पार्वती प्रेजेंट सर। शारदा सर। गीता यस सर। मार्गरेट या सुधा यस सर। पुष्पा यस सर। स्टैंड अप ऐसे इದೇನು ಕ್ಲಾಸ್ ರೂಮ್ ಡ್ರಾಮಾ ಸ್ಟೇಜ ಏನು ತಿಳ್ಕೊಂಡಿದ್ಯಾ ನೀನು ನಿನ್ ಮುಖಕ್ಕಿಂತ ಇದೇ ಚೆನ್ನಾಗಿದೆ ಎಷ್ಟೊತ್ತಾಯ್ತು ನನ್ನ ಸ್ಕೂಲಿಂದ ಬಂದು ಆ ಕೋತಿ ಇನ್ನು ಬಂದಿಲ್ವಾ? ಯಾವ ಮರದ ಮೇಲೆ ಇದೆಯೋ ಯಾರು ಗೊತ್ತು? ಶನಿ ಶನಿ ನೀನ್ ಕೊಂದ್ರೆ ಪಾಪ ಬರಲ್ಲ. ಪಾಪಿ ಏನ ನೀನ್ ಅವತಾರ? ನನ್ನ ಸೋದರಿ ಮಣಿಯರೇ, ನನ್ನ ಕ್ಷಮಿಸ್ಬೇಕು. ಇವತ್ತು ಕಾಲೇಜ್ನಲ್ಲಿ 50 ರೂಪಾಯಿ ಸಂಪಾದನೆ ಮಾಡಿದೆ. ಮೇಡಮ್ ಕೇಳಲ್ವಾ? ನನ್ನ ಹಾಗೆ 1 ಕಾಲೇಜ್ನಲ್ಲಿ ಇದೆ. ಅವಳ ಹತ್ರ ಒಂದು ಸಣ್ಣ ಬೆಟ್ಟು. ಇದನ್ನ ಹಾಕೊಂಡು ದಿನ ಪೂರ್ತಿ ಇದ್ರೆ 50 ರೂಪಾಯಿ ಬಿಟ್ಬಿಡ್ತೀನ? ಗೆದ್ದೆ. ಅಯ್ಯಯ್ಯೋ, ನಂದು 48 ರೂಪಾಯಿ ಫಿಸಿಕ್ಸ್ ಬುಕ್. ನಿನ್ ಕೇಳಿದ್ರೆ ಕೊಡ್ತೀಯಾ? ಅದಕ್ಕೆ ನಾನೇ ಸಂಪಾದನೆ ಮಾಡಿದೆ. 2 ರೂಪಾಯಿ ಮಿಕ್ಕಿದೆ. ನಿನ್ ಬೇಕಾ? ಕಂಜೂಸ್. ಚೆನ್ನಾಗಿ ಹೊಡುತ್ತೆ ನೋಡು ಕತ್ತೆ. ನಾಳೆ ಮೀಸೆ ಅಂಟಿಸ್ಕೊಂಡು MG ರೋಡೆಲ್ಲ ಓಡು ಅಂತಾಳೆ. ಓಡ್ತೀಯಾ? ಓಡ್ತೀಯಾ? ಅದಕ್ಕೆ 100 ರೂಪಾಯಿ. ಫೂಲ್ಸ್, 2 ಅಕ್ಷರ ಇಂಗ್ಲಿಷ್ ಸರಿಯಾಗಿ ಬರೆಯುತ್ತಾರಲ್ಲ, ಹೀಗಾಯ್ತು ಅಂದ್ರೆ ಕಂಪನಿ ಉದ್ಧಾರ ಆದಾಗೆ. ನನ್ ಸೀಟ್ನ ಬಂದು ಕುತ್ಕೊಂಡು ಆ C/2 ಶಿವರಾಮಯ್ಯ ಲೂಟಿ ಹೊಡಿತಾ ಇದ್ನಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಲ್ರಿ. MD ಬರೋದ್ರೊಳಗೆ ಹೇಗಾದ್ರೂ ಮಾಡಿ ಆ ಹುಚ್ಚಿ ನಾಟಿ ಕಳಿಸ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್ ಇದು? ಆಫೀಸ್ ಟೈಮ್ ನಲ್ಲಿ ಮ್ಯಾನೇಜರ್ ಸೀಟ್ ಮೇಲೆ ಕುತ್ಕೊಂಡಿರ್ತಾರ, ಗಲಾಟೆ ಮಾಡ್ತಾರೆ. ನಿಮ್ಗೆ ನ್ಯಾಯನ? ಈ ಕಂಪ್ನಿಗೆ ಯಾರು ಮ್ಯಾನೇಜರ್? ನೀವಲ್ಲ ಸರ್. ಏನಂದ? ನೀವೇ ಸರ್. ನಾನಾ ಮ್ಯಾನೇಜರ್? ಹೌದು. ಫೋನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನಿದು? ಏನ್ ನಡೀತಾ ಇದೆ ಇಲ್ಲಿ? ಇದು ಒಂದು ಹುಚ್ಚ ಕೇಸು ಸರ್. ಬಂದ್ ಗಲಾಟೆ ಮಾಡ್ತಾ ಇದ್ದಾರೆ. ಹೆಸರು ಶಿವರಾಮಯ್ಯ. ಇದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು ಸರ್. ಕೆಲಸದಲ್ಲಿ ಎಷ್ಟು ಕರೆಕ್ಟೋ ಅಷ್ಟೇ ಖಂಡಿತವಾದಿ ಸರ್. ಅದೇ ಅವ್ರಿಗೆ ಶತ್ರು ಆಗೋಯ್ತು. ಹಠವಾದ ವ್ಯಕ್ತಿ ಅಂತ ಕೊಡ್ಬೇಕಾದ ಪದವಿ ಕೊಡ್ಲಿಲ್ಲ ಸರ್. ಅವಾಗ್ಲಿಂದ ಹುಚ್ಚರ ತರ ಆಡ್ತಾರೆ. ದಿಢೀರ್ ಜ್ಞಾಪಿಸ್ಕೊಂಡು ಆಫೀಸ್ ಬಂದ್ಬಿಡ್ತಾರೆ ಸರ್. ಮ್ಯಾನೇಜರ್ ಸೀಟಲ್ಲಿ ಕುತ್ಕೊಂಡು ನಾನೇ ಮ್ಯಾನೇಜರ್ ಅಂತ ಗಲಾಟೆ ಮಾಡ್ತಾರೆ ಸರ್. ಪ್ರಮೋಷನ್ ಸಿಗ್ಲಿಲ್ಲ ಅಂತ ಹುಚ್ಚಿಡ್ದು ಬಿದ್ದ. ಕೆಲವು ಸಲ ಕ್ರೂರವಾಗಿ ಗುರ್ತಿರ್ತಾರೆ ಸರ್. ಅದೇ ಕಾರಣವಾಗಿ ಇಟ್ಕೊಂಡು ಮನೆ ಕಳ್ಸ್ಬಿಟ್ರು ಸರ್ ಅವ್ರನ್ನ. ಪಾಪ ದೊಡ್ಡ ಕುಟುಂಬ, 3 ಜನ ಹೆಣ್ಮಕ್ಳು ಸರ್. ಹೀಗಾದಾಗ ಅವ್ರ ಮಗಳ ಸ್ಕೂಲ್ಗೆ ಫೋನ್ ಮಾಡ್ತೀವಿ, ಬಂದ್ ಕರ್ಕೊಂಡು ಹೋಗ್ತಾರೆ. ಆಕೆ ಟೀಚರ್ ಸರ್. ನಾನು ಹೇಳ್ಕೊಟ್ಟಿದ್ ಕನ್ನಡ ಹಾಡು ಎಲ್ಲರೂ ಜ್ಞಾಪಕ ಇದೆ ತಾನೆ? ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ಹಾಡು ಯಾರು ಬರ್ತಿತ್ತು? ರಾಮು, ನೀನ್ ಹೇಳು.
ದೊಡ್ಡರಂಗೇಗೌಡ. ಎಲ್ಲಿ ನವೀನ್, ನೀನ್ ಹೇಳು. ಕುವೆಂಪು. ಮ್ಯಾನೇಜರ್ ಸರ್, ನಮಸ್ಕಾರ. ನಾನ್ ಮ್ಯಾನೇಜರ್ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಹೆಡ್ ಕ್ಲಾರ್ಕ್. ಹೊಸ MD ನಾನು ಹೇಳ್ತಾ ಇದ್ದೀನಿ, ನೀವೇ ಸರ್ ಮ್ಯಾನೇಜರು. ಬನ್ನಿ, ನಿಮ್ಗೆ ಈ ಸೀಟ್ ಬೇಡ, ನಾನು ರೂಮ್ಗೆ ಬನ್ನಿ, ನಿಮ್ಗೆ AC ರೂಮಲ್ಲಿ ಸೀಟ್ ಕೊಡ್ತೀನಿ. ಬನ್ನಿ ಕಮ ಬನ್ನಿ. ಮೇಡಮ್, ನಿಮ್ಗೊಂದು ಫೋನ್ ಬಂದಿದೆ. ಏನಮ್ಮ ನಿಮ್ ತಂದೆದು ಒಳ್ಳೆ ಗೋಳಾಗೋಯ್ತು, ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ. ಈ ಆಫೀಸ್ಗೋಸ್ಕರ ಎಷ್ಟು ದುಡ್ದಿದ್ ಗೊತ್ತೇನು? ಹೌದು, ಹಾಗೆ ದುಡ್ದೇ ಹೀಗಾಗ್ಬಿಟ್ರಿ. ಓಹ್ ಮಂಜು, ನನ್ನ ಮಗಳು ಮಂಜು. ಹಾ, ಹೊಸ MD ಸಾಹೇಬ್ರು. ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ. ಹೊರಗಡೆ ಆಟೋ ಕಾಯ್ತಾ ಇದೆ, ಹೋಗೋಣವಾ? ಓ, ಆಫೀಸ್ ಆಗೋಯ್ತಾ? ಆಗೋಯ್ತು, ಬನ್ನಿ. ಹಾಗಾದ್ರೆ ಹೋಗೋಣ. ಬರ್ತೀನಿ ಸರ್. ಒಳ್ಳೇದು. ಅವ್ರೇನಾದ್ರೂ ಹೆಚ್ಚಕಮ್ಮಿ ನಿಮ್ಮ ಹತ್ರ ಮಾತಾಡಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೋ 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 ನೋ, ಇಟ್ಸ್ ಆಲ್ ರೈಟ್. ಈ ಕಂಪನಿ ನಿಮ್ ತಂದೆಯವರು ತುಂಬಾ ಅನ್ಯಾಯ ಮಾಡಿದೆ ಅನ್ಸುತ್ತೆ. ಐ ಫೀಲ್ ಗಿಲ್ಟಿ ಅಬೌಟ್ ಇಟ್. ಪಾಪ, ದಿನ ಅವ್ರು ನಿಭಾಯಿಸೋದು ನಿಮ್ಗೆ ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಇಲ್ಲ, ನಾಳೆ ಏನಾದ್ರೂ ನೀವು ಇವನ್ನ ಭೇಟಿ ಮಾಡಿದ್ರೆ ಇವರೇನ ಅವರು ಅಂತ ಆಶ್ಚರ್ಯ ಪಡ್ತೀರಾ? ಬರ್ತೀನಿ. ಒಳ್ಳೇದು. ಲೈಕ್, ಥ್ಯಾಂಕ್ ಯು. ಹೌದು, ನೀನ್ ಬಾಂಬೆಲಿ ಇದೆಯಲ್ವಾ? ಇಲ್ಲ ಹೇಗೆ? ಹೌದು, ಬ್ಯಾಂಗ್ಳೂರ್ ಬ್ರಾಂಚ್ ನಾನೇ ನೋಡ್ಕೊತಾ ಇದ್ದೀನಿ. ಐ ಸಿ. ಅಂದ್ರೆ ಮದುವೆ ಮಾಡ್ಕೊಂಡು ಸಂಸಾರ ಆಗಿರ್ತಾರಲ್ಲ. ಇನ್ನೂ ಒಂಟಿ ಜೀವನೇ. ನೀವೇನ್ ಮಾಡ್ತಿದ್ಯಾ? ಆಡ್ತೀನಿ, ಕುಣಿತೀನಿ, ಹಾ? ಕುಡಿತೀನಿ, ಅಂಡ್ ಆಲ್ ದೋಸ್ ವಂಡರ್ಫುಲ್ ಥಿಂಗ್ಸ್ ಇನ್ ದ ವರ್ಲ್ಡ್. ಮನೆಗೆ ಒಂದ್ಸಲ. ಶೋರ್. ಮೈ ಕಾರ್. ಮ್ಯಾನೇಜಿಂಗ್ ಡೈರೆಕ್ಟರ್. ಒಳಗ್ ಕ್ಯಾಬ್ರೆ ನಡೀತಾ ಇದೆ, ಬರ್ತೀಯಾ? ಅದು ಬೇಡ ಅಂತ ತಾನೇ ಇಲ್ಲಿ ಬಂದಿರೋದು. ಓಲ್ಡ್ ಸನ್ಯಾಸಿ, ರೈಟ್? ಬಾಯ್. Hey, I'm Prem Kumar, the king of the monkeys. ನೀನ್ ಯಾರು? ಇದಕ್ಕೆ ಮುಂಚೆ ನಾನು ನೋಡೇ ಇಲ್ಲ. ನಿನ್ನ ಹೆಸರು? ಲಿಲ್ಲಿ. ಹೌ ಲವ್ಲಿ. ಹೌದು. ಸುಳ್ಳು ಹೇಳ್ತಾ ಇದೀಯಾ? ನಾಳೆ ಫ್ರೀ ಆಗಿದ್ಯಾ? ಇಲ್ಲ. ಮತ್ತೆ ಸುಳ್ಳು ಹೇಳ್ತಾ ಇದೀಯಾ? ಕಮಾನ್, ನಾಳೆ 10 ಗಂಟೆಗೆ ನಿನಗೋಸ್ಕರ ಕ್ಲಬ್ ಆಚೆ ಕಾಯ್ತಾ ಇರ್ತೀನಿ, ಬಂದ್ಬಿಡು. ಓಕೆ? ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಾವು ಹೊಸದಾಗಿ MD ಆಗಿ ಬಂದಿದ್ದೀರಿ ಅನ್ನೋದು ಈಗ ಗೊತ್ತಾಯ್ತು. ಈಗ ಗೊತ್ತಾಯ್ತಾ? ನಾವಾಗ್ಲೇ ಮೀಟ್ ಮಾಡಿದ್ದಲ್ಲ? ಇಲ್ವಲ್ಲ, ಈಗ ತಾನೇ ತಮ್ಮನ್ನು ನೋಡ್ತಾ ಇರೋದು. ನನ್ನ ಹೆಸರು ಕೆ ಶಿವರಾಮಯ್ಯ ಅಂತ. ತಮ್ಮನ್ನು ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ತಮ್ದು ಇನ್ನೂ ಚಿಕ್ಕ ವಯಸ್ಸು, ದೇವರು ತಮ್ಮನ್ನು ಚೆನ್ನಾಗಿ ಕಾಪಾಡ್ಲಿ. ಥ್ಯಾಂಕ್ ಯು. ಒಂದು ನಿಮಿಷ ತಮ್ಮ ಹತ್ರ ಮಾತಾಡ್ಬೋದಾ? ಓ ಎಸ್, ಬನ್ನಿ. ಬನ್ನಿ ಸರ್, ಕೂತ್ಕೊಳ್ಳಿ. ಎಲ್ಲರೂ ಉಂಟೆ? ನಿಂತಿರ್ತೀನಿ ಸರ್. ಒಂದು ಚಿಕ್ಕ ಪ್ರಾರ್ಥನೆ. ಏನು? ನಾಳೆ ಯುಗಾದಿ. ಪ್ರತಿ ವರ್ಷವೂ MD ಅವ್ರನ್ನ ಮನೆಗೆ ಊಟಕ್ಕೆ ಕರೆಯೋದು ನನ್ನ ವಾಡಿಕೆ. ಐ ಸಿ. ಕೆಲವರು ಊಟಕ್ಕೆ ಬರ್ತಾರೆ, ಕೆಲವರು ನನ್ನ ಹುಚ್ಚ ಅಂತ ತಿಳ್ಕೊಂಡು ಊಟಕ್ಕೆ ಬರೋದಿಲ್ಲ. ತಾವೇ ಹಾಕಿ ತಿಳ್ಕೊತಿರೋ ಏನೋ ನನಗೆ ಗೊತ್ತಿಲ್ಲ. ಕಾಕ ಹಿಡಿಯೋಕ್ಕೋಸ್ಕರವಾಗಿ ನಾನು ಊಟಕ್ಕೆ ಕರೀತಿಲ್ಲ. ನನಗ ಆ ಸ್ಥಾನದ ಮೇಲೆ ಬಹಳ ಭಕ್ತಿ, ಗೌರವ, ವಿಶ್ವಾಸ, ಮರ್ಯಾದೆ ಎಲ್ಲ. ಅದಕ್ಕೋಸ್ಕರವಾಗಿ ಈ ಬಡವನ ಮೇಲೆ ಕೃಪೆ ಇಟ್ಟು ಒಪ್ಪತ್ತ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಿ? ತಾವು ಕೂಡ ನನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದೀರಾ? ಹಾಗೇನಿಲ್ಲ, ನಾನು ಬರ್ತೀನಿ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ ಸರ್. ಆಗ್ಲಿ ಆಗ್ಲಿ.
ನಮ್ಮ ಶಿವರಾಮಯ್ಯನವರ ಮನೆಯಲ್ಲಿ ಹನುಮನ್ ನಗರದಲ್ಲಿ ಯಾವ್ದೋ ಗಲ್ಲಿಲಿದ್ದಾರೆ ಸರ್. ಮನೆ ಅಡ್ರೆಸ್ ಕೂಡ ಹೇಳಿದೆ ಹೊರಟೋದ್ರಲ್ಲ. ಹೆಸರು ಕಾಳು ಅರ್ಧ ಕೆಜಿ, ಧನಿಯಾ 200 ಗ್ರಾಮ್, ಆಮೇಲೆ ತೊಗರಿ ಬೇಳೆ 1 ಕೆಜಿ. ತೊಗರಿ ಬೇಳೆ 1 ಕೆಜಿ ಬೇಕಾ? ಮನೇಲಿ 4 ಜನ ಇಲ್ವಾ? ಸರಿಯಮ್ಮ, ಕೋಪಿಸ್ಕೋಬೇಡ. ಆಮೇಲೆ ಅಕ್ಕಿ 20 ಕಿಲೋ, ಸಾಸಿವೆ 100 ಗ್ರಾಮ್, ಸರ್ಫ್ ಪ್ಯಾಕೆಟ್ 1. ಹೋದ್ ತಿಂಗಳು ತಾನೇ ತಗೊಂಡೆ, ಆಗ್ಲೂ ತಿನ್ಬಿಟ್ಯಾ? ಅದನ್ನು 4 ಜನ ತಿಂದಿದೀವಿ. ಅದಕ್ಕಲ್ಲಮ್ಮ, ಬೇಡ ಅಂದ್ರೆ ಬಿಡು, ನಂಗೇನು. ಕೋಪ ಬಂದ್ರೆ ನನ್ ಮೇಲೆ ತೋರ್ಸು, ಈ ಮನೆ ಮೇಲೆ ತೋರ್ಸ್ಬೇಡ ಅಂದೆ. ನಾ ಹೇಳಿದ್ದು ಹೊಸ ವರ್ಷಕ್ಕೆ ಡಬ್ಬಗಳನ್ನೆಲ್ಲ ತೊಳೆದ್ಬಿಟ್ಯಾ ಅಂತ. ಈ ಸಂಪಾದಿಸೋ ಕಷ್ಟ ನನಗ್ ಗೊತ್ತು, ನನ್ನ ಅಡಿಗೆ ಮನೆ ಕಷ್ಟ ನಿಂಗೆ ಗೊತ್ತಾದ್ರೆ ಸಾಕಮ್ಮ. ಅದಕ್ಕಲ್ಲ ಕಮಲ, ನೋ ಆರ್ಗ್ಯುಮೆಂಟ್. ತುಂಬಾ ಕಷ್ಟ ಅನ್ಸಿದ್ರೆ ಒಂದ್ ಕೆಲಸ ಮಾಡೋಣಮ್ಮ, ಎಲ್ರೂ ಉಪವಾಸ ಇಟ್ಬಿಡೋಣ. ಪುಷ್ಪ, ಮಂಜು, ಕಮಲಾ, ಎಲ್ಲಿಗೆ ಹೋಗಿದ್ಯಪ್ಪ? ಕಮಲಾ ಬರ್ಲಿ, ಒಂದು ಮುಖ್ಯವಾದ ವಿಷಯ ಇದೆ. ಏನಪ್ಪ? ನೀನ್ಯಾಕಮ್ಮ ಏನಪ್ಪ ಅಂತ ಕೇಳಿಲ್ಲ? ಸರಿ, ಏನಪ್ಪ? ಕೇಳು. ನಾಳೆ ದಿವಸ ನಮ್ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಈ ಕುಚಲನ್ ಮನೆಗೆ ಔತಣಕ್ಕೆ ಬರೋ ಕೃಷ್ಣ ಪರಮಾತ್ಮ ಯಾರು? ಅದೇ ಹಳೆ ಆಫೀಸಿಗೆ ಬಂದಿರೋ ಹೊಸ MD ಅವರು. ಹೌದೇ ಸಾರಂದೆ ಏನೋ ಅಂದ್ರು. ನಾಳೆ ಉಗಾದಿ ಸಾರಂದೆ, ಅದಕ್ಕೆ ಅಂದ್ರು ನಮ್ಮನೆ ಊಟಕ್ಕೆ ಬರ್ಬೇಕು ಸಾರಂದೆ. ಓಕೆ ಅವ್ರನ್ನ ಊಟ ಕರೆದಿದ್ದೀರಾ? ಹೌದು, ಬರ್ತಾ ಇದ್ದಾರೆ. ನೀವೇನ್ ಮಾಡ್ತಿರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಊಟ ಭರ್ಜರಿ ಆಗಿರ್ಬೇಕು. ನಿಜವಾಗ್ಲೂ ಹೇಳ್ತಾ ಇದೆಯಪ್ಪ? ಅವ್ರು ಖಂಡಿತ ಬರ್ತಾರ? ನೀವ್ ಹೇಳೋದ್ ನಂಬ್ಕೊಂಡು ನನ್ನ ಅಡುಗೆ ಮಾಡಕ್ ಹೇಳ್ತೀಯಾ? ಊಟಕ್ಕೆ ಯಾರಾದ್ರೂ ಬರ್ತಾರೆ ಅಂದ್ರೆ ಮಕಾನ್ ಈ ತರ ಸಿಂಡಿಸ್ಕೊಂಡು ಇರ್ಬಾರ್ದೆ. ಇಲ್ಲಮ್ಮ, ನಗನಗ್ತಾನೆ ಇರ್ತೀನಿ. ಸಾಕಾ? ಆದ್ರೆ ನಾನು ಏನ್ ಮಾಡ್ಬಿಡ್ತೀನೋ ಅದನ್ನೇ ತಿನ್ಬಿಟ್ಟು ಹೋಗ್ಬೇಕು. ಹಾಗಾದ್ರೆ ಲಿಸ್ಟಲ್ಲಿ ಇದನ್ನು ಸೇರ್ಸ್ಕೊಂಡ್ಬಿಡ್ತೀನಿ. ದ್ರಾಕ್ಷಿ, ಸಕ್ಕರೆ, ಶಾವ್ಗೆ ಪಾಯ್ಸನಾ? ಸರಿ. ಮತ್ತಪ್ಪ, ಮನೆಗೆ ಸಾಂಬ್ರಾಣಿ ಹಾಕ್ತಾ ಇದೆಯೋ ಬೆಂಕಿ ಹಾಕ್ತಾ ಇದೆಯೋ? ಆಹಾ ಮತಾಪು, ನಿನ್ನ ನೋಡಿದ್ರೆ ಮೇಘಮಂಡಲದಿಂದ ಇಳಿದು ಬರ್ತಾ ಇರೋ ನಾರದ್ರ ತರ ಕಾಣಿಸ್ತಿದ್ಯೋ? ಎಸ್ ನಾರದ್ರ, ಏನಾರದ್ರ? ಓಹೋ, ನಾರದರಿಗೆ ಇನಿಷಿಯಲ್ ಬೇರೆನೋ? ಶ್ರೀನಾಥ್ ಮಾಡಿರೋ ನಾರದ್ರೋ ಇಲ್ಲ ಅನಂತ್ನಾಗ್ ಮಾಡಿರೋ ನಾರದ್ರೋ ಅಂತ ಕೇಳಿದೆ. ಇವತ್ತು ಯುಗಾದಿ ಹಬ್ಬ ಗೊತ್ತಾನೆ? ಅದಕ್ಕೆ ವರ್ಷ ಪೂರ್ತಿ ಮನೆ ತುಂಬಾ ಘಮಘಮ ಅಂತಿರ್ಲಿ ಅಂತ ಸಾಂಬ್ರಾಣಿ ಹೊಗೆ ಹಾಕ್ತಿದ್ದೀನಿ. ನಾನಿವತ್ತು ಒಬ್ಬರ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಅರೇಸ್ಕಿ, ಅದೆಲ್ಲ ಆಗೋಲ್ಲ ದೊರೆ. ಇವತ್ತು ಹಬ್ಬ, ಮನೇಲೆ ಊಟ ಮಾಡ್ಬೇಕು. ಇಡೀ ವರ್ಷ ನಿನ್ ಕೈ ಅಡಿಗೆ ತಾನೇ ಊಟ ಮಾಡ್ತಿರೋದು, ಇವತ್ತೊಂದ್ ದಿನ ಬಿಟ್ಬಿಡಪ್ಪ. ಅರೇಸ್ಕಿ, ಓಹೋ, ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿನಪ್ಪ. ಹೋಗ್ಲಿ, ಬೇವು ಬೆಲ್ಲ ತಿಂದು ಹೋಗುದವ್ರೆ. ಸರಿ, ಇವತ್ ನೀನ್ ಮಾತ್ರ ನಮ್ಮಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು, ಸರಿನಾ? ಹಬ್ಬದ ದಿವಸ ನೀನಂತೂ ನಿಮ್ಮ ಮನೇಲಿ ಊಟ ಮಾಡಲ್ಲ, ನಾನಾದ್ರೂ ನಮ್ಮ ಮನೇಲಿ ಊಟ ಮಾಡ್ತೀನಿ ಹೆಂಡತಿ ಜೊತೆ. ಸರಿ, ಇವತ್ತು ನಿನಗೆ ರಜಾ, ನೀ ಮನೆಗೆ ಹೋಗ್ಬೋದು. What a house! What a beautiful house! Fantastic! Hi ರಮೇಶ್. ಹಲೋ ಪ್ರೇಮ್. ಇಷ್ಟು ಮನೆಯಲ್ಲಿ ನೀನೊಬ್ನೇ, ಹೆದರಿಕೆ ಆಗಲ್ವಾ? ನಾನು ನೆರಳಿದೆಯಲ್ಲ. ನೀನ್ ನೆರಳು ಅಂದ್ರೆ? ಅಡಿಗೆ ಅವನು. ಓ, ನೀನು ನಿನ್ನ ಅಡಿಗೆವನು, ಇಬ್ರೇನಾ? ಹೌದು, ಬಾ ಕೂತ್ಕೋ. ರಮೇಶ್, ಪ್ರೇಮ್ ಕೂತ್ಕೊಂಡಲ್ಲ ಟೈಮ್ ವೇಸ್ಟ್ ಮಾಡಲ್ಲಮ್ಮ. ಪೇರೆಂಟ್ಸ್ ಆಗಿದ್ದಾರೆ, ಆಫೀಸು ಫೈನ್. ಹೊಸ ಫೀಟ್ ತಗೊಂಡಿಲ್ವಾ? ಯಾವಾಗಮ್ಮ ಮದುವೆ? ಒಂದ್ ಚಿಕ್ಕ ಸಹಾಯ ಆಗ್ಬೇಕಮ್ಮ. ಏನದು? ಏನೂ ಇಲ್ಲ, ಓವರ್ ವರ್ಕ್, ಸ್ಟಡೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ದಿಸ್ ದಟ್. ಇವತ್ತು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತಗೊಂಡು ನಮ್ಮನೇಲಿ ಇದಕ್ಕೆ ಸಾಧ್ಯನೇ ಇಲ್ಲಮ್ಮ. ಯೋಚನೆ ಮಾಡೋದಾಗಿದ್ರೆ ಬೇಡ, ಅದೇನು ಇಷ್ಟಪಡ. ಹಾಗೇನಿಲ್ಲ, ನಮ್ಮಲ್ಲೇ ಇರು. ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ, ಕೆಳಗಡೆ ಪರ್ಸನ್ ಪೂರ್ತಿ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಹೇಳಲ್ಲ, ಹೇಳಿದ್ರೆ ಫಾರ್ಮಲ್ ಆಗೋಗುತ್ತೆ. ನೀನ್ ಯಾವಾಗ ಬರ್ತೀಯಾ? ಬಹುಶಃ ರಾತ್ರಿ ಆಗುತ್ತೆ. ನಿಮ್ಮನೆ ಅಂತಾನೆ ತಿಳ್ಕೋಬಹುದು. ಪ್ರೇಮ್ಗೆ ಅದೆಲ್ಲ ಹೇಳಲೇಬೇಕಾಗಿಲ್ಲ. ಕೀ ತಗೋ. ನಿನಗೆ ಇನ್ನೊಂದಿದೆ. ಓಹ್, ಥ್ಯಾಂಕ್ ಯು. ನೆರಳು ಪಾಯ್ದಾನೆ ಅಂತ ಹೇಳ್ತಾ ಇದೆಯಲ್ಲ. ನನ್ನ ಅಡಿಗೆವನ ಅವ್ನಿಗೆ ಲೀವ್ ಕೊಟ್ಟು ಕಳ್ಸ್ಬಿಟ್ಟೆ. ಓಹೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಪತ್ಕಾಲದಲ್ಲಿ ಸಹಾಯ ಮಾಡೋ ಸ್ನೇಹಿತ ಅಂದ್ರೆ ನೀನೊಬ್ನೇ. ಒಂದ್ ಕಡೆ ನಿಲ್ಲಲ್ವ ನೀನು? ಅದೇ ಪ್ರೇಮ್.
MD ಅವರು ಇವ್ರು ಹೊಸಬ್ರೆ ಏನೋ ಗೊತ್ತಿಲ್ಲ, ಆದ್ರೆ ನಮ್ ಬೀದಿ ಖಂಡಿತ ಹೊಸಬ್ರೆ. ಮನೆ ಗೊತ್ತಿಲ್ಲದೆ ಎಲ್ಲ ಹುಡ್ಕಾಡ್ತಾ ಇರ್ಬೇಕು. ಹೋಗಿ ಕರ್ಕೊಂಬಮ್ಮ. ಹೋಗಿ ಕರ್ಕೊಂಡ್ ಬರ್ಬೇಕಾ? ಹೌದು. ಒಂದೊಂದಾಗಿ ತೆಗೆದುಕೊಡು. ಪೌಡ್ರ್ ಕೊಡು. ಅವ್ರ ಹೆಸರೇನು? ಅವ್ರಿಗೆ ಎಷ್ಟು ಇನ್ಸಿಲು? ರಮೇಶ್ ಅಂತ ಕಣೆ. ಬಾಚಣಿಗೆ ಕೊಡು. ಎಂತ ರಮೇಶ್? ಬರೀ ರಮೇಶ್. ಬರೀ ರಮೇಶ್ ಅಂತ ಈ ಹನುಮಾನ್ ನಗರದಲ್ಲಿ ಬೀದಿಗೆ ರಮೇಶ್ ಇರ್ತಾರೆ. ನಾನು ಯಾರನ್ನ ಹೋಗಿ ಕರ್ಕೊಂಡ್ ಬರ್ಲಿ? ಬಟ್ ಕೊಡು, ತೆಗೆದ್ಕೊಡು. ಮುಖಲಕ್ಷಣ ಏನಾದ್ರೂ ನಿಂದಲ್ಲ, ಅವ್ರದ್ದು. ಪ್ಯಾಂಟ್ ಕೋಟ ಹಾಕೊಂಡಿರ್ತಾರೆ. ಒಳಗ್ ಬನ್ನಿನು ಪುಷ್ಪ. ಮತ್ತಿನ್ನೇನೆ, ಕೋಟ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಹೋಗಿ ಹಾಕೊಂಡ್ ಬನ್ನಿಲ್ಲ. ತಲೆ ಹಟ್ಟೆ. ಈ ಪೌಡರ್ ಹಾಕು. ನೋಡಿದ್ರೆ ಗೊತ್ತಾಗತ್ತೆ ಕಣೆ, ನಗ್ತಾ ಇರ್ತಾರೆ. ಒಳ್ಳೆ ಟೀಚರ್ ಕಣೆ ನೀನು. ನನ್ ಹಾಗೆ ಚೆನ್ನಾಗಿರೋ ಹುಡುಗಿ ಹೋದ್ರೆ ಯಾವ ಮುಖ ತಾನೆ ನಗ್ದೇ ಇರುತ್ತೆ. ಈಗ ನೀನ್ ಹೋಗ್ತೇ ಇಲ್ವಾ? ಬರೀ ಕತ್ನಲ್ಲಿ ಹೋಗ್ಬೇಕಾ? ಚೈನ್ ಕೊಡು. ಬೀದಿ ಮೂಲೆಯಲ್ಲಿ ಯಾರಾದ್ರೂ ಹಲ್ಕಿರಿತಿರ್ಬೋದು. ಹೋಗಿ ಕರ್ಕೊಂಡ್ ಬರ್ತೀನಿ. ಡೋಂಟ್ ವರಿ. ಚೆನ್ನಾಗಿದ್ದೀನಾ? ಹೋಗಿಲ್ಲ ಆಗಿದ್ದೀನಿ ಅಂತ್ಯಾ? ಓದಿ ತರ ಇದೆ. ಹೋಗಿ ಕತೆ. ಸರ್, ಶಿವರಾಮಯ್ಯನವ್ರ ಮನೆಯಲ್ಲಿ ಸ್ವಲ್ಪ ತೋರಿಸ್ತೀರಾ? ಯಾರು ಸರ್? HL ನಲ್ಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ? ಇಲ್ಲ ಸರ್, ಅವರಲ್ಲ. ಶಿವರಾಮಯ್ಯನವ್ರ ಅಂದ್ರೆ ಕಾರ್ಪೊರೇಷನ್ ಕೆಲ್ಸಕ್ಕೆ ಹೋಗ್ತಾರಲ್ಲ, ಜೂಟ್ ಬಿಟ್ಕೊಂಡು ಅವ್ರ? ಇಲ್ಲ ಸರ್. ಅಡ್ರೆಸ್ ಏನಾರು ಇದೆಯಾ? ಅಡ್ರೆಸ್ ಇಲ್ಲ. ಒಂದ್ ಕೆಲಸ ಮಾಡಿ, ಶಿವರಾಮಯ್ಯ ಅಂತ ಕೂಕೊಂಡೋಗಿ ಯಾರಾದ್ರೂ ಬಗ್ ನೋಡಿದ್ರೆ ಅದೇ ಮನೆ. ಹೋಗಿ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್. ಯಾರಂತ ಹುಡುಕ್ತಿದ್ದೀರಾ? ಯಾರನ್ನ ಹುಡುಕ್ತೀನಿ? ನಿಮ್ಗೆ ಯಾಕ್ರಿ? ಯಾರ ಹತ್ರ ಏನಾದ್ರೂ ಡೋರ್ ಸಿಗ್ತಾ? ಯಾಕೆ ಇಷ್ಟು ಕೋಪ ಬರುತ್ತೆ? ಸಾರಿ ಸರ್. ಸರ್, ಏನೋ ಜಾಕೆಟ್. ಅದೇನ್ ಸರ್ ಅದು? ನಾನ್ ಸಾರಿ ಅಂತ ಹೇಳಿ ಅಪಾಲಜಿ ಕೇಳಿದ್ರೆ ನೀವು ಸಾರಿ ಜಾಕೆಟ್ ಅಂತ ಹೆಂಗಸರ್ ಡ್ರೆಸ್ ವಿಷಯ ಮಾತಾಡ್ತೀರಾ? ಹೆಂಡತಿನ ಊರ್ ಕಳ್ಸ್ಬಿಟ್ರಾ? ಓ, ಮದ್ವೆ ಆಗಿಲ್ವಾ? ಇನ್ನೂ ಆಗಿಲ್ಲ. ಯಾಕಾಗಿಲ್ಲ? ಕುದಿದೇಶನಾ? ಯಾಕೆ? ಹುಡುಗಿನ ಹುಡ್ಕೊಡ್ತೀಯಾ? ನಿಮ್ಗೆ ಎಂತ ಹುಡುಗಿ ಬೇಕು? ನೀನ್ ಹಾಗಿದ್ರೆ ಸಾಕು. ನನ್ ಹಾಗ ತುಂಬಾ ಹೈ ಕ್ಲಾಸ್ ಆಗಿ ಕೇಳ್ತೀರಲ್ಲ. ಆದ್ರೂ ನಿಮ್ ಕ್ವಾಲಿಫಿಕೇಶನ್ ಬಗ್ಗೆ ಹೇಳಿ. ಕಾಲೇಜಲ್ಲಿ ಒಂದು ಡಿಗ್ರಿ ಮಾಡಿದ್ದೀನಿ. ಶಿವರಾಮಯ್ಯನವರು ಗೊತ್ತಿಲ್ಲ ಸರ್. ಬನ್ನಿ. ಡಿಗ್ರಿ ತಗೊಳಕ್ಕೆ ಕಾಲೇಜ್ ಹೋಗ್ಬೇಕಾ? ನಿಮ್ಗೆ ಎಷ್ಟು ಡಿಗ್ರಿ ಬೇಕು? ಕರೆಸ್ಪಾಂಡೆನ್ಸ್ ಅಲ್ಲಿ ನಾನ್ ತೆಗೆದುಕೊಡ್ತೀನಿ. ಶಿವರಾಮಯ್ಯ ಮನೆ ಗೊತ್ತಾ? ಸರಿ, ಗೊತ್ತಿಲ್ಲ. ನೀನ್ ಒಳ್ಳೆ ಮಾತಿನ ಮಲ್ಲಿ ತರ ಕಾಣ್ತಿಲ್ಲ. ಮಾತಿನ ಮೇಲೆ ಆಗಿದ್ರೆ ನಿಮ್ಗೆ ಇಷ್ಟ ಅಲ್ವಾ? ನೀನ್ ಮಾತಿನ ಮಲ್ಲಿ ಆಗಿದ್ರೆ ತುಂಬಾನೇ ಇಷ್ಟ. ಶಿವರಾಮಯ್ಯನವ್ರ ಮಗಳಂದ್ರೆ ಇನ್ನು ಸ್ವಲ್ಪ ಇಷ್ಟ ಆಗುತ್ತಾ? ಶಿವರಾಮಯ್ಯನವ್ರ ಮಗಳು? ಹೌದು ಮಿಸ್ಟರ್ ರಮೇಶ್. ನನ್ನ ಹೆಸರು ನಿಮ್ಗೆ ಗೊತ್ತು? ನಿಮ್ ಹಣೆ ಮೇಲೆ ಬರ್ದಿದ್ಯಲ್ಲ. ಹಾ ಹಾ, ಇನ್ನೇನ್ ಬರ್ತಿದೆ? ಶಿವರಾಮಯ್ಯ ಮನೆಗೆ ಓಸಿ ಊಟಕ್ಕೆ ಬಂದಿರೋರು ಅಂತ ಬರ್ದಿದೆ. ನಮಸ್ಕಾರ, ನಾನೇ ಪುಷ್ಪಾ ದಿ ಗ್ರೇಟ್, ಶಿವರಾಮಯ್ಯವ್ರ ಮೂರನೇ ಮಗಳು. ಬನ್ನಿ. ಇದೆ ಮಧ್ಯಮ ವರ್ಗದ ಸ್ವರ್ಗ. ಈ ಸ್ವರ್ಗನ ಸೇರೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಎಷ್ಟೋ ದ್ವಾರಗಳನ್ನ ದಾಟಬೇಕು. ಇದೆ ಮೊದಲನೇ ದ್ವಾರ, ಎರಡನೇದು ಮೂರನೇದು. ಬನ್ನಿ ಸರ್, ಇದೆ ಸ್ವರ್ಗದ ಬಾಗಿಲು. ಸ್ವಲ್ಪ ಬಲಗಾಲ್ ಮುಂದಿದ್ ಬನ್ನಿ. ಯಾಕೆ ಸರ್, ಮೂರು ಮುದ್ದಾದ ಗಿಣಿಗಳಿರೋ ಪಂಜರ ಇದು. ಯಾರಿಗ್ ಗೊತ್ತು ಏನಾಗುತ್ತೋ? ಬನ್ನಿ. ಈ ಮನೇಲಿ ಎಷ್ಟು ಜನ ಇದ್ದೀರಿ? ನಾವುಗಳಲ್ಲದೆ 2 ಬೆಕ್ಕು, 1 ಡಜನ್ ಇಲಿ, 3-4 ಗುಬ್ಬಚ್ಚಿ, 7 ಹಳ್ಳಿ, 1-2 ಸೇಲು. ವೆಜಿಟೇರಿಯನ್. ಈಗೆಲ್ಲ ಬಾಡಿಗೆ ನಾವೇ ಕೊಡ್ತೀವಿ. ಬನ್ನಿ ಬನ್ನಿ. ನಮಸ್ಕಾರ. ಹಾ, ಇವಳೇ ಸರ್, ದಿ ಫೇಮಸ್ ಮಂಜುಳಾ ಉರುಫ್ ಮಂಜು. ಸುಮ್ಮನೆ ಅವ್ರಿಗೆಲ್ಲ ಮುಗಿಸ್ಬಿಡ್ತೀನಿ. ಮಕ್ಕಳಿಗೆ ಟೀಚರ್, ನನಗೆ ಅಕ್ಕ, ನನಗೆ ಚೀಫ್ ಮಿನಿಸ್ಟರ್, ಆಲ್ಸೋ ಫೈನಾನ್ಸ್ ಮಿನಿಸ್ಟರ್. ಇದೇ ಅಡಿಗೆ ಮನೆ. ಇವಳೇ ಸರ್ ಅಕ್ಕ ನಂಬರ್ 2 ಕಮಲಾ, ಮ್ಯಾರಿ ಟು ಕಿಚನ್. ನಮಸ್ಕಾರ. ಕೈ ದುಡಿಸಿದ್ರೆ ಸೌದೋಗುತ್ತಾ? ಬೇಡಿ, ವಿಶೇಷ ಪಾತ್ರ ಅಂತ ಹೇಳಿಲ್ವಾ? ಎಕ್ಸಲೆಂಟ್ ಕುಕ್, ಬಟ್ ಅ ಬ್ಯಾಡ್ ಹೋಸ್ಟ್. ಅತಿಥಿ ಕೂಡ ಬರ್ತಾರೆ ಅಂತ ಹೇಳಿದ್ರೆ ಸಾಕು, ಸಾಸಿವೆ ಹಾಕಿ ಸಿದ್ದು ಬೀಳ್ತಾಳೆ. ಯಾಕಂದ್ರೆ ಅಡಿಗೆ ಮಾಡ್ಬೇಕು ನೋಡಿ. ಅಡಿಗೆ ಮಾತ್ರ ಅಲ್ಲ ಸರ್, SLC ಪಾಸ್. ಮುಂದೆ ಏನ್ ಮಾಡ್ಬೇಕು ಅಂತ ಉದ್ದೇಶ? ಮುಂದೆ ನಮ್ ಕತ್ತಿ ಸಿಕ್ಬೇಕಂತ ಈಗ್ಲೂ ಉದ್ದೇಶ. ನೋಡಿ ಅವ್ರ ಮುಖ ನೋಡಿ. ಯಾವ ಬಂದ್ರಿ ಸರ್? ನೀವು ನೋಡ್ಲೇನು ಸರ್? ಪುಷ್ಪ, MD ಅವರು ಬಂದ ತಕ್ಷಣ ತಿಳಿಸು ಅಂತ ಹೇಳಿರ್ಲಿಲ್ಲ?
ಸಾರ್ ದೊಡ್ಡ ಮನಸ್ಸು ಮಾಡ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ರು. ನನಗೆ ತುಂಬಾ ಸಂತೋಷ. ಏನ್ ಕಮಲ, ದೊಡ್ಡ ಮಂತ್ರಿನ ಮಹಾ ಆದ್ಮೇಲೆ ನಾನು ಹೋಗಿ ಬರ್ತೀನಿ ಅಂತ ನಿಮ್ಮ ಅಕ್ಕನಿಗೂ ಹೇಳ್ಬಿಡು. ಈಗ ನಿಮ್ಗೆ ಹ್ಯಾಕ್ ಧನ್ಯವಾದ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ನಾನು ಬರ್ತೀನಿ. ನಮಸ್ಕಾರ. ಭರ್ಜರಿ ಊಟ. ತುಂಬಾ ಥ್ಯಾಂಕ್ಸ್. ನಾನು ಬರ್ತೀನಿ. ಹರೇಸ್ಕಿ ಹಾಡ್ ಹಗಲಲ್ಲೇ ಲೈಟ್ ಹೊರಿತಾ ಇದೆಯಲ್ಲ. ಸೇದದ್ನೋ ಇಲ್ಲ ಅಗದು ಅಗದು ಉಗಿದ್ನೋ? ಅಲ್ಲ, ಒಳ್ಳೆ ಕೋಟ್ ನನ್ನ ಪ್ರದರ್ಶನ ಕಿಟ್ಟಾಗೆ ಕೋರ್ಟೇ ಇದು. ಇದಕ್ಕೆಲ್ಲ ಸರಿ. ಲೋ ಮತಾಪು, ನನ್ನನ್ನು ಯಾಕೆ ನೋಡ್ತೀಯಾ? ನನ್ಗೊಂದು ಗೊತ್ತಿಲ್ಲ. ನಿನ್ನ ಕೇಳಿದೆ, ನಮ್ದವರ ವಿಷಯ ನಂಗೆ ಗೊತ್ತಿಲ್ವಾ? ಬಂದಿದ್ದಲ್ಲ ಅವನ ವಿಷಯ. ಇದನ್ನೆಲ್ಲ ನೋಡಿದ್ರೆ ಅನ್ಕೊಂಡಿರ್ಲಿಲ್ಲ. ಏನ್ ಹೇಳ್ತೀನಿ ಅಂದ್ರೆ, ಮನೆ ಖಾಲಿ ಇದ್ರೆ ತಾನೇ ಕಂಡವ್ರು ಕಂಡ್ಬೀಳೋದು. ಕೆಳಗಡೆ ಪೋರ್ಷನ್ ಬಾಡಿಗೆ ಕೊಟ್ಬಿಟ್ರೆ ಹರೇಸ್ಕಿ ಕೊಟ್ರೆ ಏನೀಗ? ನಿಮ್ಮ ಅಪ್ಪ ಅಮ್ಮ ಶೃಂಗೇರಿ ಹರೇಸ್ಕಿ ಅಂದ್ರೆ ರಾಂಗ್ ನಂಬರು ಅಂತ ಅರ್ಥ. ನಾ ಏನ್ ಹೇಳ್ತಿದ್ದೆ, ನಿಮ್ಮ ಅಪ್ಪಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಒಳ್ಳೆ ಮರ್ಯಾದಸ್ತ್ರ ಸಂಸಾರ ಆಗಿರ್ಲಿ, ಅಂಥವರನ್ನೇ ಹುಡುಕು. ಏನೇ ಕುಳ್ಳಿ, ಏನು ಅಶೋಕ್ ಸೀಟ ಹಾಕೋತಿದ್ಯಾ? ಕಾಲೇಜ್ ಯಾಕೆ ಬರಲಿಲ್ಲ? ಹೇಗ್ ಬರೋದು? ಜೀವನದಲ್ಲಿ ಸಾಕಾಗಿದೆ ಪುಷ್ಪ. ಪಾಪ, ಏನ್ ತೊಂದ್ರೆ? ಯಾವುದಂತ ಹೇಳೋದು? 1 2 4 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ತಿಂಗಳಿಂದ ಕಾಲೇಜ್ ಫೀಸ್ ಕಟ್ಟಿಲ್ಲ, ಹಣ ದೊಡ್ಡ ತೊಂದರೆ ಆಗಿದೆ. ಎಲ್ಲ ಬಿಟ್ಬಿಟ್ಟು ಯಾವನ್ನಾದ್ರೂ ಮದುವೆ ಮಾಡ್ಕೊಂಡು ಓಡ್ ಹೋಗೋಣ ಅಂತ ನೋಡಿದ್ರೆ ವರದಕ್ಷಿಣೆ ಸಮಸ್ಯೆ. ಈ ಕಡೆ ಬಂದಿದ್ದೆ, ಹಾಗೆ ತಮ್ಮ ಜ್ಞಾಪಕ ಬಂತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಯ್ತು. ತಮ್ಮ ಮೈ ಆರೋಗ್ಯ ಆಗಿದೆ? ಯಾಕೆ ಹೇಳ್ತಾ ಇದೀರಿ? ನಮ್ಮನ್ನ ಊಟ ಮಾಡ್ಬಿಟ್ರಲ್ಲ ನೀವು. ನಾನೇ ನಿಮ್ ಮನೆಗೆ ಬರೋಣ ಅಂತಿದ್ದೆ. ಏನ್ ವಿಷಯ? ನನ್ನ ಸ್ವಂತ ವಿಷಯ ಕುರಿತು ನಿಮ್ಗೊಂದು ಲೆಟರ್ ಬರೆದಿದ್ದೆ. ತಗೊಳ್ಳಿ. ಅದನ್ನಿಲ್ಲೇ ತಿಳ್ಕೋಬೇಡಿ. ನಿಮ್ ಮನೆಗೆ ಹೋಗಿ ಎಲ್ರ ಮುಂದೆನೂ ಕೂತ್ಕೊಂಡು ನಿಧಾನವಾಗಿ ಓದಿ. ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ. ತೀರ್ಮಾನ ನನ್ನ ಪರವಾಗಿದ್ರೆ ತುಂಬಾ ಸಂತೋಷ. ಏನ್ ಬರ್ದಿದಾರೋ ಮೊದ್ಲು ಓದಿಪ್ಪ. ಅದೇನ್ ದೊಡ್ಡ ಸಸ್ಪೆನ್ಸ್, ಓದಿ.
ಸುಮ್ಮನೆ ಕೋತಿ. ಚಿರಂಜೀವಿ ರಮೇಶನಿಗೆ ಆಶೀರ್ವಾದಗಳು. ಬೆಂಗಳೂರಿನಲ್ಲಿ ನೀನು ಒಂಟಿಯಾಗಿದ್ದುಕೊಂಡು ಕಷ್ಟಪಡುತ್ತಿರುವುದನ್ನು ತಿಳಿದು ನಮಗೆ ತುಂಬಾ ಯೋಚನೆಯಾಗಿದೆ. ಮೊಮ್ಮಗಳನ್ನು ನೋಡಲು ನಮಗೂ ಆಸೆ ಇರುವುದಿಲ್ಲವೇ? ಹುಡುಗಿಯನ್ನು ಆರಿಸಿಕೊಳ್ಳುವ ವಿಚಾರದಲ್ಲಿ ನಾವು ತಲೆ ಹಾಕಲು ಇಷ್ಟಪಡುವುದಿಲ್ಲ. ನಿನ್ನ ಸಮ್ಮತಿಯನ್ನು ತಿಳಿಸಿ ಕಾಗದ ಹಾಕು. ಇಂತಿ ಆಶೀರ್ವಾದಗಳು, ನಿನ್ನ ಪ್ರೀತಿಯ ತಂದೆ. ಅಂದ್ರೆ ಈ ಕಾಗದಕ್ಕೆ ಏನರ್ಥ? ಅರ್ಥ ಆಗ್ಲಿಲ್ವಾ? ಗುಂಡ್ಕಲ್ 3 ಜನ ಹೆಣ್ಮಕ್ಳು ನೋಡಿದ್ದಾರೆ, ಹೊಸ ರೀತಿಲಿ ಹೆಣ್ ಕೇಳ್ತಿದ್ದಾರೆ. ಬಾಂಬಾಟ್. ಇದು ಮಾತ್ರ ನಿಜ ಆದ್ರೆ ಮಂಜುಳಾಕನಿಗೆ ಚಾನ್ಸೋ ಚಾನ್ಸ್. ಬನ್ನಿ ಹೀರೋ ಸರ್, ಬನ್ನಿ. ನೀವೆಲ್ಲ ನಮ್ಗೆ ಕ್ಷಮಿಸ್ಬೇಕು. ನಾನು ಕೊಟ್ಟಿದ್ದ ಲೆಟರ್ ಓದ್ಬಿಟ್ರಾ? ರಾತ್ರಿ ಎಲ್ಲ ಅದನ್ನೇ ಉರು ಹೊಡೆದ್ವಿ, ಏನೂ ಅರ್ಥ ಆಗ್ಲಿಲ್ಲ. ಐ ಆಮ್ ಸಾರಿ. ನೀವು ಓದ್ಬೇಕಾಗಿರೋದು ಆ ಲೆಟರ್ ಅಲ್ಲ, ಯಾವುದೋ ಜ್ಞಾನದಲ್ಲಿ ನಮ್ಮ ತಂದೆ ಬರೋದ್ ಕಾಗ್ದ ಆ ಕವರ್ನಲ್ಲಿ ಇಟ್ಬಿಟ್ಟೆ. ಸರಿಯಾದ ಹೀರೋ ಸರ್ ನೀವು. ಗಡ್ಬಿಡಿಲಿ ಹೆಣ್ಣನ್ನು ಬಿಟ್ಬಿಟ್ಟು ಪಕ್ಕದಲ್ಲಿರೋ ಪುರೋಹಿತರಿಗೆ ತಾಳಿ ಕಟ್ಬಿಡ್ತೀರಾ? ನೀವು ಓದ್ಬೇಕಾಗಿರೋ ಲೆಟರ್ ಇತ್ತು ಸರ್. ಸರ್ ಲೆಟರ್ ಆಯ್ತಕ್ ಸರ್? ಹೇಗೂ ನೀವು ಮೊತ್ತ ಬಂದಿದ್ದೀರಿ, ನೀವೇ ಹೇಳ್ಬೋದಲ್ಲ? ನಾನೇ ಹೇಳ್ಬೋದು, ಆದ್ರೂ ಸ್ವಲ್ಪ ಸಂಕೋಚ ಆಗುತ್ತೆ. ಪುಷ್ಪ, ಯಾವುದಕ್ಕೂ ನೀನೇ ಓದ್ಬಿಡು. ಮಂಜುಳಾಕ ಏನೇ ಏನ್ ಬರ್ತಿದ್ಯಾ? ಕಮಲಾಕ. ಸರಿ, ನಾನೇ ಹೇಳ್ತೀನಿ. ನನಗೆ ಟ್ರಾನ್ಸ್ಫರ್ ಆದಾಗ ನಮ್ಮ ತಂದೆ ತಾಯಿನೂ ನನ್ನ ಜೊತೆ ಬಂದಿರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವರು ಶೃಂಗೇರಿ ಬಿದ್ದು ಬರಕ್ಕೆ ಇಷ್ಟಪಡಲಿಲ್ಲ. ಈಗ ಅಷ್ಟೊಂದು ಬಂಗ್ಲೆಯಲ್ಲಿ ನಾನೊಬ್ಬನೇ ಒಂಟಿಯಾಗಿದ್ದೀನಿ. ಮಾಡಿ ಮೇಲೆ ನಾನಿರ್ತೀನಿ, ಕೆಳಗಿನ ಪೋರ್ಷನ್ ಕಂಪ್ಲೀಟ್ ಖಾಲಿ ಇದೆ, ಅದನ್ನ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನಿಮ್ ಜ್ಞಾಪಕ ಬಂತು. ನೀವೇನು ಫ್ರೀಯಾಗಿ ಬಂದಿರಿ ಅಂತ ಹೇಳ್ತಾ ಇಲ್ಲ. ಈ ಮನೆಗೆ ಎಷ್ಟು ಬಾಡಿಗೆ ಕೊಟ್ಟಿದ್ರು ಅಷ್ಟು ಕೊಟ್ಟೆ ಸಾಕು. ನಾನು ಸಂತೋಷವಾಗಿ ತಗೋತೀನಿ. ನಿಮಗೂ ಸೌಕರ್ಯವಾಗುತ್ತೆ, ನನ್ನ ಮನೆಗೂ ಲಕ್ಷ್ಮೀ ಕಳೆ ಬರುತ್ತೆ. ನಾನೇನು ನಿಮ್ಮ ನಿರ್ಬಂಧ ಪಡಿಸ್ತಾ ಇಲ್ಲ. ನೀವು ನಿಧಾನಕ್ಕೆ ಯೋಚನೆ ಮಾಡಿ ನಿಮ್ ತೀರ್ಮಾನ ತಿಳಿಸಿದ್ರೆ ಸಾಕು. ನಾನು ಬರ್ತೀನಿ. ಯೋಚನೆ ಮಾಡೋದ್ರಲ್ಲಿ ಏನಿದೆ? ಗಂಟು ಮುಟ್ಟೆಲ್ಲ ಈಗಲೇ ಕಟ್ತೀವಿ. ಬಂಗ್ಲೆ ಬಂಗ್ಲೆ ಬಂಗ್ಲೆಪಾ ಬಂಗ್ಲೆ. ಅಕ್ಕ ಅಲ್ಲಿಗೆ ಹೋಗ್ಬಿಡೋಣ ಅಕ್ಕ. ಅಕ್ಕ 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 ಒಬ್ಬೊಬ್ಬಿಗೆ ಒಂದೊಂದು ರೂಮ್ ಸಿಗುತ್ತೆ. ನಿನಗೆ ಬೇಕಾದ್ರೆ 2 ರೂಮ್ ಇಟ್ಕೋ. ಚಾನ್ಸ್ ಸಿಕ್ಕರೆ ಸಾಕು, ಬಾಯ್ ಬಿಡ್ಕೊಂಡು ನಿಂತ್ಕೊಂಡ್ ಬಿಡ್ತೀಯ. ಕಂಜೂಸ್. ದಿಢೀರ್ ಅಂತ ಯಾಕೆ ನಮ್ಮನ್ನು ಕರೀತಿದ್ದಾರೆ? ಅದೇ ನನಗೆ ಅರ್ಥ ಆಗ್ತಿಲ್ಲ. ನೀನ್ ಹಾಕಿದ ಊಟದ ರುಚಿ ಗುಮ್ನಲ್ಲಿ ಹೀರೋ ಸೊಕ್ಕಿ ಸೋತ್ ಹೋದ್ರಿಂತಲೇ ಇಟ್ಕೋ. ಹೀರೋ ಇಲ್ಲ ಅಂಬೋದ? ಮಹಾ ಹೀರೋ ಪುಟ್ಗೌರಿ. ಅಪ್ಪ ನೀವೇನಪ್ಪ ಹೇಳ್ತೀರಿ? ಇಷ್ಟಾಕೆ ಹೇಗ್ ಬೇಕಾದ್ರೂ ತೀರ್ಮಾನ ಮಾಡ್ಬೋದು. ಅಪ್ಪನಿಗೆ 2 ಓಕೆ. ನೀನೇನ್ ಹೇಳ್ತೀಕ? ಅವರೆಲ್ಲ ಕರೆದ್ರು, ಅದವ್ರು ದೊಡ್ಡನ. ನಾವ್ ತಕ್ಷಣ ಇಟ್ಕೊಂಡು ಹೋಗ್ಬಿಟ್ರೆ ಅದು ಸಂತೋಷ ಅಂತೀಯಾ? ಸಂತಾನ ಅಂಬೇಕತ್ತೆ. ನನ್ನ ರಕ್ತ ಹಂಚಿಕೊಂಡ ಸೋದರಿ ಮಣಿಯರೇ, ಸ್ವಲ್ಪ ನೋಡಿ. ಅರಮನೆ ನಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಅದೃಷ್ಟ ಆಕಾಶನ ತೂತು ಮಾಡ್ಕೊಂಡು ಮಳೆ ಹಾಗೆ ಸುರಿತಾ ಕ್ಷಣ ಬಿಟ್ಟು ಹೊರಟು ಹೋಗೋ ಭಾಗ್ಯನೇ ಇಲ್ವಾ? ಇಲ್ಲಿ ನೋಡು. ಈಗೇನ್ ತೀರ್ಮಾನ ಹೇಳಿ? ಹೋಗೋದ್ ಬೇಡ ಅಂತೀರಾ? ನಾನೇನು ಬೇಡ ಅಂತ ಹೇಳಿಲ್ಲಮ್ಮ. ನಾನು ಬೇಡ ಅಂದಿಲ್ಲ, ಸ್ವಲ್ಪ ಯೋಚನೆ ಮಾಡೋಣ ಅಂದೆ. ಯೋಚನೆನಾ? ಲೈಫ್ ಪೂರ್ತಿನಾ? ನೋಡಿ, ಮಿಡಲ್ ಕ್ಲಾಸ್. ಅಯ್ಯೋ ಅಯ್ಯೋ ಅಯ್ಯೋ. ಇನ್ನೂ ಯೋಚನೆನಾ? ಅಯ್ಯೋ, ಮನೇನ ಅದು ದೊಡ್ಡ ಸ್ಟೇಡಿಯಂ ತರ ಇದೆ.
ಹೀರೋ ಅಪ್ಪ ನಮ್ ಕುಟುಂಬನ ಮನಸ್ಸಲ್ಲಿ ಇಟ್ಕೊಂಡೆ ಮನೆ ಕಟ್ಟಿದಾರೋ ಏನೋ. ಎಷ್ಟು ವಿಶಾಲವಾಗಿದೆ ಅಲ್ವಾ? ಅರೈಸ್ಕಿ ಮನೆ ಮಾತ್ರ ಅಲ್ಲಮ್ಮ, ಮನಸ್ಸು ಅಷ್ಟೇ ವಿಶಾಲವಾಗಿದೆ ನಮ್ ದೊರೆದು. ತಾವ್ಯಾರು? ಅರೈಸ್ಕಿ ಅರೈಸ್ಕಿ ಅರೇಸ್ಕಿ ಅರೇಸ್ಕಿ ಅಂದ್ರೆ ಏನರ್ಥ? ಹೇಳ್ತೀನಿ ಹಿಂದೆ ಏನು ಅವಸರ? ಹೌದು, ನಿಮ್ ತಂದೆಯವರೆಲ್ಲಿ? ಸಾಮಾನ್ ಜೊತೆ ಬರ್ತಿದ್ದಾರೆ. ಟೆಂಪಲ್ ಹೋಗ್ಬಿಟ್ಟು ಬರ್ತಾರೆ ಅಂತಳೆ. 10 o'clock ಬರ್ತಾರೆ ಅಂತಳೆ. ಟೆಂಪೋಲಿ ಬರ್ತಾರೆ ಅಂದೆ. ಅರೈಸ್ಕಿ ಅರೇಸ್ಕಿ ಅಂದ್ರೆ ಏನರ್ಥ? ಟೈಮ್ ಆಯ್ತು ಅಂತ ಅರ್ಥ. ಈಗ ಈ ತರ ಅರ್ಥನಾ? ಇನ್ನೂ ತರ ಅರ್ಥ ಇದೆ. ಮುಹೂರ್ತ ಮೀರೋಗ್ತಾ ಇದೆ. ನಾನೇ ಹಾಲು ಕಾಯಿಸಿಟ್ಟಿದ್ದೇನೆ, ಬನ್ನಿ ಕುಡೀರಿ. ಏನ್ ಸ್ವಾಮಿ, ನೀವು ಯಾರು ಅಂತ ಹೇಳಲೇ ಇಲ್ಲ? ಬೆಂಗಳೂರಿಗೆ ಮೇಯರ್. ಮೇಯರಾ? ಹೇಳಿದ್ರೆ ನಂಬಿಡ್ತೀರಾ? ಈ ಮನೆ ಕುಕ್ಕು, ಹೆಸರು ಮತಾಪು. ಮತ್ತಾಪು ಅಂದ್ರೆ? ನನ್ನ ಹೆಸರು ಮಳವಳ್ಳಿ ತಮ್ಮಯ್ಯನ ಮಗ ಪುಟ್ಟಪ್ಪ. ಮತಾಪು ಅಂತ ಚಿಕ್ಕನ್ ಮಾಡ್ಕೊಂಡಿದ್ದೀನಿ. ಕಿರಿ ಮಗಳು, ನಡುಕಲು. ನಿಮ್ ವಿಚಾರನ ನಮ್ ದೊರೆ ಆವಾಗ ಹೇಳ್ತಾ ಇರ್ತಾರೆ. ಸಕಳಿಯಾಗಿದೆ. ಅಂದ್ರೆ ಈ ಮನೆಯಲ್ಲಿ ನಾವು ಬಂದ್ ಮುಹೂರ್ತದಲ್ಲಿ ಅರೇಸ್ಕಿನಾ? ಹಾಗಂದ್ರೆ ಹಾಲು ಉಕ್ಕುತ್ತಾ ಅಂದೆ. ಕಮಲಾ, ಶ್ರೀದೇವಿ ಕಣೆ, ಶ್ರೀದೇವಿ. ಇಷ್ಟೇನಾ? ಇನ್ನೂ ಇದೆಯಾ? ಹೇಗಿದೆ ರೂಮು? ಬಾರ್ಬರ್ ಶಾಪ್ ತರ ಇದೆ. ಅಲ್ಪರನ್ನ ಕರೆದು ರೂಮ್ ಕೊಟ್ರು ನೋಡು. ಆ ಹೀರೋ ಸರಿಯಾದ ಹುಚ್ಚ. ಅವ್ರಿಗೆ ಹುಚ್ಚ ಅಂದ್ರೆ ನಿಮಗೆ ಕೋಪ ಬರ್ತೇ ಒಂದೇ ತರ. ಸಮಥಿಂಗ್ ಆಯ್ತಾ? ಇನ್ನು ಎಷ್ಟು ದಿನ ಈ ಮನೇಲೆ ದರ್ಬಾರ್ ನಡೆಸ್ಬೇಕು ಅಂತಿದ್ದೀರಾ? ಆಷಾಢ ಹೋಗಿ ಶ್ರಾವಣ ಬಂದ್ರೆ ನಮ್ನೆಲ್ಲ ಓಡ್ಸೋಕ್ ಬರ್ತಾಳೆ. ಹೀರೋ ಸರ್ ತಾಯಿನಾ? ಆ ತಾಯಿನೇ ಓಡ್ಸೋಳ್ನ ಹೇಳಿದೆ. ನೀನ್ ಏನ್ ಹೇಳ್ತಾ ಇದೀಯಾ? ಹೀರೋ ಸರ್ ವೈಫ್. ಇಲ್ದೇ ಇರೋ ಹೆಂಡತಿ ವಿಚಾರ ಹೀಗಾಕೆ? ಇಲ್ದೇ ಇರೋಳ? ಅವ್ರ ಹೆಂಡತಿ ಇಲ್ಲೇ ಇರ್ಬೋದು. ನಾವು 3 ಜನರಲ್ಲಿ ಒಬ್ಳಿರ್ಬೋದು. ನಾವು 3 ಜನನೂ ಇರ್ಬೋದು. ಸ್ವಲ್ಪ ತೊಂದರೆ ಕೊಡ್ಬೋದಾ? ವೈ ನಾಟ್? ಬನ್ನಿ. ಏನ್ ಸಮಾಚಾರ? ಬಲ್ಬ್ ಪುಸ್ ಅಂತ ಡ್ರೈನೇಜ್ ಪ್ರಾಬ್ಲಮಾ? ನಲ್ಲಿ ನೀರ್ ಬರ್ತಾ ಇಲ್ವಾ? ತಿರುಗಿಸಿದ್ರೆ ಗಾಳಿ ಬರುತ್ತಲ್ಲ? ಅಯ್ಯೋ ಬರುತ್ತೆ. ಹಿಂದೆ ನಾವಿದ್ ಮನೇಲಿ ಅದು ಕೂಡ ಬರ್ತಿರ್ಲಿಲ್ಲ. ಅದೇನಿಲ್ಲ, ಮನೆ ಬಾಡಿಗೆ ಕೊಡಕ್ ಬಂದೆ. ಅಯ್ಯೋ, ಬಾಡಿಗೆ ಎಲ್ಲ ಯಾಕೆ? ನೀವು ಬಾಡಿಗೆ ತಗೊಂತೀನಿ ಅಂತ ಹೇಳಿದ್ರಿಂದ ತಾನೇ ನಾವ್ ಈ ಮನೆ ಬರಕ್ ಒಪ್ಕೊಂಡಿದ್ದು. ಸರಿ ತಗೋತೀನಿ. ಅದಕ್ಕೆ ಅಂತ ನೀವು ಹಳೆ ಮನೆಗೆ? ಅರಮನೆ ತರ ಇರೋ ಈ ಮನೆಗೆ. ಹಾ, ನಿಮ್ ಕನ್ನಡಕ ಇಲ್ಲಿ ಅದಿಲ್ಲದೆ ಇದ್ರೆ ನಿಮ್ ಮುಖದಲ್ಲಿ ಏನೋ ಕೊರತೆ ಇದ್ದಾಗ ಅನ್ಸುತ್ತೆ. ತಗೊಳ್ಳಿ, ಮನೆ ಬಾಡಿಗೆ 200 ರೂಪಾಯಿ, ಲೈಟ್ ಬಿಲ್, ನೀರ್ ಬಿಲ್ 63 ರೂಪಾಯಿ. ಅದೆಲ್ಲ ಇದ್ರಲ್ಲಿ 300 ರೂಪಾಯಿ ಇದೆ. ಓಕೆ, ಚಿಲ್ಲರ್ ತಂದು ಕೊಡ್ತೀನಿ. ಒಂದು ನಿಮಿಷ. ಬರ್ತಾ ಒಂದು ಮಯೂರ ತಗೊಂಬರೆ. ಥ್ಯಾಂಕ್ ಯು. ದೀಪ ಒಳ್ಳೆ ಮುಖ, ಗಂಟಸ್ ತರ. ಅರ್ಚನಾ, ನಿನ್ ಮೊದ್ಲೇ 38 ಹಲ್ಲು, ಅದ್ರಲ್ಲೇನ್ ಬಾಯ್ ಬಿಟ್ ನಗು. ಇಲ್ಲಿ ನೋಡಿ ಬಂದಳು ಸುಂದರಿ. ಏನ್ ಪುಷ್ಪ ಅದು? ಬನ್ನಿ ಹೀರೋ ಸರ್, ಕಾಲೇಜ್ ಡೇ ಫಂಕ್ಷನ್, ಅದ್ರಲ್ಲಿ ತೆಗೆದ ಫೋಟೋಗ್ರಾಫ್. ಓ, ಇಲ್ಲಿ ನೋಡ್ಬೋದಾ? ನೋಡಾಯ್ತಾ? ಹೋಗ್ಬೋದಾ? ಆಯ್ತಾ? ಆಯ್ತು. ಲೇಟ್ ಆಗೋಯ್ತು. ಬರ್ತೀನಿ ಹೀರೋ ಸರ್. ಲೇಟ್ ಆಗಿ ಹೋದ್ರೆ 1.5 ಗಂಟೆ ಫಿಸಿಕ್ಸ್ ಟೀಚರು ಅಂತ ಬೊಂಬೆ ಹೊಡ್ತಾಳೆ. ಪುಷ್ಪ ಹೊರಟೋದ್ಲಾ? ಆಗ್ಲೇ ಹೊರಟಾಯ್ತಲ್ಲ. ಏನ್ ಬೇಕು? ಏನಿಲ್ಲ. ಏನ್ ಬೇಕು ಅಂತ ಹೇಳಿ, ನಾನ್ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಈ ಲೆಟರ್ ಪೋಸ್ಟ್ ಮಾಡ್ಬೇಕು. ನನ್ ಫ್ರೆಂಡ್ ಬರ್ತಿದ್ದೆ. ಕೊಡಿ, ನಾನ್ ದಾರಿಲಿ ಪೋಸ್ಟ್ ಮಾಡ್ಬಿಟ್ಟು ಹೋಗ್ತೀನಿ. ಇಲ್ಲ, ಕವರ್ ತಗೊಂಡು ಅಡ್ರೆಸ್ ಬರೆದು ಪೋಸ್ಟ್ ಮಾಡ್ಬೇಕು. ಅವಳು ನಂಬಿದ್ದೆ, ಅತಿ ಅವಸರ, ಕತ್ತೆ ಹೋಗ್ಬಿಟ್ಲಾ? ನಿಮ್ಗೆ ಆಕ್ಷೇಪಣೆ ಇಲ್ಲ ಅಂದ್ರೆ ನಾನೇ ಅಡ್ರೆಸ್ ಬರೆದು ನಾನೇ ಪೋಸ್ಟ್ ಮಾಡ್ತೀನಿ. ವ್ರತ ನಿಮ್ಗೆ ಶ್ರಮ ಪಾಪ. ನೋ ನಾಟ್ ಅಟ್ ಆಲ್. ಕೊಡಿ. ಬೇಡ ಬೇಡ. ಕೊಡಿ.
ಅಡ್ರೆಸ್ ಓ ಕವರ್ಗೆ ಬಸ್ಸಾ? ಪರವಾಗಿಲ್ಲ, ನಾನೇ ತಗೋತೀನಿ. ಹೆಸರು ತಗೊಂಡು ಹೋಗ್ತಿದಾರಲ್ಲ ಹೀರೋ, ಅವ್ರ ಆಫೀಸ್ನಲ್ಲಿ ಏನ್ ಮಾಡ್ಬೋದು ಅಂತೀಯಾ? ನೀನ್ ಬಾಯ್ ಬಿಟ್ಟಾಗ ಜಗತ್ತೇ ಕಾಣ್ತಂತಲ್ಲ, ಸ್ವಲ್ಪ ಬಾಯ್ ತೆಗಿ, ಅದೊಂದು ಸೀನ್ ನೋಡ್ಕೋತೀನಿ ಟಿವಿಲಿ ನೋಡೋ ತರ. ಗುಡ್ ಮಾರ್ನಿಂಗ್ ಸರ್. ಸ್ನೇಹಿತೆಗೆ ಲೆಟರ್ ಅಂತೆ, ಏನ್ ಬರ್ತಿರ್ತಾಳೆ? ಪ್ರೀತಿಯ ಚಂದ್ರ, ನನ್ನ ಹೊಸ ಅನುಭವನ ನನ್ನ ಸ್ನೇಹಿತೆಯಾದ ನಿನ್ನ ಹತ್ರ ಹೇಳ್ದೆ, ಇನ್ಯಾರ ಹತ್ರ ಹೇಳಿ? ಹುಡುಗಿರ ಹೊಸ ಅನುಭವ ಪ್ರೇಮ ತಾನೆ. ನಾನು ಪ್ರೀತಿಸೋಕ್ ಶುರು ಮಾಡಿದೆ. ಯಾರ ಮನ್ಮತ ಅಂತ ಕೇಳ್ತೀಯಾ? ರಘುವಿನ ಮೊದಲನೇ ಅಕ್ಷರ, ಸುರೇಶ್ನ ಕೊನೆ ಅಕ್ಷರ, ಮಧ್ಯದ ಅಕ್ಷರ ನಾ ಹೇಳಲ್ಲ. ಹೆಸರು ಕಂಡಿಡಿ? ಇನ್ನೂ ಗೊತ್ತಾಗ್ಲಿಲ್ವಾ? ರಮೇಶ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಸ್ ಸರ್, ಈ ಲೆಟರ್ ಪೋಸ್ಟ್ ಮಾಡ್ಬಿಡು. ಪೇಪರ್. ರಮೇಶ್ ಅವರೇ, ನನ್ನ ಮಕ್ಕಳಿಗೆ ಭಾರವಾಗೋದಕ್ಕೆ ನನ್ನ ಮನಸ್ಸು ಇಷ್ಟಪಡೋದು. ಸುಮ್ಮನಿರಕ್ಕೂ ಆಗಲ್ಲ. ಅಷ್ಟೋ ಇಷ್ಟು ಬಂದ್ರೆ ಕೈ ಖರ್ಚಿಗಾದ್ರೂ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ವಿಷಯ ನನ್ನ ಮಕ್ಕಳ ಹತ್ರ ಹೇಳ್ಬೇಡಿ ಪ್ಲೀಸ್. ಬರ್ತೀವಿ, ಇನ್ನೂ ಪೇಪರ್ ಹಾಕೋತೀವಿ. ನಿಮ್ ಅಡಿಗೆ ಹೇಗಿರುತ್ತೆ? ಯಾಕೆ, ಊಟ ಮಾಡ್ತೀರಾ? ಇಲ್ಲ, ಹೇಗ್ ಮಾಡ್ತೀರಾ ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನನ್ನ ಅಡಿಗೆ ನಾನು ಊಟ ಮಾಡಲ್ವೇ? ಅಯ್ಯಯ್ಯೋ, ನಮ್ಮನೆ ಬಿಟ್ಟು ಹೊರಗಡೆ ಊಟ ಮಾಡಲ್ಲ ಅಂದೆ. ಯಾಕೆ? ಹೊರಗಡೆ ಊಟ ಮಾಡಿದ್ರೆ ನಿಮ್ ಎಂಟು ಕೋಪ ಬರುತ್ತಾ? ಅವ್ರನ್ನ ಕಂಡ್ರೆ ನಿಮ್ಗೆ ತುಂಬಾ ಭಯನಾ? ಭಯ ಅಲ್ಲ, ಭಕ್ತಿ. ಪರವಾಗಿಲ್ವೇ, ತಲೆ ಮೇಲೆ ಕೂತ್ಕೊಂಡಿದೀರ ಅವ್ರನ್ನ ನೋಡ್ಬೇಕು ಅನ್ಸುತ್ತೆ. ಒಂದ್ಸತಿ ಕರ್ಕೊಂಡ್ ಬರ್ತೀರಾ? ಅರೈಸ್ಕಿ ಅಂದ್ರೆ ಅವಳು ಬರೋಲ್ಲಮ್ಮ. ಯಾಕೆ? ಹೊರಗಡೆ ಬರಕ್ ನಾಚ್ಕೊಂತಾರ? ಬರೋಲ್ಲ. ಪ್ರೇಮಕ್ಕೆ ಒಮ್ಮೆಯೇ ಜನನ, ಆ ಪ್ರೇಮಕ್ಕೂ ಇಲ್ಲ. ಯಾರಾದ್ರೂ ಬಂದ್ರೆ ಹೇಳೋ ಬೇಡ. ಮಂಜುಳಮ್ಮ ಬಂದಿದ್ದಾರೆ, ಈಗ ಹೇಳು. ಬನ್ನಿ, ನಮಸ್ಕಾರ. ದೊರೆ ಆರ್ಯ ಕೊಡ್ಬೇಕಂತೆ, ಅವ್ರ ಕೈಯಾರ ಕೊಡ್ಬೇಕಂತೆ. ಕುಡಿ. ಅದೇ ಆಗ್ಲೇ 1 ತಿಂಗಳಾಗತ್ತಾ?
ಹಿಂದೆ ಟೈಮು ತೆವಳ್ತಾ ಇತ್ತು, ಈಗ ಹಾರೋಕ್ ಶುರು ಮಾಡಿದೆ. ಬಾಡಿಗೆನ ಅವನ ಕೈಗೆ ಕೊಟ್ಬಿಡಿ. ಆಗ್ಲೇ ಕೊಡ್ಬೋದಾಗಿತ್ತಲ್ವಾ? ಬರ್ತೀರಾ? ಏನಿಲ್ಲ, ನೀವು ಹೋದ್ರೇನೆ ನಾನು ಹೋಗೋಕ್ ಸಾಧ್ಯ. ಏನ್ ಬಿಟ್ಟು ಹೋದ್ರಿ ಮಾ? ಅರೆ ಇಸ್ಕಿ ಏಯ್, ಊರ್ಗಡ್ಲೆಲ್ಲ ತಿಂದು ಮುಗಿಸ್ಬಿಡ್ಬೇಕತ್ತೆ. ನಾಳೆ ಚಟ್ನಿಗ್ ಬೇಕು. ನೀನ್ ಚಟ್ನಿಗಿಂತ ಇದೇ ಚೆನ್ನಾಗಿದ್ದಿಲ್ಲ. ಅಯ್ಯೋ, ಬರಲ್ಲ ಆಯ್ತಾ? ಸರಿ ಸರಿ, ಈ ಹಾಗಲಕಾಯಿ ಗೊಜ್ಜನ ಮೇಲ್ ತಗೊಂಡೋಗಿ ಕೊಟ್ಬಿಟ್ಟ. ಹಾಗಲಕಾಯ? ಅದು ನಿಂಗೆ ಸೇರೋದೇ ಇಲ್ವಲ್ಲ? ಹೀರೋ ಸೇರುತ್ತಂತೆ. ಒಂಟಿ ಇಟ್ಕೊಂಡು ಕಷ್ಟಪಡುತ್ತೆ ಜನ್ಮ. ಹಾಗಲಕಾಯಿ ಅಂದ್ರೆ ಪ್ರಾಣ ಅಂತೆ. ಹಾಗಂತ ಮತಾಪ ಹೇಳ್ದ. ನಿನಗೇನು ಅಷ್ಟೇನ್ ಬಿಟ್ಟು ಅಜ್ಜಿ? ತುಂಬಾ ಮಾಡ್ದೆ, ಮಿಕ್ಕೋಯ್ತು. ಹೊರಗ್ ಚೆಲ್ಲಕ್ಕಾಗತ್ತಾ? ತಗೊಂಡೋಗ್ ಕೊಡು, ತಿನ್ಲಿ. ನಾನೇ ನನ್ ಕೈಯಾರ ಮಾಡ್ಕೊಂಬಂದೆ ಹೀರೋ ಅಂತ ಜಂಬ ಕೊಚ್ಕೋಬೇಡ. ಹಾಗಂತ ಕಮಲಕ್ಕನೆ ಕೊಟ್ ಕಳ್ಸಿದ್ಲು ಅಂತಾನು ನೀ ಏನು ಹೇಳ್ಬೇಕಾಗಿಲ್ಲಮ್ಮ. ಸರಿ, ಹೇಳಲ್ಲ ಹೇಳಲ್ಲ. ಅವರಾಗ ಕೇಳಿದ್ರೆ ಹೇಳು, ಪರವಾಗಿಲ್ಲ. ಹೀರೋ ಸರ್, ಹಾಗಲಕಾಯಿ ಗೊಜ್ಜು. ವಾಸನೆ ನೋಡಿ. ಹೇಗೆ, ನಮ್ಮ ಅಕ್ಕನ ಕೈ ವಾಸನೆ ಬರ್ತಾ ಇದ್ಯಾ? ಅದ್ ಸರಿ, ನಂಗೆ ಹಾಗಲಕಾಯಿ ಗೊಜ್ಜು ಇಷ್ಟ ಅಂತ ನಿಂಗೆ ಗೊತ್ತು? ನಿಮ್ ಜಾತ್ಕಾನೆ ನಮ್ ಕೈಲಿದೆ ಸರ್. ನನ್ ಜಾತ್ಕನ? ಅದಕ್ಕೆ ಜಾತ್ಕಾನೆ ಯಾಕೆ ನೋಡ್ತಾರೆ? ಕೆಇಬಿ ಜಿಂದಾಬಾದ್. ಏನ್ ಸರ್ ಇದು? ಜಾತ್ಕ ಅಂದ ತಕ್ಷಣ ಲೈಟ್ ಆಫ್ ಆಗೋಯ್ತು. ಅಂತದೇನಾಗಿದೆ? ಹೋದ ತಕ್ಷಣ ಬರೋ ತಾನೆ, ಕತ್ಲೆ ಬೇರೆ. ಕೆಇಬಿ ಜಿಂದಾಬಾದ್. ಹಾಗಲಕಾಯಿ ಗೊಜ್ಜು ಕೊಟ್ಟಾಯ್ತು. ನೀನ್ ಕಳಿಸಿ ಅಂತ ಅವ್ರ ಹತ್ರ ಹೇಳಲೇ ಇಲ್ಲ. ಅವರು ಕೇಳಲಿಲ್ಲ. ಲೈಟ್ ಆಫ್ ಆದ ತಕ್ಷಣ ಬರೋ ತಾನೆ. ಮಾತಾಡ್ತಿರುವಾಗ ಅರ್ಧದಲ್ಲಿ ಹೇಗ್ ಬರೋದು? ಅಂತದ್ದೇನೆ ಮಾತು. ಪ್ರೀತಿ ಬಗ್ಗೆ ಮಾಡಿದ್ವಿ, ಕತ್ಲಲ್ಲ, ಹಾಕ್ತಾನೆ ಟೈಮ್ ಸಿಕ್ಕಿದ್ದು. ಏನೇ ಮಾತಾಡಿದ್ರಿ? ಏನ್ ಮಾತಾಡಿದ್ರಿ ಹೇಳಿ. ಆ ಬಾಗಿಲು ಹಾಕ್ಬಿಟ್ಟ. ಹೇಳು. ಆ ರಾಕಿಂಗ್ ಸೆಟ್ ತಗೊಂಡ್ ಬಂದು ಹಾಕು. ರಾಕ್ ಮಾಡ್ಕೊಂಡು ಆರಾಮಾಗಿ ಹೇಳ್ತೀನಿ. ತಗೊಂಡ? ಸ್ವಲ್ಪ ಬೀಸಣಿಗೆ ತಗೊಂಡ? ಬೀಸಣಿಗೆ ಸರಿ. ಚಾಮ್ರ ಅಲ್ವಾ? ಪರವಾಗಿಲ್ಲ, ಬೀಸು. ಅಮ್ಮ, ಈಗ ನೀ ಏನ್ ಮಾಡ್ತೀಯ ಅಂದ್ರೆ, ಮಾಡಿ ಹತ್ತಿಳಿದು ಕಾಲ್ ತುಂಬಾ ನೋವಾಗಿದೆ. ಸ್ವಲ್ಪ ಹೊತ್ತು ಕೂತಿ. ಅಪ್ಪ, ಈಗ ನೀನೇನ್ ಮಾಡ್ತೀಯ ಅಂದ್ರೆ? ನಾನೇನು ಮಾಡಲ್. ಕಣ್ಣೋಡು ಕೊಳ ಆಗಿದೆ. ನಾನೇ ನಡ್ತಿಲ್ಲ. ಕಮಲಾಕ, ನಿನ್ನ ಆಸೆ ನನಗ್ ಗೊತ್ತಿಲ್ವಾ? ಸುಮ್ಮನೆ ಟೀಸ್ ಮಾಡಿದೆ. ರಾಮನ್ ಬಗ್ಗೆ ಸೀತೆಗ್ ಮಾತ್ರ ಅಲ್ಲ, ಹನುಮಂತನ್ಗೂ ಭಕ್ತಿ ಉಂಟು. ನಾನು ಹನುಮಂತನ್ ಪೊಸಿಷನ್. ಸರಿ, ಅವ್ರ ಹತ್ರ ಏನಾದ್ರು ಹೇಳ್ತೀನಿ? ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ಹೇಳಿಲ್ಲ. ಯಾಕೆ ಗೊತ್ತಾ? ಪ್ರೀತಿ ವಿಷಯದಲ್ಲಿ ಯಾವಾಗ್ಲೂ ಸಸ್ಪೆನ್ಸ್ ಇರ್ಬೇಕು. ಎಲ್ಲ ಔಟ್ ಮಾಡ್ಬಿಟ್ರೆ ಥ್ರಿಲ್ಲೇ ಇರೋಲ್ಲ. ಮಾಡಿ ಬಗ್ಗೆ ಯೋಚಿಸ್ತಾ ನೀ ಅಡಿಗೆ ಮನೆಯಲ್ಲಿ ಬೇಯ್ತಿರೋವಾಗ, ಅಡಿಗೆ ಮನೆ ಬಗ್ಗೆ ಯೋಚಿಸ್ತಾ ಅವ್ರು ಮಾಡಿಲಿ ಬೇಯೋವಾಗ, ಅಯ್ಯೋ ಎಂತ ಮ್ಯೂಸಿಕ್ ಆಗ್ಬೇಕಾದ ಜಾಗ ಅದು ಗೊತ್ತಾ? ಇದೇ ತರ ಈ ನಾಟಕ ಸ್ವಲ್ಪ ದಿನ ಧಾರಾವಾಹಿಯಾಗಿ ನಡಿಬೇಕು. ಈಗ ಬೀಸ್ಲಾ? ಪ್ರವಾನ್ ತುಂಟಿ, ಯಾವತ್ ನೀನ್ ಇನ್ನೊಂದು ಕಣ್ಣನ್ ತೆರೆದು ನಾನು ಪ್ರೀತಿಸ್ತೀನಿ ಅಂತ ಹೇಳ್ತೀಯ? ಹೇಳೋದೇ ಇಲ್ವಾ? ಸರಿ, ನಾನೇ ಹೇಳ್ತೀನಿ. ಆದ್ರೆ
ತಮ್ಮ ಲೇ ತಮ್ಮ ಏ ಆಲೂಗಡ್ಡೆ ಎಮ್ಮೆ ಮಗನೇ ಏನ್ ಬ್ರದರ್ ಮರ್ಯಾದೆ ಯಾಕಂದ್ರೆ ಬರಲ್ವಲ್ಲ ನೀನು ಹೋಮ್ ವರ್ಕ್ ಮಾಡ್ತಾ ಇದೀನಿ ಬ್ರದರ್ ನನ್ನ ವರ್ಕ್ ಏನಾಗಬೇಕು ಬಾರಲ್ಲಿ ನನ್ ಯಾವನು ರಾಮಣ್ಣನ ಹೋಮ್ ವರ್ಕ್ ಮಾಡಕ್ಕೂ ಬಿಡಲ್ಲ ಏನ್ ಬ್ರದರ್ ಏನೋ ಗುಣಗ್ತಾ ಇದ್ಯಾ ತಗೋ ನೆಟ್ಟಿಗೆ ಅಡ್ರೆಸ್ಗೆ ಹೋಗು ಹೆಸರು ಗೀತಾ ಹೆಸರು ಚೆನ್ನಾಗಿದೆ ಹುಡುಗಿನೂ ಅಷ್ಟೇ ಚೆನ್ನಾಗಿದ್ದಾಳೆ ಅವಳನ್ನ ಹೋಟೆಲ್ ಕಾಟೇಜ್ ಕರ್ಕೊಂಡ್ ಬಂದ್ಬಿಡು ನಾನು ಅಲ್ಲಿ 8 ಗಂಟೆಗೆ ಬರ್ತೀನಿ ಅಂತ ಬೇಡ ಬ್ರದರ್ ನಿಂಗೆ ಯಾಕೋ ಭಯ ಆಗ್ತಾ ಇದೆ ನೀ ತುಂಬಾ ತಪ್ಪು ಮಾಡ್ತಾ ಇದ್ಯಾ ಈ ವಯಸ್ಸಿನಲ್ಲಿ ತಪ್ಪು ಮಾಡ್ದೀನಿ ಯಾವ ವಯಸ್ಸಿನಲ್ಲ ತಪ್ಪು ಮಾಡೋದು ತಗೋ ಆಟೋಗೆ 10 ರೂಪಾಯಿ ನಿನಗೆ 10 ರೂಪಾಯಿ ಆಟೋಗೆ 10 ರೂಪಾಯಿ ನಿನಗೆ 20 ರೂಪಾಯಿ ನೀ ಬರ್ತಾ ಬರ್ತಾ ಮನೇಲೆ ಕುಡಿಯೋಕ್ ಶುರು ಮಾಡ್ಬಿಟ್ಟೆ ಇದೆಲ್ಲ ಬೇಕಾ ಬ್ರದರ್ ಹೋಗಾಳೆ ಎಳಸ್ ಮುಂಡೆ ಅದೆ ಕುಡಿದ್ರೆ ಗೊತ್ತಾಗುದು ಅದರ ಮಜಾ ಕೂತಿ ಜಾಗದಿಂದ ಎಲ್ಲೆಲ್ಲೋ ಹೋಗ್ಬಾರ್ದು ಕುಡಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಕುಡಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಎಲ್ಲೋಗ್ತಿದ್ಯೋ ತಮ್ಮ ನೀವ್ ಹೇಳೋದೆಲ್ಲ ಅಲ್ಲಿಗೆ ಪಾಪಿ ಯಾರ ಹುಡುಗ ನೀನು ಎಷ್ಟು ಚಿಕ್ಕ ವಯಸ್ಸಲ್ಲಿ ಕುಡಿಯೋಕ್ ಪ್ರಾರಂಭಿಸ್ಬಿಟ್ಟಿಯಾ ಉದ್ದಾರ ಆಗ್ತೀಯ ನೀನು ಬರ ಇಲ್ಲಿ ನಿನ್ ಮುಖ ನೋಡ್ತೀನಿ ಅಪ್ಪಾಪಲ್ಲಿ ಅಯ್ಯೋ ಮುಂದೆ ಇದೆ ನೋಡಕ್ ಒಳ್ಳೆಯ ಮನೆ ಹುಡುಗ ನನ್ ಕಾಣ್ತೀಯ ಓದ್ತಾ ಇದೀಯಾ ಇದೇನ ಓದೋ ಲಕ್ಷಣ ಹೌದು ನೀನ ಅವಳ ಕೇಳಕ್ಕೆ ಅಮ್ಮ ನಾನ್ ಯಾರೋ ನೀನು ಅಮ್ಮ ಅಪ್ಪ ಇಲ್ವಾ ಹೇಳು ಹೇಳು ಅಪ್ಪ ಇಲ್ಲ ಅಮ್ಮನೂ ಅಣ್ಣನೂ ಇದ್ದಾರೆ ಅಣ್ಣ ಏನ್ ಮಾಡ್ತಾರೆ ಅವರು ಕುಡಿತಾನೆ ಇರ್ತಾರೆ ನಿಮ್ ವಂಶನೇ ಕುಡುಕರ ವಂಶನ ನಾನು ಇವತ್ತೇ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೆ ನಮ್ಮ ಅಣ್ಣನೇ ಕುಡಿದ್ ನೋಡಕ್ ಹೇಳಿದ್ದು ಅವ್ರು ಕುಡಿಯಕ್ ಹೇಳಿದ್ರೆ ನೀವ್ ಕುಡಿದ್ ಬಿಡೋದಾ ಈ ತರ ಹೊಡೆದ್ ಬುದ್ಧಿ ಹೇಳೋರು ಯಾರು ಇಲ್ಲ ಅದಕ್ಕೆ ಈಗ ಆಗ್ಬಿಟ್ಟೆ ತಲೆಗೆ ನೀರ್ ಸಿಕ್ಸಿತ್ತು ಸಾಕು ಏನೇ ಇದು ಪುಷ್ಪ ಇನ್ನು ಬಂದೇ ಇಲ್ಲ ನನ್ ಯಾಕೋ ಭಯ ಆಗ್ತಾ ಇದೆ ಕಣೆ ಕತ್ತೆ ಕತ್ತೆ ಕಾಲೇಜ್ ಬಿಟ್ಟ ತಕ್ಷಣ ನೆಟ್ಟಿಗೆ ಮನೆಗೆ ಬರ್ದೆ ರಾತ್ರಿ 9 ತನಕ ಊರ್ ಸಿಕ್ಕ ಅಂತ ಹೇಳಿತ್ತು ಅವಳಿಗೆ ಇಷ್ಟು ದಿನ ನಾವೇ ಮಾತ್ರ ಉದ್ದ ಅನ್ಕೊಂಡಿದ್ದೆ ಬರ್ತಾ ಬರ್ತಾ ಕಾಲು ಉದ್ದಾಗೋಯ್ತು ಸಭಾಸ್ ಕೇಳಕ್ಕೆ ಈ ಮನೇಲಿ ಯಾರಾದ್ರೂ ಇದ್ರಲ್ವಾ ನಮ್ಮನೇಲಿ ಅವಳಿಗೆ ತುಂಬಾ ಸದರಾಗೋಯ್ತು ಏನ್ ಸರ್ ಪುಷ್ಪ ಸಿಕ್ಕಿಲ್ಲ ಇಲ್ಲ ಕಾಲೇಜ್ಗೆ ಹೋಗಿದ್ದೆ ಅವ್ರ ಫ್ರೆಂಡ್ಸ್ ವಿಚಾರಿಸಿದೆ ಬೇರೆ ಏನಕ್ಕೆ ಹೋಗಿರ್ಬೋದು ನೋಡು ನೀರ್ಗಿರೋ ಜವಾಬ್ದಾರಿ ನಿಮ್ಮ ಅಪ್ಪನಿಗಿದ್ಯಾ ನೋಡು ಅವ್ರಿಗೆ ಯಾವ ತಾನೇ ಮನೆ ಮೇಲೆ ಜವಾಬ್ದಾರಿ ಇತ್ತು ಮನೇಲಿ ಏನಿದೆ ಏನಾಗ್ತಿದೆ ಅಂತ ಅಪ್ಪ ಯಾವತ್ತಾನು ಯೋಚನೆ ಮಾಡಿದ್ದಾರೆ ತಾನೇ ಮಾತಾಡ್ಕೊಳಕ್ ಬಿಟ್ಟು ಅವರು ಹೆತ್ತ ಅಪ್ಪ ಅನ್ನೋದಕ್ಕಿಂತ ನಮ್ ಜೊತೆ ಹುಟ್ಟಿದ ಮಗು ಅಷ್ಟೇ ಪುಷ್ಪ ಇನ್ನು ಮನೆಗೆ ಬರಲಿಲ್ಲ ಅಂತ ಸುಮ್ಮನೆ ಅವ್ರನ್ನ ಯಾಕೆ ಬೈತಾ ಇದ್ರಿ ಅವ್ರಿಗಾದ್ರೂ ಜವಾಬ್ದಾರಿ ಇರ್ಬೇಕೋ ಬೇಡ ಆಗ್ಬೇಕಾದ ಸಮಯದಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗ್ಬಿಟ್ರೆ ಜವಾಬ್ದಾರಿ ತಾನೇ ಬರುತ್ತೆ ಆ ಚಿಂತೆ ಯಾರಿಗಿದೆ ಈ ಮನೇಲಿ ಚಿಂತೆ ಇಲ್ದವ್ರೆ ತಂತ ನಿದ್ದೆ ಮಾಡೋದು ಗುಂಡ್ಕಲ್ನಾಗ 3 ಜನ ಹೆಣ್ಮಕ್ಳನ್ನಿತ್ತು ಈಗ ಮಲಗಿರೋದು ನೋಡಿ ಈ ತರ ಜವಾಬ್ದಾರಿ ಇಲ್ಲದ ಗಂಡಸರಿಗೆಲ್ಲ ಮನೆ ಯಾಕೆ ಮದುವೆ ಯಾಕೆ ಮಕ್ಕಳು ಯಾಕೆ ಅಪ್ಪ ಸರಿಯಿಂದ ಕುಟುಂಬ ನಾಯಕ ಸರಿಯಿಂದ ದೇಶ ಎಲ್ಲಿದ್ದಾರಾಗುತ್ತೆ ಹೇಗಿದ್ದಾರಾಗುತ್ತೆ ನಿಮ್ಗೆ ಯಾವ ಸೌಕರ್ಯವನ್ನು ಮಾಡ್ಕೊಂಡಿಲ್ಲ ನಿಜ ಆದ್ರೆ ನನ್ನ ಬೇಜವಾಬ್ದಾರಿ ವ್ಯಕ್ತಿ ಅಂತ ಮಾತ್ರ ಹೇಳ್ಬೇಡಿ ನಿಮ್ ಮದುವೆಗೆ ಯಾವ ಪ್ರಯತ್ನ ಮಾಡಿಲ್ಲ ಅಂತ ತಿಳ್ಕೊಬೇಡಿ ನೋಡಿರಿ ಎಲ್ಲ ಲಾಟ್ರಿ ಟಿಕೆಟ್ ನಿಮ್ಮಪ್ಪ ಈ ಕೂಡ ಅದೃಷ್ಟ ನಂಬಿದ್ದ ನನಗೆ ಆಸ್ತಿ ಇಲ್ಲ ಆಫೀಸಲ್ಲಿ ಕೆಲಸ ಇಲ್ಲ ತಲೆ ಕೆಟ್ಟವನಂತೆ ಬಿರುದು ಪಾವನೆ ಕೊಟ್ಟು ಕೆಲಸದಿಂದ ಕಿತ್ತಾಕ್ಬಿಟ್ರು ನನಗೆ ನಿಜವಾಗಿಯೂ ತಲೆ ಕೆಟ್ಟಿದೆಯೋ ಇಲ್ವೋ ನಾನು ಹೇಗಿರ್ಬೇಕು ಹೇಗಿರಬಾರ್ದು ನನಗೊಂದು ಗೊತ್ತಾಗ್ತಾ ಇಲ್ಲ ಈ ಮಾತುಕತೆ ಅದೃಷ್ಟ ಕುಲಾಯಿಸಿದ್ರೆ 3 ಜನ ಹೆಣ್ಮಕ್ಳಿಗೂ ಮದುವೆ ಮಾಡ್ತೇನಮ್ಮ ಖಂಡಿತ ಮಾಡ್ತೇನಮ್ಮ ಬರೀ ಲಾಟಿ ಟಿಕೆಟ್ ಕೊಂಡ್ಕೊಂಡು ಮಕ್ಕಳು ಮದುವೆ ಮಾಡ್ಬಿಡ್ತೀನಿ ಕನ್ಸ್ ಕಾಣ್ತಾರಲ್ಲ
ಇವ್ರಿಗಿಂತ ಹುಚ್ಚಾರ ಸಾಧ್ಯನೋ? ಲಾಟ್ರಿ ಟಿಕೆಟ್ ತಂದಿರೋ ನನ್ನನ್ನು ಹುಚ್ಚ ಅಂತಂದ್ರೆ ನಮ್ ದೇಶದಲ್ಲಿ ಎಷ್ಟೋ ಜನ ಹುಚ್ಚಿದಾರಮ್ಮ. ಗೀತಾ ತುಂಬಾ ಹೊತ್ತಿನಿಂದ ಕಾಯ್ತಾ ಇದೆಯಾ? ಬರ್ಬೇಕಾದ್ರೆ ಅಮ್ಮ ನಂದಿ ಹಾಗೆ ಮದುವೆ ಬಂದ್ಬಿಟ್ರು. ಅವ್ರು ಸೀತಾ ಕಲ್ಯಾಣ ಓದ್ತಾ ಇರತ್ತೆ, ನಾನು ಕೇಳ್ತಾ ಇರ್ಬೇಕಂತೆ. ನಾನು ಇಲ್ಲಿ ಗೀತನ್ನ ನೋಡಕ್ ಬರ್ತೀನೋ ಅಥವಾ ಸೀತಾ ಕಲ್ಯಾಣ ಕೇಳ್ತೀನೋ? ಅಟ್ಲೀಸ್ಟ್ ಸೀತಾ ಕಲ್ಯಾಣ ಬೇಗ ಮುಗೀತಿ ಅಂತೀಯ, ಬಿಲ್ ಮುರಿತಾನಂತೆ, ಬಗ್ಗಿಸ್ತಾನಂತೆ, ಮುರಿತಾನಂತೆ, ಎಕ್ಸೆಟ್ರಾ. ಪುಷ್ಪ ಸಾರಿ, ನಾನು ತಪ್ಪಾದ್ರೂ ಬಂದ್ಬಿಟ್ನಾ? ಇಲ್ಲ, ಸರಿಯಾದ್ರೂ. ಹಾಗಾದ್ರೆ ಗೀತಾ ನಿನ್ನಿಂದ ಕಾಪಾಡ್ಬಿಟ್ಯಾ? ಹೇ ಏನೇ ಏನಲ್ಲ ಏನಂದೆ? ನಾನ್ ಯಾರು ಗೊತ್ತೇನೆ? ಗೊತ್ತು, ನೀನೊಬ್ಬ ಲೋಕಲ್ ಗೊತ್ತಿ ವುಮನೈಸರ್. Yes, I am a womanizer. You can't say it nicer. ಒಂದು ದೊಡ್ಡ ಲಿಸ್ಟ್ ಇದೆ, a list of young girls. ಅದರಲ್ಲೊಂದೊಂದ ಟಿಕ್ ಮಾಡ್ತಾ ಇದ್ದೀನಿ. ಆ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಇದೆ. ಆದ್ರೆ ಪ್ರೇಮಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗೌರವ, ಅದಕ್ಕೆ ಆರ್ಡರ್ನ ನಿನ್ನ ಹೆಸರು ಕೊನೆಯಲ್ಲಿದೆ. ಈಗ ಆರ್ಡರ್ ಸ್ವಲ್ಪ ಬದಲಾಗಿದೆ. ಓಕೆ, ಅಂಜಾರಿ ಹಾಲಲ್ಲಿ ಬಿದ್ದಿದೆ. ನನ್ನಿಂದ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಪುಷ್ಪ. ನೀನು ಕಿರಿಚ್ಕೊಳಕ್ ಪ್ರಯತ್ನ ಪಟ್ರು ಈ ಹೋಟ್ಲಲ್ಲಿ ಸಾಕಿ ಯಾರೂ ಬರಲ್ಲ. ನಾನು ಪೊಲೀಸ್ ಜೊತೆ ಬಂದಿದ್ದೀನಿ. ಪೊಲೀಸ್ ಪಕ್ಕದ ಮೇಲಿದ್ದಾರೆ. ಪೊಲೀಸ್ ಅಂತ ತಕ್ಷಣ ಬೆಳೆದು ಹೋದ್ಯಲ್ಲ, ಕನ್ಸೇನೆ ನೀನು? ಪೊಲೀಸ್ ಜೊತೆಗೆ ಬಂದು ನಿನ್ ಪಾಠ ಹೇಳ್ಕೊಡೋಕೆ ಈ ಪುಷ್ಪ ಪಾತ್ರ ಲಕ್ಷಣ ಅಷ್ಟು ಹೇಳಿಲ್ಲ. ಗುಡ್ ನೈಟ್. ಆದ್ರೆ ಒಂದು, ಇದು ಅಂತ್ಯ ಅಲ್ಲ, ಆರಂಭ. ಯುದ್ಧ ಈಗ ಶುರುವಾಗಿದೆ. ನಾನು ಸಂಧಿಸ್ತೀನಿ, ಆಗಾಗ ಸಂಧಿಸ್ತಾನೇ ಇರ್ತೀನಿ. ಹಾಸ್ಟೆಲಿಂದ ಬೀಳ್ಸೋ ತನಕ ಸಂಧಿಸ್ತೀನಿ. ಅದಕ್ಕೆ ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಬೇಕು ಕಣ. ಹೇ ಗುಡ್ ನೈಟ್ ಅಣ್ಣ. ಅಪ್ಪ ಪೊಲೀಸ್. ನಿಮ್ಗೊಂದು ಸಂತೋಷ ಸುದ್ದಿ, ಅದನ್ನ ತಿಳಿಸೋಕ್ಕೋಸ್ಕರನೇ ನಿಮ್ಮನ್ನು ಬರಕ್ ಹೇಳಿದ್ದು. ನೀವು ಕೂತ್ಕೊಂಡ್ರೆ ನಾನು ಮುಂದುವರಿಸೋದು. ಸಿದ್ಧಾನ್, ನಿಮ್ ಕುಟುಂಬದಲ್ಲಿ ನಾನು ಒಬ್ಬನಾಗ್ಬಿಟ್ಟೆ ಅಂತ ತಿಳ್ಕೊಳ್ಳಿ. 100 ಜನ ಹೆಣ್ಮಕ್ಳಿಗೂ ಒಂದೇ ಚಪ್ರದಲ್ಲಿ ಮದುವೆ ಮಾಡ್ಬಿಟ್ರೆ ನನ್ ಭಾರ ಕಡಿಮೆ ಆಗುತ್ತೆ ಅಂತ ನಿಮ್ ತಂದೆಯವರು ಅಭಿಪ್ರಾಯಪಟ್ಟರು. 100 ವರಗಳನ್ನ ಹುಡುಕ್ತಾರೋ ಜವಾಬ್ದಾರಿ ನಾನೇ ವಹಿಸ್ಕೊಳ್ತೀನಿ ಅಂತ ನಿಮ್ ತಂದೆಯವರು ಮಾತು ಕೊಟ್ಟಿದ್ದೆ. ಮೊದಲನೇದಾಗಿ ಹಿರಿ ಮಗಳು ನಿಮ್ಮ ಮದುವೆ. ಒಳ್ಳೆ ಹುಡುಗ, ಒಳ್ಳೆ ಕುಟುಂಬ, ಒಳ್ಳೆ ಸಂಬಂಧ. ನಾಳೆ ಹೆಣ್ಣು ನೋಡಕ್ ಬರ್ತಾ ಇದ್ದಾರೆ. ನಿಮ್ಮನ್ನೇ ಹುಡುಗ ನನ್ನ ಕ್ಲಾಸ್ಮೇಟ್. ಸಂತೋಷ ತಾನೆ?
ಸರ್ಪ್ರೈಸ್ ಒಂದು ಶಾಕ್ ಕೊಡ್ತೀವಿ. ಹೇಳಿ ಅದು ನನ್ನೆಲ್ಲ ಸಮಸ್ಯೆಗಳು ಬಗೆಹರಿಸು. ಅದೇ ಸಂತೋಷ. ಸರ್ಪ್ರೈಸ್, ನನಗೆ ಮದುವೆ ಆಗ್ತಾ ಇದೆ. ವಾವ್, ಶಾಕ್ ಏನಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಅಂತ ನನ್ನ ಮದುವೆ ಬಗ್ಗೆ ಎಷ್ಟೋ ಕನಸುಗಳನ್ನು ಕಂಡೆ. ಯೌವನ ತುಂಬದ ಸ್ವಪ್ನಗಳು, ಬಣ್ಣ ಬಣ್ಣದ ಸ್ವಪ್ನಗಳು, ಸುಂದರ ಸ್ವಪ್ನಗಳು. ಇವತ್ತು ನನ್ನ ಮದುವೆಯಿಂದಾಗಿ ಒಂದು ಬಣ್ಣಮಯವಾದ ಎಸ್ಟೇಟ್ನ ಪಡಿತಾ ಇದ್ದೀನಿ ಪುಷ್ಪ. ಬಹಳ ತುಂಬಾ ಬಣ್ಣ ಬಣ್ಣದ ವಸ್ತುಗಳನ್ನು ಪಡಿತಾ ಇದ್ದೀನಿ. ಬಂಗ್ಲೆ, ಕಾರು, ತೋಟ, ಆ ಸುಖ ಈ ಸುಖ, ಎಷ್ಟು ಅಂತ ಹೇಳಿ ಅರಮನೆ ವಾಸ. ಹೌದು, ಶಾಕ್ ಅಂತ ಹೇಳಿದೆಯಲ್ಲ, ಏನದು? ಈಗ ಮದುವೆ ಆಗ್ತಾ ಇರೋರಿಗೆ ನಾನು ಎರಡನೇ ಹೆಂಡತಿ ಅಲ್ಲ, ಹಬ್ಬ ಮೊದಲನೇ ಹೆಂಡತಿ ತಾನೆ, ಈಗ ಎರಡನೇ ಹೆಂಡತಿ. ಇನ್ನೂರು ಎಷ್ಟು ಹೇಳ್ತಿರ್ಬೋದು? 45 ಅಂತ ಹೇಳ್ತಾರೆ, 50 ಇರಬಹುದು. ನೀನು ಚೆನ್ನಾಗಿ ಯೋಚನೆ ಮಾಡಿಕೊಂಡ್ಯಾ? ಯೋಚನೆ ಮಾಡೇ ಇಟ್ಕೊಂಡೆ. ನೀ ತಾನೇ ಅವಾಗ ಹೇಳ್ತಾ ಇದ್ದೆ, ಈಗ ನಾನು ನಗತ್ತು ಇಟ್ಕೊಂಡೆ. ಕಂಗ್ರಾಟ್ಸ್. ಸನ್ನಲ್ಲಿ ಕನಸು ಮಾತ್ರ ಇರ್ಬೋದು. 30 ವಯಸ್ಸು ಒಳಗಿನ ಗಂಡಸರು ಓದ್ಬೋದ, ನಾವು ಓದ್ಬೋದ ಅಂತ ಕೇಳಿದೆ. ಐ ಲವ್ ಯು ಸರ್. ನಿಮ್ ಹಾಕ್ಬೇಕಾಗಿದೆ. ಸರಿ ಪುಷ್ಪ, ಅವ್ರು ನೋಡಿದ್ರೆ ತುಂಬಾ ವಯಸ್ಸಾದವ್ರ ಕಾಣುತ್ತಾ? ಚಚ್ಚ, ಅದೆಲ್ಲ ಏನೂ ಇಲ್ಲ. ನಿಜ ಹೇಳು. ಇಟ್ ಈಸ್ ವೆರಿ ನೈಸ್. ಸಂತೋಷಕ್ಕೂ ಪ್ರೀತಿಗೂ ವಯಸ್ಸಲ್ಲಿ ಬಂತು. ನೀವು ಹ್ಯಾಪಿಯಾಗಿರ್ಬೇಕು ಅಷ್ಟೇ. ಯಾವ ನಿಸ್ಸಮಯ ಪ್ರಜ್ಞೆ ಇದೆ? ಹೇಗಿತ್ತು ಅಂದ್ರೆ ನಮ್ಮ ದೇಶ ಹೇಗೆ ಮುಂದುವರಿಯೋದು? ಆಲ್ ಯೂಸ್ಲೆಸ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಫೆಲೋ. ಒಬ್ರು ಮಾತಾಡ್ಕೊಳಕ್ ಶುರು ಮಾಡಿದ್ರ? ಇವತ್ತು ಮಂಜು ನೋಡಕ್ ಬರ್ತಾರೆ, ಗೊತ್ತಲ್ಲ? ಮತ್ತೆ ಇನ್ಯಾತಕ್ಕೆ ನಾನು ಡ್ರೆಸ್ ಮಾಡ್ಕೊಂಡಿರೋದು? ಇವತ್ತಿನ ದಿವಸ ಬಂಬಾಟ್ ಮಾಡ್ಬಿಟ್ಟು ನೋಡ್ತಾ ಇದ್ರು. ಏನು ಮಾಡ್ಬೇಡಿ, ಎಲ್ಲ ಹೀರೋ ನೋಡ್ಕೋತಾರೆ. ಬನ್ನಿ, ಸುಮ್ಮನೆ ಕೂತಿರ್ಬೇಕು, ಆಯ್ತಾ? ಸುಮ್ಮನಿರ್ತೀನಿ. ಬಂದವ್ರಿಗೆ ಮಂಜುಲ್ಲ ಹಿಡಿಸ್ತಿಲ್ಲ ಅಂತಂದ್ರೆ ಕೊಂಡ್ಬಿಡ್ತೀನಷ್ಟೇ. ಕೊಂಡ್ರೆ ಅವ್ರಿಗೆ ನೀನು ಲಾಯ್ಕು. ಕೆಲ್ಸಕ್ಕೆ ಬಂದು ನೋಡ್ಕೋ. ಹೆಣ್ಣು ನೋಡೋಕೆ ಅವ್ರು ಬಂದಾಗ ನೀವು ಇಲ್ಲಿ ಕುಡ್ದು ಬೆಂಗೆ ಬನ್ನಿ. ನಾನು ಹೆಣ್ಣು ತಂದೆ. ಹೌದಾ? ಸರಿ, ಸಂಬಂಧ ಮಾತಾಡುವಾಗ ಸಂಬಂಧ ಅಂತ ಏನಾದ್ರೂ ಮಾತಾಡಿ ಕಾಯಿ ಎತ್ತರಿಸ್ಬಿಟ್ರಿ. ಬನ್ನಿಪಾ. ಸಂಬಂಧ ಇಟ್ಕೊಂಡೆ ಮಾತಾಡ್ತೀನಿ. ಏನು ಬೇಡ, ಜಾನ ಮರಿ. ಗುಡ್ ಬೈ. ಬನ್ನಿ ಬನ್ನಿ ಬನ್ನಿ. ಹುಡುಗ ನನ್ಗೆ ಇಷ್ಟವಾಯ್ತು ಅಂತ ನಾನು ಮಾತು ಕೂಡ ಆಡ್ಬಾರ್ದ? ನಿಮ್ಗ ಮದುವೆ ನನ್ನ ಮಗಳಿಗೆ ಆದ್ರೂ ಆಮೇಲೆ ಅವಳು ಸಿಕ್ಕಿದರೆ ಸಾಕು. ಸರಿ ಅಮ್ಮ, ನನ್ ಬಾಯಂತೂ ಕಟ್ಟಾಕ್ಬಿಟ್ರಿ, ಕಣ್ಣುಗಳನ್ನ ಕಟ್ಟಾಕ್ಬೇಡ ತಾಯಿ. ಗಪ್ಚಿಪ್ಪಾಗಿರ್ಬೇಕು. ಅವ್ರು ಕೊಡು. ಹುಡುಗಿ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದ್ರ ಬಗ್ಗೆ ನಿಮ್ಗೇನಾದ್ರೂ ಅಭ್ಯಂತರ ಇದ್ರೆ ಹೇಳಿ, ರಿಸೈನ್ ಮಾಡೋದಕ್ಕೆ ಹೇಳ್ತೀನಿ. ಈ ಧಾರಣೆ ಇರ್ತಾ ಇರೋ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಸಂಸಾರ ತಿಳಿಸೋಕ್ ಸಾಧ್ಯ. ಇನ್ನೂ ಹೇಳ್ಬೇಕಂದ್ರೆ ಮಗು ಹುಟ್ಟಿದ ತಕ್ಷಣ ಅದನ್ನೂ ಕೆಲಸಕ್ಕೆ ಕಳಿಸ್ಬಿಡ್ಬೇಕು, ಆಗಲೇ ಸಂಸಾರ ತಿಳಿಸೋಕ್ ಸಾಧ್ಯ. ಹೌದು, ಹುಡುಗಿ ತಂದೆ ಇದಾರಲ್ಲ? ಇದಾರೆ. ಅವರಲ್ಲಿ ಕಾಣಿಸ್ತಿಲ್ಲ. ಇಲ್ಲೇ ಇದ್ದೀನಿ ಒಳಗಡೆ. ಕೂಗ್ಬಿಟ್ಟು ಇನ್ನೇನು ಕೂತಿದ್ರ? ಹೋಗಿ, ಇನ್ನೇನು ತಪ್ಪಾಗುತ್ತೆ. ಮಾತಾಡ್ಬೋದು. ಮಾತು ಗೀತಾಡ್ಕೊಡ್ದು. ನೀವು ನೋಡೋಣ. ಕರೆಕ್ಟ್. ಈಗ ನೋಡ್ಬಿಡ್ತಾ ಸುಮ್ಮನೆ ಕೂತಿರ್ಬೇಕು. ಹೋಗಿ. ಅಲ್ಲಮ್ಮ, ಹೆಣ್ಣಿನ ತಂದೆಯಾಗಿ 3 ಮಾತಾದ್ರೂ ಆಡ್ಲೇಬೇಕಾಗತ್ತೆ. ಪುಷ್ಪ ಪುಷ್ಪ, 3 ಮಾತು ಪ್ಲೀಸ್. 3 ಮಾತಿಗಿಂತ ಜಾಸ್ತಿ ಆಡಲ್ಲಮ್ಮ. ಸರಿ ಹೋಗಿ. 3 ಮಾತು. ಬಂದೆ.
ಇವರೇ ಸರ್ ಹುಡುಗಿ ತಂದೆ. ಹುಡುಗನ ತಂದೆ ತಾಯಿ ಮಹೇಂದ್ರ. ಇವರೇನಾ ಹುಡುಗಿ ತಂದೆ? ಹೌದು. ಹುಡುಗಿ ಒಕ್ಕೆ ಅಂತ ಅವರಿಗೆ ನೇರವಾಗಿ ಹೇಳ್ಬಿಡಿ. ಹುಡುಗಿ ಎಲ್ಲ ಹಿಡ್ತಿದೆ, ಆದ್ರೆ ಕುಟುಂಬ ಹಿಡ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ಏನ್ ಸರ್ ನೀವು ಹೇಳ್ತಾ ಇರೋದು? ಇನ್ನೇ ಸರ್, ಬೀದಿಗೆ ಪೇಪರ್ ಹಾಕೊಂಡ್ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕಾ? ಪೇಪರ್ ಹಾಕ್ತಾರಾ? ಏನ್ ಹೇಳ್ತಿದ್ದೀರಾ? ನಮ್ಮ ಮನೆಗೆ ಇವರನ್ನ ಪೇಪರ್ ಹಾಕೋದು. ಕ್ಷಮಿಸ್ಬೇಕು. ದೊಡ್ಡೂರ್ ಮಧ್ಯೆ ಮಾತಾಡ್ತಾ ಇರೋದಕ್ಕೆ ನನ್ನ ದಯವಿಟ್ಟು ಕ್ಷಮಿಸ್ಬೇಕು. ನಾನು ತುಂಬಾ ಚೇತ. ಇವ್ರು ನನಗೆ, ಇವರಿಗೆ ಹೆಸರು ಪುಷ್ಪ. ನನ್ನ ಅಪ್ಪ ಪೇಪರ್ ಹಾಕೋ ವಿಷಯ ನನ್ಗೆಲ್ಲ ಇವತ್ತೇ ಗೊತ್ತಾಗಿತ್ತು. ಅದ್ರ ಬಗ್ಗೆ ನಾನು ಆಮೇಲೆ ವಿಚಾರಿಸ್ಕೊತೀನಿ. ಆದ್ರೂ ಇನ್ನೇನು ಅವ್ರ ಕೆಲಸ ಮಾಡಿದಾಗ ನಾನು ನೋಡ್ಕೋತೀನಿ. ನೋಡಿ, ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಮದುವೆಗೆ ಒಪ್ಕೋಬೇಕು. ಪ್ಲೀಸ್. ಸರಿ ಸರ್, ನಮ್ಮ ಹುಡುಗ ಒಂದು ಕಾರ್ ಬೇಕು ಅಂತ ಆಸೆ ಪಡ್ತಾನೆ. ನಿಮ್ ಕೈಲಿ ಕೊಂಡ್ಕೊಡಕ್ಕಾಗುತ್ತಾ? ಕಾರ? ಕೊಂಡಿ ಕಾರ? ಕಾರ್ ಕೊಟ್ಟರೆ ಮದುವೆ ನಡೆಯೋದು. ನೋಡಿ, ಕಾರ್ ತೆಕ್ಕೊಡೋಷ್ಟು ಅನುಕೂಲಸ್ಥರಲ್ಲ ಸರ್ ಅವರು. ಅಷ್ಟು ಅನುಕೂಲಸ್ಥರ ಅಲ್ಲದೆ ಇದ್ಮೇಲೆ ಇಂಥಾಗಿರಬೇಕು ಅಂತ ಯಾಕೆ ಆಸೆ ಪಡ್ತೀರಿ ಸ್ವಾಮಿ? ಏನ್ ಸ್ವಾಮಿ, ವರ್ದಕ್ಷಿಣೆ ಕಾರ್ ಕೊಟ್ರೆ ಅವ್ರ ಬೀಗಲು ಪೇಪರ್ ಮಾಡ್ದೆಲ್ಲ ಮರ್ದಿರ್ತೀರಾ? ನಾನು ಮಾತಾಡ್ಬೋದಾ? ಅಪ್ಪ, ಮೂರೇ ಮಾತು. ಹುಡುಗಿಗೆ ಅಪ್ಪ ಆದ್ರಿಂದ ಮೂರೇ ಮಾತು ಕಣಮ್ಮ. ಹಾಗಾದ್ರೆ ಸರಿ. ಇದು ತಪ್ಪು. ನಾ ಮಾಡಿದ್ದೆಲ್ಲ ತಪ್ಪೆ. ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊತಾ ಇದ್ದೆ. ಯಾಕಮ್ಮ ಬಂದು ಹಾಗೆ ನೋಡ್ತಾ ಇದ್ದೆ? ನನ್ನ ಹಿಂದೆ ನಿನ್ ಮದುವೆ ನಿಂತು ಹೋಯ್ತು. ಹೇಳಮ್ಮ, ಪೇಪರ್ ಹಾಕೋದು ಹೀನಾದ ಕೆಲಸನ? ನಮ್ಗೆ ಯಾರೋ ಗೊತ್ತಿಲ್ಲ ಆ ಕೆಲಸ ಮಾಡೋದು ತುಂಬಾ ಅಗತ್ಯನಾ ನಿಮ್ಗೆ? ಹಾಗಲ್ಲ ಕಣಮ್ಮ, ಸುಮ್ಮನೆ ಹೇಗಿರೋದು? ಅದಕ್ಕೋಸ್ಕರ ಬೀದಿಗೆ ಹೋಗಿ ಪೇಪರ್ ಹಾಕ್ಬೇಕಾ? ಪೇಪರ್ ಅಂಗಡಿಯನ್ನು ಬಿಟ್ಟರೆ ಬೇರೆ ಇಂದು ಯಾರು ನನ್ನ ನಂಬ್ತಾರೆ? ಒಬ್ಬ ಮಗಳು ಸಂಪಾದಿಸ್ತಾಳಲ್ಲ, ಮತ್ತೆ ನಾನು ಪೇಪರ್ ಹಾಕ್ತಾನಂತ. ಪೇಪರ್ ನಾಚಿಕೆ ಆಗಲ್ಲ ನಿಮ್ಗೆ? ಅಯ್ಯೋ, ಸೇವ್ ಮಾಡಿಸ್ಕೊಳಕ್ಕೆ ನನಗೊಂದು ರೂಪಾಯಿ ಬೇಕಾದವನು ಹೋಗಿ ಮಗಳ ಮುಂದೆ ಕೈ ಚಾಚೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಕಣಮ್ಮ. ಪೇಪರ್ ಅಂಗಡಿ ಮುಂದೆ ಕೈ ಚಾಚೋಕ್ಕಿಂತ ಸತ್ತ ಮಗಳ ಮುಂದೆ ಕೈ ಚಾಚೋದು ತುಂಬಾ ಕೇವಲ ಆಗೋಯ್ತಾ ನಿಮ್ಗೆ? ಅದು ದುಡ್ಡು ಸಂಪಾದಿಸಿತು, ಕೈ ಖರ್ಚಿಗೋಸ್ಕರವಾಗಿ ನಾನೇ ಸಂಪಾದಿಸಿತು. ರಮೇಶ್ ಅವರೇ, ನೀವೇ ಹೇಳಿ, ನಾ ಮಾಡಿ ತಪ್ಪೆ? ಇಲ್ಲ ಸರ್, ನಿಮ್ಮ ಉದ್ದೇಶ ಖಂಡಿತ ತಪ್ಪಲ್ಲ. ಹೌದು, ಯಾವ್ದಕ್ಕೆ ಒಳ್ಳೇದು. ನಾಳೆಗೆ ಪೇಪರ್ ಹಾಕೋದು ಬಿಟ್ಬಿಡ್ತೀನಿ. ರಮೇಶ್ ಅವರೇ, ನನ್ನ ಮಗಳಿಗೆ ಒಳ್ಳೆ ಸಂಬಂಧ ನೋಡಿ. ಶೋರ್. ನಾನೇ ಪ್ರಯತ್ನ ಪಟ್ರೆ ನನ್ನ ಮುಖ ನೋಡ್ಕೊಂಡು ಯಾವ ದುಡ್ಡು ಮುಂದೆ ಬರುತ್ತೆ? ಏನ್ ಸರ್ ಇದು? ಏನ್ ಮಾಡ್ತಾ ಇದ್ದೀರಿ? ಆ ವಿಷಯ ನನ್ಗೆ ಬಿಟ್ಬಿಡಿ. ಈಗ ಒಳ್ಳೆ ಅಜ್ಜಿ ಆಡ್ಕೊಂಡ ಬಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿನ್ ಹತ್ರ ಮಾತಾಡ್ಬೇಕು ಅಂದೆ. ಕಿವಿ ಕೇಳಿಸ್ತಾ ಇದೆ. ಕಿವಿ ಕೇಳಿಸುತ್ತಾ? ಅರ್ಜೆಂಟ 1000 ರೂಪಾಯಿ ಬೇಕು. ಹೊಡಿಬೇಡಮ್ಮ. ಬಟ್ಟೆ ಉಳ್ಕೋಬೇಕಮ್ಮ, ಎಲ್ಲ ಅರ್ಧ ಇದೆ. 1000 ರೂಪಾಯಿ ಬೇಕು ಅಂದೆ. ಏನು ನಾನು ಕೇಳ್ತಾ ಇದ್ದೀನಿ, ಉತ್ತರ ಕೊಡದೆ ಆಟ ಆಡ್ತಾ ಇದ್ದೀರಾ? ಕಾಸು ಕೊಡ ಸಿಗೋದಿಲ್ಲ ನಿಮ್ಗೆ. ಹಾಗಂತ ತೀರ್ಮಾನ ಮಾಡಿದವ್ರು ಯಾರು? ಇದಕ್ಕೆಲ್ಲ ವಿಧಾನಸಭೆ ತೀರ್ಮಾನ ಮಾಡ್ಬೇಕೇನೋ? ನೀನ್ ಕೊಡ್ತೀಯ ಇಲ್ವೋ? ಇಷ್ಟೊಬ್ಬರ ಹೊರಡ್ಬಿಟ್ಟಿಯಲ್ಲೋ. ತಾಯಿ ಪ್ರೀತಿನಾ? ನೋ ಪ್ರೀತಿ ಬಿಸ್ನೆಸ್ ಯಾರ್? ಅಯ್ಯೋ ಬಿಡೋ, ಕೈ ಬಿಡೋ. ಬರ್ಲಿಯಕ್ಕ ಬಾಮ್ಮ. ಇದು ಅಂತ್ಯ ಅಲ್ಲ, ಆರಂಭ. ಯುದ್ಧ ಈಗ ಶುರುವಾಗಿದೆ. ಅಯ್ಯೋ, ಅವ್ನ ಕೋಪಕ್ಕೆ ಹೊರಟೋಗ್ತಿದ್ದಾನಲ್ಲಮ್ಮ. ಮತ್ತೆ ಅವ್ನ ಮನೆಗೆ ಬರ್ಬೇಕು ಹೋದ್ರೆ ಹಣ ಇಲ್ಲದೆ ಪಡ್ಡೆ ಹುಡುಗರಿಗೆ ಅರ್ಧ ಗಂಟೆ ಕೂಡ ಇರೋಕ್ಕಾಗಲ್ಲ. ಹಣ ಕಟ್ ಮಾಡ್ಬಿಟ್ರೆ ತಾವಾಗೆ ಬರ್ತಾರೆ. ಅದಕ್ಕೆಲ್ಲ ಮನೆ ಪ್ರೀತಿ ಬಿಸ್ನೆಸ್. ನೋ ಕಮ್ಮಿ ಬಿಸ್ನೆಸ್. ಏನ್ ಶಶಿ, ಕ್ಯಾಲ್ಕಟಾದಿಂದ ಬಂದು 3 ದಿನ ಆಯ್ತು. ಆಫೀಸ್ಗೊಂದು ಫೋನ್ ಮಾಡ್ಬೇಕಾ? ಎಲ್ಲ ಬಂದಾಗಿಂದ ಬಿಡುವೆ ಸಿಕ್ತಿಲ್ಲ ಕಣ. ಏನಪ್ಪಾ ಅಂತ ತಲೆ ಹೋಗುವಂತ ಕೆಲಸ? ಹೆಣ್ಣೋರ ಕೆಲಸನ? ಆಹಾ, ಇದುವರೆಗೂ ನೋಡಿದ್ದೆಲ್ಲ ಬರೀ ಜೀನ್ಸು ಮಿಡಿ ಇದೇ ಆಗಿದೆ ಕಣ.
ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಶಾಸ್ತ್ರೀಯ ಸಂಗೀತ ಗೊತ್ತಿದ್ದು ಮಹಾಲಕ್ಷ್ಮಿ ಕಡೆ ಇರುವಂತ ಒಂದು ಹುಡುಗಿನಾದ್ರೂ ಸಿಗ್ತಾಳೆ ಅಂದ್ರೆ ಆಲ್ ವೆಸ್ಟರ್ನೈಸ್ಡ್. ನೀನ್ ಹೇಳೋ ಕ್ವಾಲಿಫಿಕೇಶನ್ಸ್ ಇರೋ ಒಬ್ಬ ಹುಡುಗಿ ಇದ್ದಾಳೆ, ಮದುವೆ ಆಗ್ತೀಯಾ? ಶ್ಯೂರ್, ಫೈನ್. ಈಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಕಾರು, ಬಂಗ್ಲೆ, ವರದಕ್ಷಿಣೆ, ಅಂತಸ್ತು, ಚಾಮರಾಜಲೆ ಮದುವೆ ಹೀಗೆಲ್ಲ ಕೇಳಲ್ಲ ತಾನೆ. ಹುಡುಗಿ ಇರಿದ್ರೆ ಸಾಕು, ಬಾಕಿ ವಿಷಯ ಎಲ್ಲ ಮೈನರ್. ಹಾಗಾದ್ರೆ ಆ ಹುಡುಗಿ ನೀನು ಖಂಡಿತ ಹಿಡಿಸ್ತಾಳೆ. ನೀನ್ ತುಂಬಾ ಇಡ್ಸತ್ತಲ್ಲ ದೇಶರಾಗ ಹಾಡು. ಏನ್ ಶಶಿ, ಹುಡುಗಿ ಹಿಡಿಸಿದ್ಲ? ಹೇಳೋ ಪರವಾಗಿಲ್ಲ, ಹಿಡಿಸಿದೆ. ವೆರಿ ಗುಡ್. ಮತ್ತೆ ಮುಹೂರ್ತ ಯಾವಾಗ ಇಟ್ಕೊಂಡು ಮಾಡ್ತೀಯ? ಹೋಗಿ ಫೋನ್ ಮಾಡ್ತೀನಲ್ಲ. ಫೋನ್ ಯಾಕೋ? ಮುಹೂರ್ತ ಯಾವಾಗ ಇಟ್ಕೊಳ್ಳೋದು ಅಂತ ಇನ್ನೂ ನೇರವಾಗಿ ಹೇಳ್ಬಿಡುತ್ತಾನೆ. ಹುಡುಗಿ ಹೇಗಿದ್ರೆ ಹಿಡಿಸಿದಾನೆ ಅಂತ ಹೇಳ್ತೀಯಲ್ಲ. ಹಾಗಲ್ಲ ರಮೇಶ್, ಹಿರಿಯಾಕೆಗೆ ಬೇರೆ ಕಡೆ ಗಂಡು ನೋಡ್ಲಿ. ಅವ್ರ ಜೊತೆಗೆ ಹಾಡಿದ್ರಲ್ಲ, ಆಕೆ ನನಗೆ ಇಷ್ಟ ಆಗಿದೆ. ನಾನ್ ತಪ್ಪಿಸ್ಕೊಂಡಪ್ಪ. ಸ್ವಲ್ಪ ಮಾತಾಡಬಿಡವಾ? ಚೆನ್ನಾಗಿ ಹೇಳಿದ್ರಿ ಸ್ವಾಮಿ. ದೊಡ್ಡ ಹುಡುಗಿ ನೋಡಕ್ ಬಂದವರು ಚಿಕ್ಕ ಹುಡುಗಿ ಹಿಡಿಸ್ತು ಅಂತಂದ್ರೆ ಇದೇನ್ ಸಿನಿಮಾನ ಇಲ್ಲ ನೀನ್ ದೊಡ್ಡ ಹನುಮತಾನ? ಮತಾಪು, ನೀ ಸುಮ್ಮನೆ ಇರೋದರೆ ಏನು ನೀ ಹೇಳ್ತಿರೋದು? ನೀನೀಗ ಹೆಣ್ಣು ನೋಡಕ್ ಬಂದಿದ್ಯಾ, ಆ ಹೆಣ್ಣು ನೀನ್ ಹಿಡಿಸ್ತಿಲ್ಲ, ನಮ್ಮ ಯಜಮಾನ್ ಹಿಡಿಸ್ತು ಅಂತಂದ್ರೆ ನಿನ್ ಮುಖ ತಗೊಂಡೋಗಿ ಎಲ್ಲಿ ಇಟ್ಕೋತೀಯ? ಮತಾಪು, ಇಲ್ಲಿ ನೋಡಿ, ತಾವ್ ಯಾಕೆ ಕೋಪ ಮಾಡ್ಕೊಳ್ತಿದ್ರು ನಂಗೆ ಅರ್ಥನೇ ಆಗ್ತಿಲ್ಲ. ನನ್ ಮಗ ತನ್ನ ಅಭಿಪ್ರಾಯ ಹೇಳಿದಾನೆ, ಅದನ್ನು ಒಪ್ಪೋದು ಬಿಡೋದು ತಮಗ್ ಸೇರಿದ್ದು. ನಮ್ಮಪ್ಪ ಮಾತ್ರ ಏನ್ ಪಾಪ ಮಾಡಿದ್ದಾರೆ? ಹಳ್ಳಿ ಮಾತಾಡ್ಲಿ ಅಪ್ಪ, ನೀವ್ ಮಾತಾಡಿಪ ಎರಡ್ ಮಾತು ಸ್ಯಾಂಕ್ಷನ್. ನಾವು ಹುಟ್ಟಬಾರ್ದು, ಎರಡೇ ಮಾತು. ನನಗಿಷ್ಟ ಆಗ್ಲಿಲ್ಲ ನನಗೋಸ್ಕರ ಮಂಜುಳನಲ್ಲಿ ಏನೋ ಕೊರತೆ ಇದೆ ಅಂತ ಅಲ್ಲ. ಅವಳಲ್ಲಿ ಏನ್ ಕೊರತೆ ಇಲ್ಲದೆ ಹೋದ್ರು ನನಗಿಷ್ಟ ಆಗ್ಬೇಕು ಅಂತಲೂ ಏನೂ ಇಲ್ಲ. ಕಮಲಾ ನನ್ ಹೆಂಡತಿ ಆದ್ರೆ ನಾನ್ ಗೆದ್ದಾಗೆ, ಆದ್ರೆ ಖಂಡಿತ ನೀನ್ ಸೋತಾಗಲ್ಲ. ನಿಮ್ಮಟ್ಟಿಗೆ ನೋಡಿದ್ರೆ ಒಂದು ಹುಡುಗಿ ಸಮಸ್ಯೆ ಇತ್ಯರ್ಥ ಆಗುತ್ತಲ್ಲ. ಯು ಆರ್ ರೈಟ್ ಶಶಿ. ಕಮಲಾ, ಮಂಜುಳನ್ ಬರ್ಬೇಕಾದ ದೃಷ್ಟ ನಂಗೆ ಬಂದಿತ್ತು. ಹೋಗ್ಕೋ. ನಮ್ಮಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನೀವು ಹಠ ಹಿಡಿದ್ರೆ ಹಾಗೆ ಬಂದಿರೋ ಒಳ್ಳೆ ಸಂಬಂಧ ಬಿಡಬಾರ್ದು. ಮತ್ತು ಇನ್ನೊಂದು ಸಮಸ್ಯೆ ಅವರ ಬಗ್ಗೆ ಹೇಳಿ ಅಂತ ನನ್ನ ಆಸೆ. ನನ್ ಸಮಸ್ಯೆ ಬಗೆಹರಿಸೋಕೆ ನೀನು ಗೊತ್ತಾರುತ್ತಾ? ನೆನಪಿದ್ದಾನೆ, ನೆನಪಿದ್ದಾನೆ. ಅವನ್ನ ನೀವು ಹೇಳೋದು ಏನ? ಅವನು ನಮಗೇನು ಪ್ರಯೋಜನ? ಯಾಕೆ ಮಳೆ ನಿಲ್ಲಿಸ್ತೀರಾ? ನಿಮ್ಗೆ ಮನೇನೂ ಇಲ್ವಾ? ಬನ್ನಿ ನಮ್ಮ ಮನೆಗೆ. ಬರ್ತೀರಾ? ಬರ್ತೀನಿ. ಎಲ್ಲಿ ನಿಮ್ಮನೆ? ಬನ್ನಿ ತೋರಿಸ್ತೀನಿ. ಇದು ನಮ್ಮನೆ. ಬನ್ನಿ ಒಳಗಡೆ. ಅಯ್ಯೋ, ಕರೆಂಟೇ ಇಲ್ಲ. ನನ್ ದೀಪ ಹಚ್ಚಲ? ದೀಪ ಏನಿದೆ? ದೇವ್ರ ಗುಡಲಿದೆ. ಬೆಂಕಿ ಕಡ್ಲ? ದೀಪ ಹಚ್ಚಿ ತಕ್ಷಣ ಕರೆಂಟ್ ಬಂದ್ಬಿಡ್ತು. ಮ್ಯಾಜಿಕ್ ತರ ಇದೆಯಲ್ಲ. ನಿಮ್ ಹೆಸರು ನಿಮ್ಮ? ಪದ್ಮ. ಪದ್ಮನಾ? ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ನಾನು ನಮ್ಮ ಅಪ್ಪ ಇದ್ದೀವಿ.
ನಿಮ್ಮಪ್ಪ ಎಲ್ಲೋಗಿದ್ದಾರೆ? ನಮ್ಮಪ್ಪ ನನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಮನೆಗ್ ಬಿಟ್ಬಿಟ್ಟು ಅಂಗಡಿಗೆ ಹೋಗಿದ್ದಾರೆ. ನಿಮ್ಮಮ್ಮ? ನಮ್ಮಮ್ಮ ದೇವ್ರ ಹತ್ರಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರಾ? ಇಲ್ಲ, ದೇವ್ರ ಹತ್ರಕ್ಕೆ ಹೋಗಿದ್ದಾರೆ, ತಿರ್ಗಿ ಬರೋದೇ ಇಲ್ಲ. ನಿನ್ ತಾಯಿ ಇಲ್ವೇನಮ್ಮ? ಅಯ್ಯೋ ಪಾಪ. ಮತ್ತೆ ನಿಮ್ ಮನೇಲಿ ಅಡಿಗೆ ಮಾಡೋರು ಯಾರು? ನಮ್ಮ ಅಪ್ಪ. ಈ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು ಎಲ್ಲ ಯಾರು ಮಾಡ್ತಾರೆ? ಅಂದ್ರೆ ನಾನೇ ಮಾಡ್ಕೊತೀನಿ ಅಂತ ಅರ್ಥ. ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ? ಅಡ್ಗೆ ಕೆಲಸ ಮಾಡ್ತಾರೆ. ಹೆಸರು? ಮತಾಪೆ. ನಿನ್ನ ಎಂಟು ನಿಮಿಷ ನೋಡ್ಬೇಕು ಅನ್ಸುತ್ತೆ, ಕರ್ಕೊಂಡ್ ಬರ್ತೀರಾ? ಅವಳು ಬರೋಲ್ಲ ಅಮ್ಮ. ಅಪ್ಪ ಇನ್ನೂ ಬರ್ಲೇ ಇಲ್ಲ, ಹೊಟ್ಟೆ ಹಸಿತಾ ಇದೆ. ಅಪ್ಪ ಮಳೆನೆಲ್ಲ ಸಿಕ್ಕಾಕೊಂಡಿರ್ಬೇಕು, ನಾನು ಅಡ್ಗೆ ಮಾಡಾಕ್ತೀನಿ. ಊಟ ಮಾಡಿದೆ ಅಂತ ಹೇಳು. ಸರಿ, ಯಾರಡಿಗೆ ಮಾಡಿದ್ರು ಅಂತ ಅಪ್ಪ ಕೇಳಿದ್ರೆ? ಅಮ್ಮ ಮಾಡಿದ್ವಿ ಅಂತ ಹೇಳಿ. ನಾನು ಹೋಗಿದ್ದಲ್ಲ. ಮಲ್ಕೊಂಬಿಟ್ಟೆ ಪುಟ್ಟಿ. ಅದು ಮಳೆ ಸರಿ ಹಾಕೊಂಡ್ಬಿಟ್ನಾ, ಅದಕ್ಕೆ ಬರೋದು ಲೇಟ್ ಆಗೋಯ್ತು. ಕೋಪ ಮಾಡ್ಕೋಬೇಡ, ಒಂದೇ ನಿಮಿಷ ಬೇಗ ಅಡಿಗೆ ಮಾಡ್ಬಿಡ್ತೀನಿ. ಆಯ್ತಪ್ಪ. ಊಟ ಆಯ್ತಾ? ನಿನಗೂ ಕೂಡ ಎಲೆ ಹಾಕಿ ರೆಡಿ ಆಗಿದೆ, ನೋಡಲ್ಲಿ. ಯಾರು ಅಡಿಗೆ ಮಾಡಿದ್ದು? ಅಮ್ಮನೇ ಅಡ್ಗೆ ಮಾಡಿದ್ದೆ. ಅಮ್ಮ ಅಡಿಗೆ ಮಾಡಿದ್ಲ? ಏನಾರು ಕನ್ಸ್ಕೊಂಡ್ಯಾ? ಇಲ್ಲಪ್ಪ, ಅವ್ರ ಹೇಳು ಅಂತ ಹೇಳಿದ್ರು. ಹೇಳು ಅಂತ ಹೇಳಿದ್ರ? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಮಿಸ್ಟರ್ ಪ್ರಭು, ನೀವು ಕಾರ್ ತೊಳಿತಾ ಇದ್ದೀರಲ್ಲ, ಎಷ್ಟು ಜನ ಕೆಲಸಗಾರ ನಿಮ್ಮ ಹತ್ರ? ಮಿಸ್ಟರ್ ಪ್ರೇಮ್, ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಪೆನ್ನು, ವಾಚು, ಕಾರು ಇದೆಲ್ಲ ಅವರು ಓನರ್ಸೇ ಹ್ಯಾಂಡಲ್ ಮಾಡಬೇಕು. ಆ ಲಿಸ್ಟಲ್ಲಿ ಹೆಂಡತಿ ಸೇರ್ಸಕ್ ಮರ್ತ್ಬಿಟ್ರಲ್ಲ. ನೋಡಿ ಮಿಸ್ಟರ್ ಪ್ರೇಮ್, ಮಾತ್ರ ಎಂತೆಂಥ ಕಾರುಗಳಿದೆ. ಬೆನ್ಸ್, ಪ್ಲೈಮತ್, ಟೊಯೋಟಾ, ಮಾರುತಿ, ಹೇಗಿದೆ? ಬ್ಯೂಟಿಫುಲ್. ಕಾರ್ ನೋಡಿ ಹೇಳ್ತಾ ಇದ್ದೀರಾ? ಕಾರ್ ಒಳಗಡೆ ನೋಡಿ ಹೇಳ್ತಾ ಇದ್ದೀನಿ. ಎಂಜಿನ್ ವಿಷಯ ಹೇಳ್ತಾ ಇದ್ದೀರಾ? ಇಲ್ಲ, ನಿಮ್ ಹೆಂಡತಿ ವಿಷಯ. ಪ್ರೇಮ್, ಕಾರ್ ಬಿಟ್ರೆ ನನ್ನ ಹೆಂಡತಿನೇ ನಾವು ಬಹಳ ಪ್ರೀತಿಸೋದು. ನೋಡಿ ಹೇಗಿದೆ ನೋಡಿ, ಒಳ್ಳೆ ಹೊಸ ಟೊಯೋಟಾ ಹತ್ರ ಸೀಟಾಗಿದ್ದಾಳಲ್ವಾ? ನನಗೆ ಗೊತ್ತು. ಅವನು ತುಂಬಾ ಪ್ರೀತಿಸ್ತೀನಿ. ಇನ್ಫ್ಯಾಕ್ಟ್ ಅವರ ಹೆಸರಿನಲ್ಲಿ 10 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಇಟ್ಟಿದ್ದೇನೆ. 10 ಲಕ್ಷ? ಸಾಲಿಡ್ ಕ್ಯಾಶ್. ಹಾಗಾದ್ರೆ ಟೊಯೋಟಾ ಅಲ್ಲ, ರೋಲ್ಸ್ ರಾಯ್ಸ್. ಏನ್ ಪಾಪು, 9 ಗಂಟೆ ಆಯ್ತಾ? ಇಲ್ಲ ಗಡಿಯಾರ ಕ್ಲೇನಾ? ಇಲ್ಲ, ಇವತ್ತು ನಾನೇ ಬೇಗ ಹೊರಟಿದ್ದೀನಿ. ಒಂದು ಮುಖ್ಯವಾದ ಕೆಲಸ ಇದೆ. ಯಾಕೆ? ಹೆಂಡತಿ ಬರೀತಿರಲ್ವಾ? ಅವಳಿಗೆ ಏನಾಗಿದೆ? ಗುಂಡ್ ಕಲ್ ಇದ್ದಾಗಿದ್ದಾಳೆ. ಅಂದ್ರೆ ಜಾಲಿ ನೇರ್ಚೇನ? ಸಿನಿಮಾನ ಹರೇ ಇಸ್ಕಿ ವೇಸ್ಟ್ ಒಂದೇ. ಇದು ಹೊಸ ಸಮಸ್ಯೆ. ತಗೊಳ್ಳಿ, ಬಿಡ್ತೀನಾ? ಹೊರ ಬಂದ್ಕೊಂಡು ಕೊಟ್ಬಿಡಿ. ಇದೊಂದು ಕೆಲಸ ನಮ್ಗೆ. ಮಾಡಿ ಬೇಗಕ್ಕೆ ಗಂಜಲು ಸದ್ಯಕ್ಕೆ ನನ್ನ ಸಂಸ್ಥೆಲಿರ್ಲಿ.
ಹೊತ್ತಿನಿಂದ ಟೆಲಿಫೋನ್ ರಿಂಗ್ ಆಗ್ತಾನೆ ಇತ್ತು. ತೆಗೀನ ಅಂತ ಬಂದೆ, ತೆಗಿಯೋಷ್ಟರಲ್ಲಿ ನಿಂತಾಯ್ತು. ನಾನು ಸ್ವಲ್ಪ ಲೇಟ್. ನಾನು ಮಾತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಿದ್ದೆ. ಶಶಿಕಾಂತನ್ನ ಮದುವೆ ಆಗೋದಿಲ್ಲ ಅಂತ ನೀವ್ ಹೇಳಿದ್ರಂತೆ, ನಿಮ್ ತಂದೆ ಹೇಳಿದ್ರು. ಒಬ್ಬೊಬ್ರು ಮನಸ್ಸಿನಲ್ಲಿ ಒಂದೊಂದು ಆಸೆ ಇರುತ್ತಲ್ವಾ? ಆಸೆ? ಯಾಕೆ ನಿಮ್ಮ ಮನಸ್ಸಲ್ಲಿ ಆಸೆ ಇಲ್ವಾ? ನೀವು ನನ್ನ ಮದುವೆ ವಿಚಾರ ಹೇಳ್ತಿದ್ದೀರಾ? ಅದ್ರಲ್ಲೇನೂ ಪ್ರಾಬ್ಲಮ್ ಇಲ್ಲ ಬಿಡಿ. ನಾನು ಈ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸರಿ ಕಟ್ಟೆ ತಾಳಿ ಅಂತ ನಮ್ ತಂದೆ. ಅಂದ್ರೆ ಸೆಲೆಕ್ಟ್ ಮಾಡ್ಬಿಟ್ರಾ? ಹಾ, ಮಾಡ್ದ ಹಾಗೆ. ಎಲ್ಲಿದ್ದಾಳೆ ಅವಳು? ಹೇಳ್ಬೇಕಂದ್ರೆ ಅವಳು ಸರ್ವಾಂತರ್ಯಾಮಿ. ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲೇ ಇನ್ನೊಂದೇ ಇರ್ಬೋದು. ಏನೇನಿಲ್ಲ. ಯಾರು? ನೀವೇ ಹೇಳಿ. ಸಂಬಂಧಪಟ್ಟವ್ರು ತಾನೇ ಹೇಳ್ಬೇಕು. ನೀವು ಸಂಬಂಧಪಟ್ಟವ್ರೆ. ಹೇಳಿ ಪ್ಲೀಸ್. ಸಸ್ಪೆನ್ಸ್. ಸಸ್ಪೆನ್ಸ್ ನೋಡ್ಬಿಟ್ರ? ತುಂಬಾ ಯಾರಿಗೂ ಗೊತ್ತಾಗ ಹಾಗೆ ಈ ಚಿತ್ರ ಬಿಡಿಸ್ತಾ ಇದ್ದೆ. ಹೌದು, ಎರಡು ಕಣ್ಣಲ್ಲಿ ಒಂದು. ಅದೇನು ಒಂದು ಕಣ್ಣು ಮಾತ್ರ ಬಾಕಿ ಇಟ್ಟಿದ್ದೀರಾ? ಸಾಧಾರಣವಾಗಿ ಕಣ್ಣನ್ನು ಬಿಡಿಸೋದು ಸ್ವಲ್ಪ ಕಷ್ಟ. ಕೆಲವು ಸಲ ಅರ್ಥ ಮಾಡ್ಕೋದು ಕೂಡ ಕಷ್ಟ. ಇದನ್ನ ಪುಷ್ಪ ಹುಟ್ಟುಹಬ್ಬಕ್ಕೆ ಅವ್ರು ಪ್ರೆಸೆಂಟ್ ಮಾಡಿ ಒಂದು ಸರ್ಪ್ರೈಸ್ ಕೊಂಡ ಅಂತಿದ್ದೀನಿ. ಹುಟ್ಟುಹಬ್ಬದ ಹುಡುಗರನ್ನ, ಪ್ರೀತಿ ಹುಡುಗರನ್ನ. ಒಬ್ಬನ್ನ ಪ್ರೀತಿಸೋದು ಮಾಡಬಾರ್ದಂತ ಕೆಲಸ ಅಲ್ವಲ್ಲ? ಅದನ್ನು ನಾನೇ ಹೇಳ್ತೀನಿ. ಆದ್ರೆ ಅದನ್ನ ಬಾಯ್ಬಿಟ್ಟು ಹೇಳಕ್ಕೆ ತುಂಬಾ ಸಂಕೋಚ ಆಗತ್ತೆ. ಹೇಳ್ಬೇಕು ಅನ್ಕೊಳ್ತೀನಿ ವಿನಃ ಹೇಳಕ್ಕೆ ಆಗ್ತಿಲ್ಲ. ತುಂಬಾ ಸಂಕೋಚ ಪಟ್ರೆ ಮೋಸ ಹೋದ ಒಂದು ಕಥೆಯಾಗಿ ಮುಗಿಬಹುದು. ಅಂತ ಕಥೆಗಳು ನಮ್ಮ ದೇಶದಲ್ಲಿ ತುಂಬಾ ಇವೆ. ಹುಟ್ಟಿದಬ್ಬ ದಿವಸ ಮಾತ್ರ ಅವಳ ಹತ್ರ ಕೊಟ್ಟು ಎಲ್ಲ ಹೇಳ್ಬಿಡಿ. ಯಾಕಂದ್ರೆ ಪ್ರೀತಿಸೋಕ್ ಸಂಕೋಚ ಪಡ್ಬಹುದು, ಆದ್ರೆ ಅದನ್ನು ತಿಳಿಸೋಕೆ ಸಂಕೋಚ ಪಡಲೇಬಾರ್ದು. ಇದು ನನ್ನ ಅನುಭವದಲ್ಲಿ ಕಂಡಿತ್ತು. ಮದುವೆ ದೊಡ್ಡ ಅಂತ ಅನ್ಕೊಂಡೆ, ಲೆಕ್ಕ ಮುಂದುವರಿಲಿ ಅಂತ. ಆದ್ರೆ ಲೆಕ್ಕ ತೀರಿಸ್ಬೇಕಾದ ಕಾಲ ಬಂದ್ಬಿಡ್ತು. ಯಾಕೆ ಇವತ್ತು ಹೀಗೆ ಮಾತಾಡ್ತಿದ್ದೀರಿ? ನನಗೆ ಅರ್ಥನೇ ಆಗ್ತಿಲ್ಲ. ನಿಮಗೆ ಅರ್ಥ ಆಗದೇ ಇರಲಿ. ಆಸ್ ಯು ಪ್ಲೀಸ್. ಕ್ಷಮಿಸಿ. ಏನ್ ಸರ್, ಇಲ್ಲಿ 22 ಲೆಟರ್ನಲ್ಲ, ಆದ್ರೆ ನೀವು ಒಂದು ಲೆಟರ್ನಾದ್ರೂ ತೆಗೆದು ಓದಿಲ್ವಾ? ಅದ್ಯಾಕೆ ಸಾಧ್ಯ? ನೀವು ಯಾರಿಗೂ ಬರೆದಿದ್ದ ಕಾಗದನ ನಾನ್ ತೆಗೆದು ನೋಡೋದು ತಪ್ಪಾಗೋದಿಲ್ವಾ? ನೀವು ಒಬ್ಬ ಇಂಜಿನಿಯರ್ ಸರ್. ಹೃದಯವು ಸ್ವರ ಹಾಡಿದೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸಖನಾರೋ. ಹೃದಯವು ಸ್ವರ ಹಾಡಿದೆ. ಅಪ್ಪ, ನಾನು ನನ್ನ ತೀರ್ಮಾನನ ಬದಲಾಯಿಸ್ಕೊಂಡು ಶಶಿಕಾಂತ್ನ ಮದುವೆ ಆಗಕ್ಕೆ ನಾನು ಒಪ್ಪಿದ್ದೀನಿ. ನಿಜವಾಗಿ? ಹೌದು. ಹಲೋ ಪ್ರೇಮ್, ಬಹಳ ದಿವಸ ಆಯ್ತು, ಪತ್ತನಿಲ್ಲ. ಈಗ ತಾನೇ ನೆನೆಸ್ಕೊಂಡೆ. ನೆನೆಸ್ಕೊಂಡ್ರೆ ಸಾಕು, ಆಮೇಲೆ ಇರ್ತಾನಲ್ಲ. ಅಮೃತಶಿಲೆಯಂತಹ ಕಾರಣ ಹೊರಡೆ ತರೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಇಟ್ಟು ಅಂದ ನೋಡಿ ಸಂತೋಷ ಪಡಬೇಕಾದಂತಹ ಕಾರಣವೇ ಇದು. ಸುಮ್ಮನೆ ಅಂದ ನೋಡಿ ಸಂತೋಷ ಪಡಕ್ಕೆ ನಾ ಕೇಳಿದ್ದು. ಕೊಡೋಣ ಅಂದ, ಮತ್ತೆ ಮಾರಾಟಕ್ಕೆ ಕೊಡಲ್ಲ ಅಂದ. ಹಾಗಾದ್ರೆ ಒಂದು ರೌಂಡ್ ಊಟ ಬರಲ್ಲ? ಓ ಎಸ್, ಧಾರಾಳವಾಗಿ. ನಿಜವಾಗ್ಲು? ವೈನಾಟ್?
1 ಗಂಟೆ ತಗೊಂಡೋಗಿ ಜಾಲಿಯಾಗಿ ಸುತ್ಕೊಂಬನ್ನಿ ಸರ್. ಮತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? 1 ಗಂಟೆ ಬಿಟ್ಟು ಬರ್ತೀನಿ, ಕಾರ್ ತಗೊಂಡು ಹೋಗ್ತೀನಿ. ಡ್ಯಾಟ್ಸನ್ ಅಂದ್ರೆ ಡ್ಯಾಟ್ಸನ್ ನೋಡಿದ್ರೆ ಸಾಕು, ಮುಕ್ತಿಲ್ಲ ಅನ್ಸ. ನನಗೂ ಅಷ್ಟೇ. ನೀವು ನಮ್ಮ ಇದೆ, ನಾ ಈಗ ಬಂದ್ಬಿಡ್ತೀನಿ. ಸುಧಾ, ಸಾರು ಸ್ವಲ್ಪ ನೋಡ್ಕೊಮ್ಮ, ಅವ್ರಿಗೆ ಕಾಫಿ ಕೊಡು. ಮಾತಾಡ್ತಾ ಇರೋ, ನಾನು ಹೋಗ್ಬಿಡ್ತೀನಿ. ನಿಧಾನ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಭಿರುಚಿ ಕಾರ್ ಸೆಲೆಕ್ಟ್ ಮಾಡೋದಲ್ಲಾಗ್ಲಿ ಅಥವಾ ಗೊಂಬೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಲ್ಲ? ನೀವು ಕೂಡ ಚೆನ್ನಾಗಿದ್ದೀರಿ. ಸಾರಿ, ನಾನದನ್ನ ಹೇಳಬಾರ್ದಾಗಿತ್ತು. ಯಾಕಂದ್ರೆ ನೀವು ಇನ್ನೊಬ್ಬರ ಹೆಂಡತಿ. ಆದ್ರೂ ಅದನ್ನ ಹೇಳದೇ ಇರೋದು ನನ್ನಿಂದ ಸಾಧ್ಯನೇ ಇಲ್ಲ. ಯಾಕೆ ಒಂದ್ ಮಾತು ಕೂಡ ಆಡ್ತಿಲ್ವಲ್ಲ? ಇದಕ್ಕೆ ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟ. ಅ ಗರ್ಲ್ ಆಫ್ ಫ್ಯೂ ವರ್ಡ್ಸ್. ಹೆಂಗಸಲ್ಲಿ ಜಾಸ್ತಿ ಮಾತಾಡದೇ ಇರೋರು ಲೆಕ್ಕ ತಗೊಂಡ್ರೆ ನೀವೊಬ್ಬರೇ ಉಳಿತೀರಾ ಅನ್ಸುತ್ತೆ. ಇದಕ್ಕೂ ನಗಲ್ವಾ? ಹತ್ರ ಮಾತುಗಳು ಮಾತ್ರ ಬರ ಅನ್ಕೊಂಡಿದ್ದೆ, ನಗು ಕೂಡ. ಆಲ್ರೈಟ್, ನನಗೆ ಅರ್ಥ ಆಗ್ತಿದೆ. ನನ್ನ ಕಂಪನಿ ನಿಮ್ಗೆ ಲೈಕ್ ಆಗಿಲ್ಲ ಅನ್ಕೋತೀನಿ. ನಾನೇ ನಿಮ್ ಗಂಡನ್ ತರ ಸ್ವಾರಸ್ಯವಾದ ಪರ್ಸನಾಲಿಟಿ ಅಲ್ವಲ್ಲ. ಮೈ ಗಾಡ್, ಮರ್ತೇ ಹೋಗಿದ್ದೆ. ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕು. With your permission. Thank you. ಬರೋಣ, ಇರ್ಲಿ. Engaged. Stupid. I'm sorry, madam. ಏನೋ ಜ್ಞಾಪಕದಲ್ಲಿ ನಿಮ್ಮನೆ ನಂಬರೇ ಮಾಡಿದೆ ಅನ್ಸುತ್ತೆ, ಅದಕ್ಕೆ ಎಂಗೇಜ್ ಬಂತು. ಹಲೋ ವಸಂತ್, ನಾನೇ ಕಣ, ಟ್ರೈನ್ ಮಾತಾಡ್ತಾ ಇದ್ದೀನಿ. ಅಲ್ವೋ, ನಾನು ನಿಮ್ ಫೋನ್ಗೋಸ್ಕರ ಎಷ್ಟು ಹೊತ್ತು ಕಾಯ್ತಾ ಇದ್ದೆ ಗೊತ್ತಾ? ಎಸ್ ಆರ್ ನೋ ಹೇಳ್ಬಿಡತ್ತಾನೆ. ಫೋನ್ ಓಪನ್ ಆಸ್. ಕ್ಷಮಿಸ್ಬೇಕು, ಮಾತಾಡ್ಕೊಳ್ಳೋದೇ ಈ ತರ. ಹಲೋ, ನಾನು ಎಲ್ಲಿದ್ದೇನು ಗೊತ್ತಿರ್ಲಿಲ್ವಾ? ಒದಿತೆ ನೋಡೋ ರಾಸ್ಕಲ್. ಇವತ್ ರಾತ್ರಿ 8 ಗಂಟೆಗೆ ನಿಮ್ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಫೋನ್ ನಂಬರ್ ಗೊತ್ತು ತಾನೆ? 609740. ಸರಿಮಾ, ನಂಗೆ ಗೊತ್ತಾಗುತ್ತಮ್ಮ. ನೀನ್ ಯಾಕೆ ಸಂಕೋಚ ಪಡ್ತಿದ್ಯಾ ನನ್ಗೆ ಚೆನ್ನಾಗ್ ಗೊತ್ತು. ನಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ತೆರೆ ಇದೆ ಅನ್ಕೊಂಡಿದ್ಯಾ? ಅದು ಬರೀ ಕಾಗದ ತೆರೆ. ಕಿಪ್ಪಿಸಾಕೋದು ಎಷ್ಟು ಹೊತ್ತು? Just the paper curtain. Tear it off. ಮತ್ತೆ ನನ್ನ ನಂಬರ್ ಹೇಳ್ತೀನಿ. 609740. ಇವತ್ತು ರಾತ್ರಿ 8 ಗಂಟೆಗೆ ಕಾಯ್ತಾ ಇರ್ತೀನಿ. ಬಾಯ್. ಥ್ಯಾಂಕ್ ಯು ಮೇಡಮ್, ನಾನು ಬರ್ತೀನಿ.
ನಾನೇ ರೆಫರೆನ್ಸ್ ಮಾತಾಡ್ತಿದ್ದೀನಿ. ಓ ಮೇಡಮ್ ಸುಧಾ ರೈಟ್. ನಾನೇ ನೀವು ಫೋನ್ ಮಾಡ್ಬೇಕು ಅಂತಿದ್ದೆ. ಯಾವುದೋ ಒಂದು ವಸ್ತುನ ಬಿಟ್ಬಿಟ್ಟು ಬಂದಿದ್ದೀನಿ ಅನಿಸ್ತಾ ಇದೆ. ಹಾಗೆ ಇಲ್ವಲ್ಲ. ಚೆನ್ನಾಗಿ ಹುಡುಕ್ ನೋಡಿದ್ರ? ಓ ಚೆನ್ನಾಗಿ ಹುಡುಕ್ ನೋಡಿದೆ. ಪರವಾಗಿಲ್ಲ ಬಿಡಿ, ನಾನು ಬೇರೆ ಒಂದು ತಗೋತೀನಿ. ನಿಮ್ಮನ್ನೇ ಬಿಟ್ಬಿಟ್ಟು ಹೋಗಿದ್ದೀರಾ, ಆಮೇಲೆ ಇನ್ನೇನು ತಗೊಳಕ್ ಹೇಗ್ ಸಾಧ್ಯ? ಹಾಗಾದ್ರೆ ವಾಪಸ್ ಕೊಡಲ್ಲ ಅಂತೀರಾ? ಅದು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿದೆ. ಮರಿ, ನಾನ್ ಅಡಿಗೆ ಮಾಡಿದ್ ಚೆನ್ನಾಗಿರುತ್ತಾ, ನಿಮ್ ತಂದೆ ಅಡಿಗೆ ಮಾಡಿದ್ ಚೆನ್ನಾಗಿರುತ್ತಾ? ಹೆದರ್ಕೊಂಡ್ರೆ ಹೇಳು. ಇಬ್ರು ಅಡ್ಗೆ ಮಾಡಿದ್ದು ಚೆನ್ನಾಗಿರುತ್ತೆ. ಪರವಾಗಿಲ್ವೇ, ಬಿಟ್ಕೊಡ್ದೆ ಹೇಳ್ತೀಯಾ? ನಿಮ್ಮಪ್ಪ ಬಂದ್ರು ಕಾಣುತ್ತೆ. ಇವತ್ತು ಅಮ್ಮನ ಅಡಿಗೆ ಮಾಡಿದ್ರಿ ಅಂತ ಹೇಳು. ನಾನು ಈಗಲೇ ತಗೊಂಡು ಹೋಗ್ಲಾ? ಆ ಕಡೆ ಇಲ್ಲ, ಈ ಕಡೆ. ಏನ್ ಮಾಡ್ತಿದ್ದೆ ಪದ್ಮ? ಈಗ ಮಾಡಿದ್ಲಾ? ಅರೆ ಸ್ಕೀ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ, ಇಲ್ಲ ಹಿಡಿದ್ಬಿಡ್ಬೋದಾಗಿತ್ತು. ಪದ್ಮ ಬಾಯಲ್ಲಿ ದಿನ ಬಂದು ಹೋಗ್ತಾಳಲ್ಲ, ಅದೇ ಅಮ್ಮ. ಅವಳು ಬೆಳ್ಳಗಿದ್ದಾಳ ಕಪ್ಪಗಿದ್ದಾಳ? ಚೆನ್ನಾಗಿದ್ದಾಳಪ್ಪ. ಸರಿ ಸರಿ, ಹೋಗಿ ಊಟ ಮಾಡು. ನಮಸ್ಕಾರ, ಬನ್ನಿ ಬನ್ನಿ. ನೀವು ಇಲ್ಲಿ ಅದೇ ನಮ್ಮನೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಬನ್ನಿ, ಕೂತ್ಕೊಳ್ಳಿ. ಮನೆಗೆ ಯಾವತ್ತಾದ್ರೂ ಬನ್ನಿ ಅಂತ ಕರೆದಿದ್ದೀರಾ? ಏನೋ ಈ ಕಡೆ ಬಂದೆ. ಇದೇನಾ ನಿಮ್ಮನೆ? ನಿನ್ನೆಲ್ಲ ನಿಮ್ ಹೆಂಡತಿ ನೋಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದೆ. ನಿಮ್ ಹೆಂಡತಿ ಕೈಯಾರ ಊಟ ಮಾಡಿದ್ಮೇಲೆ ರುಚಿ ಅಂತ ಹೇಳ್ತಿದ್ರಲ್ಲ, ನಿಮ್ ಹೆಂಡತಿ ಕೈಯಾರಿಗೆ ಊಟ ಮಾಡಕ್ಕೆ ನಾ ಬಂದೆ. ಊಟ ಹಾಕಕ್ಕೆ ಹೇಳ್ತೀರಾ? ಎಲ್ಲಿ ನಿಮ್ ಹೆಂಡತಿ? ಕರೀರಿ. ಅವಳು ಇಲ್ಲಮ್ಮ. ಹಿಂದಿರೋ ಹೆಂಡತಿನ ಜೀವಂತವಾಗಿದ್ದಾಳೆ ಅಂತ ಯಾಕೆ ಹೇಳ್ತಿದ್ರು? ನಾನು ಅರ್ಥ ಮಾಡಲೇ ಇಲ್ಲ. ಹೆಂಡತಿ ದೇಹನ್ ಮಾತ್ರ ಪ್ರೀತಿಸ್ತವನಾಗಿದ್ರೆ ಸತ್ತೋದ್ಲಿ ಅಂತ ಹೇಳ್ತಿದ್ದೆ. ಆದ್ರೆ ನಾನು ಅವಳ ಆತ್ಮ ಪ್ರೀತಿಸ್ತೇನೆ. ನನ್ನ ಮಟ್ಟಿಗೆ ಹೇಳೋದಾದ್ರೆ ನನ್ನ ಮನಸ್ಸು, ನೆನಪು, ಈ ಮನೆ, ಬಾಗಿಲು ಎಲ್ಲ ಕಡೆ ಅವಳು ತುಂಬಿಕೊಂಡಿದ್ದಾಳೆ. ಇಲ್ಲ ಅಂತ ಹೇಗೆ ಹೇಳಿ? ಬರೀ ಮಕ್ಕಳು ಇರೋ ಯಂತ್ರ ಅಂತ ತಿಳ್ಕೊಂಡು ನಡ್ಕೊಳ್ಳೋರ್ ಮಧ್ಯೆ ದಿನ ಮಹಾ ಮಂತ್ರ ಅಂತ ಭಾವಿಸ್ತಿರಲ್ಲ, ಮೆಚ್ಕೊಂಡೆ. ಮದುವೆ, ಸಂಸಾರ ಈ ಪದವಿ ನಾನು ತಿಳ್ಕೊಂಡು ಅರ್ಥ ಅದೊಂದೇ. ಈ ಬೇಕಾದ್ರೆ ಬ್ರಹ್ಮನೇ ತಾಳ್ಬೋದು, ಆದ್ರೆ ನಿಮ್ ಮಗಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಹಾಗಂದ್ರೆ ಮನೆಯಿಂದಾಗಿ ಈ ಮನೆಗೆ ಕಾಲಿಟ್ಟೆ. ನಾನು ಮಾಡಿದ ಮೊದಲನೇ ಕೆಲಸ ಈ ಮನೆ ದೀಪ ಹಚ್ಚಿದ್ದು. ನೀವೇನ್ ಹೇಳ್ತೀನಿ? ಆಗ್ಬೇಕು ಅಂತ ಇಷ್ಟಪಡ್ತೀನಿ, ಮನಸಾರ ಇಷ್ಟಪಡ್ತೀನಿ. ಒಬ್ಬ ಅಡುಗೆಯವರಿಗೆ ಅಡುಗೆ ಮಾಡಾಕು ಅಂತ ಅಂತಕ್ ನನಗೆ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ ಅಂತ ಅನ್ಕೊಂತೀನಿ. ನಿಮ್ಮ ಒಳ್ಳೆ ಉದ್ದೇಶ ನನಗೆ ಅರ್ಥ ಆಗ್ತಿದೆ, ಆದ್ರೆ ನಾನು ತುಂಬಾ ಬಡವ, ಕ್ಷಮಿಸ್ಬಿಡಿ. ನನ್ನ ಹೆಂಡತಿ ಸತ್ತಿದ್ದಾಳೆ ಅಂತ ನಾನು ಅನ್ಕೊಂಡೇ ಇಲ್ಲ. ನಾನು ರಾಮನ ಓದಿದ್ದೀನಿ, ಈಗ ರಾಮನ ಓದ್ಬಿಟ್ಟೆ. ಬರ್ತೀನಿ. ಹಾಯ್. ಎಲ್ಲಿಗೆ? ಸರಿ ಸುಧಾ, ನಾನು ಏರ್ಪೋರ್ಟ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಟಿಕೆಟ್ ಎಲ್ಲ ತಗೊಂಡಾಯ್ತು, ತಗೋ. ಓಕೆ, ನೀವೇ ಇಟ್ಕೊಳ್ಳಿ, ಇಲ್ಲಿದ್ರೆ ಅವ್ರ ಕಣ್ಣಿಗೆ ಬೀಳುತ್ತೆ. ನಾಳೆ 2 ಗಂಟೆಗೆ ಡೆಲ್ಲಿ ಫ್ಲೈಟು. ನಾನು ಬಂದು ಕರ್ಕೊಂಡು ಹೋಗ್ಲಾ? ಬೇಡ, ನಾ ಹೇಗಾದ್ರೂ ಮಾಡಿ ನೆಟ್ಟಿಗೆ ಏರ್ಪೋರ್ಟಿಗೆ ಬರ್ತೀನಿ. ನೀವು ಅಲ್ಲಿಗೆ ಬಂದ್ಬಿಡಿ. ಹಾಗೆ ಆ ಚೆಕ್ ಬುಕ್, ಪಾಸ್ಬುಕ್ ಎಲ್ಲ ಮರಿಗೆ ತಗೊಂಡ್ಬಿಡು. ನಾನು ಬ್ಯಾಂಗ್ಳೂರು ಟಾಟಾ ಹೇಳ್ಬಿಡ್ತೀನಿ, ನೀನು ನಿನ್ ಗಂಡನ್ ಟಾಟಾ ಹೇಳ್ಬಿಡು. ಹೇಳ್ಬಿಟ್ಟು ಹೋದ್ರೆ ನಾ ಹೋದಾಗಿನಿ ಮನಸ್ಸಿನೊಳಗೆ ಹೇಳ್ಕೋ.
ವ್ಯತ್ಯಾಸನ ಹೆಚ್ಚಿನ ಪ್ರೀತಿ ತೋರಿಸೋದ್ರಿಂದ ಆಸಕ್ತಿ ವಹಿಸೋದ್ರಿಂದ ಸರಿಪಡಿಸಬೇಕಾಗಿತ್ತು. ಗಮನಿಸ್ತೇ ಬಿದ್ದಿಟ್ಟೆ ಕಾರ್ ಮಾತ್ರ ತುಕ್ಕಿಡ್ದೋಗಲ್ಲ ಸರ್. ಗಮನಿಸ್ತೇ ಹೋದ ಹೆಂಡತಿ ಮನಸ್ಸು ತುಕ್ಕಿಡ್ದೋಗತ್ತೆ. ನನ್ ತಪ್ಪಿಲ್ಲ, ಈಗ ಅರ್ಥ ಮಾಡ್ಕೊಂಡೆ ಪುಷ್ಪ. ಅದ್ ಸರಿ ಸರ್, ಅವ್ರಿದ್ದನ್ನ ತಡೆಗೊಳಿಸೋಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುತ್ತಾನೆ. ಪೊಲೀಸ್ನವ್ರ ಹತ್ರ ಹೋದ್ರೆ ನನ್ನ ಮಾನ ಮರ್ಯಾದೆ ಗೌರವ ಅಂತಸ್ತು ಎಲ್ಲ ಮಣ್ಣುಪಾಲಾಗೋಗುತ್ತೆ. ಆಮೇಲೆ ನಾನು ಹೊರಗಡೆ ತಲೆ ಎತ್ತುಕೊಂಡು ತಿರುಗಾಡೋದಕ್ಕೆ ಸಾಧ್ಯವಿಲ್ಲ. ನನ್ನಿಂದ ಸುಧಾನ್ ತಡೆಯೋದಕ್ಕೆ ಸಾಧ್ಯವಿಲ್ಲ. ಪೊಲೀಸ್ನವರಿಗೂ ತಡೆ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಪುಷ್ಪ ಇಂದ ಸಾಧ್ಯ. ಎಸ್ ಪುಷ್ಪ, ಮೈ ಪ್ರೆಸ್ಟೀಜ್ ಇಸ್ ಅಟ್ ಸ್ಟೇಕ್. ಮೈ ವೆರಿ ಎಕ್ಸಿಸ್ಟೆನ್ಸ್ ಇಸ್ ಅಟ್ ಸ್ಟೇಕ್. ನೀನೇ ನನ್ನನ್ನು ಕಾಪಾಡಬೇಕು, ನನ್ನ ಸುಧಾನ್ ಕಾಪಾಡಬೇಕು. ಹೇಗಾದ್ರೂ ಮಾಡಿ ಕಾಪಾಡು ಪ್ಲೀಸ್. ಈಗಲಾದ್ರೂ ಸಿಗುತ್ತಾ? ರಮೇಶ್ ಅವರೇ, ಕಂಪನಿಯವರು ಮತ್ತೆ ನನ್ನ ಎಲ್ಲ ಇಲ್ಲಿ ನೋಡಿ. ಕಮಲ ಕಮಲ, ಹಳೆ ಕೋಟೆಗಳನ್ನು ತೆಗೀಮ, ಇನ್ನು ಸರಿಯಾಗಿದೆ ನೋಡು. ಕಮಲ, ಹೊಸ ಕ್ಯಾರಿಯರ್ ತಗೊಳ್ಳೋದು ಬೇಡ, ಹಳೆ ಬಿತ್ತಾಳಿದ್ದಿದೆಯಲ್ಲ ಅದಕ್ಕೆ ಕೆಳ ಹಾಕಿದ್ರು ಸಾಕು. ಅವತ್ತು ನಿಂತು ಹೊತ್ತು ಮತ್ತೆ ಓವರಾಲ್ ಬಡಿಸ್ಬೇಕು. ಏನು ಹೀರೋ ಸಾಹೇಬ್ರೆ, ಏನು ಮಾತಾಡ್ತಿಲ್ಲ ನೀನು? ಅಪ್ಪ, ನಿಮಗೆ ಮತ್ತೆ ಕೆಲಸ ಕೊಡ್ಸಿ ಪ್ರಮೋಷನ್ ಕೊಡ್ಸಿ ಈಗ ಸೈಲೆಂಟ್ ಆಗಿದಾರಲ್ಲ, ಅದೇ ಅವ್ರ ದೊಡ್ಡ ಗುಣ. ಸರ್ ಸರ್ ಸರ್, ನೀವು ನನಗಿಂತ ವಯಸ್ಸೆಂಟ್ಕೋರಾದ್ರು. ಏನ್ ಸರ್ ಇದು? ಏನ್ ಮಾಡ್ತಾ ಇದ್ದೀರಿ? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ಪೇಪರ್ ಹಾಕ್ತಾ ನೀವು ಬೀದಿ ಬೀದಿ ಸುತ್ತಾಡ್ತಿರೋದನ್ನ ನೋಡಿ ನನ್ನ ಕೈ ತಡೆಯೋಕ್ಕಾಗ್ಲಿಲ್ಲ. ಮೇಲವ್ರು ನಿಮ್ ಬಗ್ಗೆ ಬರೆದು ಆರ್ಗ್ಯೂ ಮಾಡಿದೆ. ಇವತ್ತು ಮತ್ತೆ ನಿಮ್ ಕೆಲಸ ಸಿಕ್ಕಿರೋದ್ರ ಬಗ್ಗೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮೇಲಿನ ಮೇಲೆ ಹೆಚ್ಚು ಸಹಾಯ ಮಾಡಿ ನಿಮಗೆ ಹೆಚ್ಚು ಹೆಚ್ಚು ರೂಢಿಯನ್ನ ಮಾಡಿಬಿಟ್ರು ನನ್ನನ್ನ. ಇಷ್ಟರಲ್ಲೇ ನಾನು ನಿಮ್ ಸಹಾಯ ಕೇಳ್ಕೊಂಡ್ಬರ್ತೀನಿ. ಏನ್ ಮಾಡ್ಬೇಕು ಹೇಳಿ ಸರ್? ಏನ್ ಮಾಡ್ಬೇಕು ಹೇಳಿ ಸರ್? ನನ್ನ ಚರ್ಮ ಸುರಿದು ನಿಮಗೆ ಚಪ್ಪಲೆ ಮಾಡ್ಕೊಳ್ಕೊಂಡ ಸಿದ್ಧ. ಬೇರೆ ಕಲರ್ ಕೊಡು. ಹುಟ್ಟಿದಬ್ಬದಾಗ ಇದೆ, ರಾಜ್ಕುಮಾರಿ ಪಟ್ಟಾಭಿಷೇಕ ಇದ್ದಾಗಿದೆ. ಆಹಾ, ಮಚ್ ಸ್ಪೂನು ಪ್ಲೇಟು ಸವರವಾಗಿ ಅಲಂಕಾರ ಎಲ್ಲ ಅತ್ಲಾಯ್ತು. ಫಲ ತಂದಿದ್ದಾದ್ರು ಒಡ ಒಡ ಅಂತ ಮಾತಾಡ್ಬೇಡ ಕೆಲಸ ನೋಡ್ರೆ. ಏನಾಶ್ಚರ್ಯ, ಸುಳಿಯೇ ಕೊಡದೆ ಬಂದು ನಿಂತಿದೆಯಲ್ಲ, ಏನರ್ಥ? ಪೂರ್ವದಲ್ಲಿ ಹುಟ್ಟು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅಂತ ಅರ್ಥನ? ಅಥವಾ ನಾವು ಕೊನೆಗೆ ಸಂಸೋ ಸಮಯ ಬಂತು ಅಂತನ? ಇಲ್ಲ ಲಿಸ್ಟ್ನಲ್ಲಿ ನಿನ್ನ ಹೆಸರನ್ನ ಟಿಕ್ ಮಾಡೋ ಸಮಯ ಬಂತು ಅಂತ ಅರ್ಥನ? ಲಿಸ್ಟ್ನ ಹರಿದ್ ಬಿಸಾಕೋ ಸಮಯ ಬಂದಾಯ್ತು ಅಂತ ಅರ್ಥ. ಕೊನೆಯ ಹೆಸರನ್ನ ಟಿಕ್ ಮಾಡಿದ್ಮೇಲೆ ಲಿಸ್ಟನ್ನೇ ಹರಿದ್ ಬಿಸಾಕೊತ್ತಾನೆ. ಲಕ್ಷ್ಯ, ಈ ಟ್ರೈನ್ ಒಂದು ಹೊಸ ದಿಕ್ಕಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ಆದ್ರೂ ನಿಮಗೋಸ್ಕರ ಅರ್ಧ ಗಂಟೆ ಖರ್ಚು ಮಾಡಕ್ ತಯಾರಾಗಿದ್ದಾನೆ. ಟ್ರೈನ್ನ ಏನೇಳಿ ಅಂದವಳಲ್ಲ ನೀನು, ಸವಾಲ್ ಹಾಕಿದವಳಲ್ಲ ನೀನು. ನಿನ್ನ ಜಯಿಸೋ ಸಂದರ್ಭ ಮಾತ್ರ ಅಲ್ಲ, ರುಚಿ ನೋಡೋ ಸಂದರ್ಭನೂ ಸೇರಿ ಸಿಕ್ಕಿದೆ. ಕೈ ಜಾರಕ್ ಬಿಡ್ತೀನಾ? ಏನು ಏನು ಯೋಚನೆ ಮಾಡ್ತಿದ್ಯಾ?
ಅದು ಬೀಗ ಹಾಕಿದೆ. ಅದೇ ನನ್ನ ಬೆಡ್ರೂಮ್. ಏನೂ ಉಪಯೋಗ ಇಲ್ಲ. ಸಮಯಕ್ಕೆ ಸರಿಯಾಗಿ ಓಡ್ ಬಂದು ವಿಲ್ಲನಿಂದ ಕಾಪಾಡಕ್ಕೆ ನಿನಗೆ ಅಂತ ಯಾವ ಹೀರೋನೂ ಇಲ್ಲ. ಲೋಕಿಯ, ಮರದಲ್ಲಿರೋ ಹಣ್ಣು ನಾನು ಯಾವತ್ತೂ ಕಲ್ಲು ಹೊಡೆದಿಲ್ಲ. ಅದಾಗೇ ಬಂದು ಕೈಯಲ್ಲಿ ಬೀಳೋದೇ ಅಭ್ಯಾಸ. ಆವತ್ತಿ ಹಗುರವಾಗಿ ಮಾತಾಡ್ಬಿಟ್ಟು ತುಚ್ಛವಾಗಿ ಮಾತಾಡ್ದಿ. ಆದ್ರೂ ಇವತ್ತು ನಾನು ದುಶ್ಯಾಸನಾಗಿ ಬದಲಾಯಿಸಲ್ಲ. ಪ್ರೇಮ್ ಅಷ್ಟು ನೀಚ ಅಲ್ಲ. ಅಲೇಟಿ ಇದು ಹುಡುಗಿ ಮುಗಿಯೋದ್ರೊಳಗೆ ನೀನೇ ಒಪ್ಕೊಂಡ್ಬಿಟ್ರೆ ನೀನು ಇದೇ ಕಣ ಮೆಚ್ತೀನಿ. ಪುಷ್ಪ ಪ್ರೇಮ ಸೂಪರ್ ಸಿಗದಿರೋ ಮೊದಲನೇ ಹೆಣ್ಣೆನ್ನ ಹೆಣ್ಣೆ ನಿಂದಾಗ್ಲಿ. ಬಾಯ್ ಮಿಸ್. ನೋಡಿದ್ರಪ್ಪ, ಪುಷ್ಪ ಇನ್ನೂ ಪತ್ತೆ ಇಲ್ಲ. ನೀವು ರಾಶಿ ಕರಿಯಲ್ಲ, ಇನ್ನಾಗುತ್ತೀನಿ. ಇವತ್ತು ನಮ್ಮ ಚೀಫ್ ಗೆಸ್ಟ್ ಹೀರೋ ಇನ್ನೂ ಪತ್ತೆ ಇಲ್ಲ. ಅಂದ ಕಮಲ, ನಮ್ ಹೀರೋ ನಿಮ್ಮ ಹತ್ರ ಬಂದು ಏನೋ ಸಹಾಯ ಕೇಳ್ಬೇಕು ಬರ್ತಿದ್ದೀನಿ ಅಂತಂದ್ರಲ್ಲ, ಏನ್ ಕೇಳ್ಬೋದು? 50,000 ರೂಪಾಯಿ ಕೈ ಸಾಲ ಕೇಳ್ಬೋದು, ರೆಡಿಯಾಗಿಟ್ಕೋ. ಚಚಾ, ಅವ್ರು ಹಾಗೆಲ್ಲ ಕೇಳಲ್ಲ. ನನ್ನ ಹತ್ರ ಕೇಳ್ಬೇಕಾದ್ರೆ ಅವ್ರಿಗೂ ಹುಚ್ಚೆ. ಬೆಂಗಳೂರಿಗೆ ಟಾಟಾ, ಕ್ಷಮಿಸಿ ನಾವು ಮಾಡಿದ್ದೆಲ್ಲ ತಮಾಷೆಗಾಗಿ. ದ ಲಾಸ್ಟ್ ಇನ್ ದ ಲಿಸ್ಟ್, ಲಾಸ್ಟ್ ಅಟ್ ಲಾಸ್ಟ್. ಈಗ್ಲಾರು ತಿಳ್ಕೊಂಡ್ಯಾ? ಈ ಪ್ರೇಮಿನ ಸೋಲಿದ್ದವ್ರು ಯಾರೂ ಇಲ್ಲ.
ನೀ ಗೆದ್ದೀಯಾ? ಗೆದ್ದಿದ್ದು ನಾನು. ಏನ್ ಮಾತಾಡ್ತಿದ್ಯಾ? ನೀನಾಗಿ ನಿನ್ ತಲೆ ಮೇಲೆ ಮಣ್ಣು ಹಾಕೊಂಡು ಅರ್ಥವಿಲ್ರಿ ಮಾತಾಡ್ತಿದ್ಯಲ್ಲ. ನನ್ ತಲೆ ಮೇಲೆ ಮಣ್ಣು ಹಾಕೊಂಡು ನಿನ್ ಪ್ಲಾನಿಗೂ ಮಣ್ಣು ಹಾಕ್ದೆ. ನಿನ್ನ ಹತ್ರ ಮೋಸ ಹೋಗಿ ನನ್ ಶೀಲ ಕಳ್ಕೊಂಡೆ ಅಂತ ತಿಳ್ಕೊಂಡ್ಯಾ? ನನ್ ಶೀಲ ಕಳ್ಕೊಂಡು ನಿನ್ನ ಮೋಸ ಮಾಡಿದೆ. ನಿನ್ನ ಹತ್ರ ಮಾತಾಡಿ ನೀನ್ ತಡೆಯೋಕ್ ಸಾಧ್ಯ ಇರ್ಲಿಲ್ಲ. ಅದಕ್ಕೆ ನನ್ ಶೀಲಾನು ಪದ್ಯವಾಗಿತ್ತು. ಕಾಲ ಜೊತೆ ಆಟ ಆಡ್ತಿ. ಶೀಲಾನು ಹೋಯ್ತು, ಕಾಲನು ಹೋಯ್ತು. ಅದು ಪ್ಲೇನು ಹೋಯ್ತು. ಗಡಿಯಾರ ನೋಡ್ತಿದ್ಯಾ? ಅದನ್ನ ನಾನೇ ನಿಲ್ಲಿಸ್ಬಿಟ್ಟೆ. ಕೈ ಗಡಿಯಾರನೂ ನಿನ್ ಹತ್ರ ಇಲ್ಲ. ಹೀಗೆ ಇವತ್ತು ತಪ್ಪೋದ್ ಪ್ರಯಾಣನ ನಾಳೆಗೂ ಅಥವಾ ಇನ್ನೊಂದು ದಿನಕ್ಕೂ ನಿಂತ್ ಹಾಕೋಣ ಅಂತ ಕನ್ಸ್ ಕಾಣ್ಬೇಡ. ಯಾಕೆಂದ್ರೆ ಇಲ್ಲ ನಿನ್ನ ಸುಮ್ಮನೆ ಬಿಡೋಲ್ಲ. ನಿನ್ನ ಅಡ್ವೆಂಚರ್ಸ್ನೆಲ್ಲ ಈಗ ನಾನು ಹಚ್ಚ ಲೈಸಿ ತಡಿತೀನಿ. ಪುಷ್ಪ ಆಗಲ್ವೋ? ನಿನ್ನ ಹತ್ರ ಸಂಬಂಧ ಬೆಳೆಸ್ತೀನಿ ಹೆಂಡತಿಯಾಗಿ. ನಿನ್ನ ತಿದ್ದಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಕೊಲೆನೂ ಮಾಡ್ತಾಳೆ ಹೆಂಡತಿ. ಇದಕ್ಕೆ ಧೈರ್ಯ ಅಲ್ಲ. ಪುಷ್ಪ, ನೀನು ಯುದ್ಧದಲ್ಲಿ ನೀನು ಸೋತಿರ್ಬೋದು, ಆದ್ರೆ ನಿನ್ ಧೈರ್ಯದ ಮುಂದೆ ನಾನು ಸರೆಂಡರ್ ಆಗ್ಬಿಟ್ಟೆ ಪುಷ್ಪ. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್ ಟು ಯು. ರಾಜ್ಕುಮಾರಿ ಬಂದಾಯ್ತು ಕಣೆ. ಆರ್ತಿ ಅಷ್ಟೇ ಅವಳಿಗೆ. ಬೆಳಗ್ಗೆ ಹೋದವಳು ಈಗ ಬರ್ತಿದ್ಯಾ ಅಂತಂದ್ರೆ ಎಷ್ಟೇ ಧೈರ್ಯ ನಿನ್ಗೆ? ಮಗುನೇ ಬಂದಾಯ್ತಲ್ಲ, ನೋಡ್ತಪ್ಪ ದಿನ ಹಾಕ್ಬಿಡ್ತೀರಿ. ಏನೋ ಬಲವತ್ ಕಾರಣ ಇರ್ಬೇಕು, ಇಲ್ಲೇ ಇರುತ್ತಾ? ತುಂಬಾ ದಿನದಿಂದ ನಾನು ಕಷ್ಟಪಟ್ಟು ಒಂದು ಸುಂದರವಾದ ಚಿತ್ರನ ಆಸೆಯಿಂದ ಬರೆದು ಅದಕ್ಕೊಂದು ಅಂದವಾದ ಫ್ರೇಮ್ ತಗೊಂಡ್ಬಂದೆ. ಆದ್ರೆ ನನ್ನ ಪ್ರಾಣಕ್ಕೆ ಸಮಾನವಾಗಿದ್ದ ಆ ಚಿತ್ರ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಹಾಳಾಗೋಯ್ತು ಸರ್. ಇಂಕು ಬಿದ್ದು ಕರವಾಗಿ ಹೋಯ್ತು. ಈಗ ನಾನು ನಿಮ್ಮನ್ನು ಕೇಳಬೇಕು ಅಂತಿರೋದು, ಈ ಫ್ರೇಮ್ಗೊಂದು ಚಿತ್ರ ಬರೆದು ಕೆಟ್ಟೋಗಿರೋ ಆ ಚಿತ್ರಕ್ಕೆ ಬದಲಾಗಿ ಬರೀದೇ ಇರೋ ಈ ಸುಂದರವಾದ ಚಿತ್ರನ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಪುಷ್ಪ ಹುಟ್ಟಪ್ಪ ದಿನಾನಾದ್ರೂ ನಾನು ಅವ್ರಿಗೆ ಉಡುಗೊರೆ ಕೊಡೋದನ್ನು ಬಿಟ್ಟು ನನಗೇ ಉಡುಗೊರೆ ಕೊಡಿ ಅಂತ ನಿಮ್ಮ ಮುಂದೆ ಕೈಯೊತ್ತಿ ನಿಂತಿದ್ದೀನಿ. ಪುಷ್ಪನೇ ಉಡುಗೊರೆ ಯಾಕೆ ಕೇಳ್ತಾ ಇದ್ದೀನಿ? ಪುಷ್ಪ ನಾನು ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಸರ್.
ಹೋಗಿತ್ತು ನನಗೆ ಹೆಮ್ಮೆನೆ. ಆದ್ರೆ ಒಬ್ಬ ಅಯೋಗ್ಯನ ಹತ್ರ ಬೇರೆ ವಿಧದಲ್ಲಿ ಸೋತೋದಗಿದೆ ಸರ್. ಆದ್ರೆ ಬೇರೆ ವಿಷಯದಲ್ಲಿ ನಾನು ಗೆದ್ಬಿಟ್ಟೆ ಸರ್. ಸುಧಾರಿ ಕಾಪಾಡ್ಬಿಟ್ಟೆ, ಮದುವೆಯ ವ್ಯವಸ್ಥೆಯನ್ನು ಕಾಪಾಡ್ಬಿಟ್ಟೆ, ಗಂಡ ಹೆಂಡತಿಯ ಸಂಬಂಧನ ಕಾಪಾಡ್ಬಿಟ್ಟೆ. ಇದಕ್ಕಾಗಿ ದೊಡ್ಡ ಬೆಲೆ ತರಬೇಕಾಗಿ ಬಂತು ಸರ್. ಕಳ್ಕೋಬಾರದಂದನ್ನ ನಾನು ಕಳ್ಕೊಂಡ್ಬಿಟ್ಟೆ. ಆದ್ರೆ I don't mind, sir. I don't mind. ಅದಕ್ಕೋಸ್ಕರ ಬೇಕೂತು ತಗೊಂಡ ವಿಸ್ತಾರ ಅಲ್ಲ ಸರ್ ಇದು. ಯಾಕೆಂದ್ರೆ ಇಬ್ರು ಮನ್ಸಾರು ಪ್ರೀತಿಸಿದ್ದೆ. ಆಸೆಗಳನ್ನು ಬೆಳೆಸ್ಕೊಂಡು ನನಗೆ ನನ್ನ ಮನಸ್ಸನ್ನ ತೋಡ್ಕೊಳ್ಳೋಕೆ ಧೈರ್ಯ ಆಗ್ಲಿಲ್ವೋ ಅಥವಾ ಕಾಲ ಕೂಡಿ ಬರ್ಲಿಲ್ವೋ ಗೊತ್ತಿಲ್ಲ. ನೀನು ಯಾರನ್ನು ಪ್ರೀತಿಸ್ತೆ ಅಂತ ತಿಳ್ಕೋಬೋದಾ? ಕಮಲಾಕ ಪ್ರೀತಿಸ್ತೆ. ದೈವನ ಆದ್ರೆ ಕಮಲಾಕ ಮನಸ್ಸನ್ನ ಅರ್ಥ ಮಾಡ್ಕೊಂಡ ದಿನಾನೇ ನನ್ನ ಆಸೆಗಳನ್ನ ದೃಢ ಮನಸ್ಸಿನಿಂದ ಅಳಿಸ್ಕೊಂಡ್ಬಿಟ್ಟೆ. ನಿನ್ನ ಆಸೆಗಳನ್ನು ಮಾತ್ರ ನೀನು ನಡ್ಸ್ಕೊಂಡಿಲ್ಲ ಪುಷ್ಪ, ನಿನ್ನನ್ನೇ ನೀನು ನಡ್ಸ್ಕೊಂಡ್ಬಿಟ್ಟಿದೀಯ. ಆ ಪ್ರೇಮ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ಅಯೋಗ್ಯ, ಅದ್ ನನಗೂ ಗೊತ್ತು. ಪುಷ್ಪ, ಮದುವೆಯಲ್ಲಿ ವರಪೂಜೆ ಅಂತ ಒಂದಿರುತ್ತೆ. ಅದರ ಅರ್ಥ ಏನು ಗೊತ್ತಾ? ವರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬಂದು ಇವನೇನ ಮದುವೆ ಹುಡುಗ ಅಂತ ಊರೆಲ್ಲ ಹೆಮ್ಮೆಯಿಂದ ತೋರಿಸೋದು. ಆದ್ರೆ ಗೊತ್ತು ಸರ್, ಗೊತ್ತು. ನಾನ್ ಮದುವೆ ಹಾಕೋ ರಾಸ್ಕನ್ನ ಮೆರವಣಿಗೆ ಮಾಡಿ ಕರ್ಕೊಂಡ್ ಬರೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಬೀದಿಲಿ ಕ್ಯಾಕರಿಸಿ ಮುಖ ಕುಗ್ಗಿತಾರೆ. ಅದೇ ನನಗ್ ಗೊತ್ತು. ಸರಿ ಸರಿ ಬಿಡು ಪುಷ್ಪ, ಅವನು ಮದುವೆ ಆಗ್ತಾನೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ತಾನೆ? ಈ ಪುಷ್ಪ ಬಿಡೋದಲ್ಲ ಸರ್. ಏನಂದ್ರೆ ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕ್ಸಿ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗ್ಬೇಕಾದ ಹೆಸರಲ್ಲ, ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ಬೇಕಾಗಿದ್ದಿಲ್ಲ ಅಂತ ನೋಡ್ತಿದ್ದೀನಿ. ಪುಷ್ಪ, ನೀನು ಕಳ್ಕೋಬಾರ್ದಂತದನ್ನು ಕಳ್ಕೊಂಡ್ಬಿಟ್ಟೆ. ಅದ್ರ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲವಾದರೂ ಅದರಲ್ಲಿ ನೋಬಲ್ ಪರ್ಪಸ್ ಇದೆ. ಮನುಷ್ಯ ಜಾತಿಯನ್ನು ಸೃಷ್ಟಿ ಮಾಡೋದು ಬ್ರಹ್ಮನೋ ಏನೋ, ಆದ್ರೆ ಪ್ರತಿಯೊಬ್ಬ ಗಂಡಸನ್ನು ಸೃಷ್ಟಿ ಮಾಡೋದು ಹೆಣ್ಣು. ಅದನ್ನೇ ನಿರೂಪಿಸ್ಬಿಟ್ಟೆ. ನಿಮ್ಮನ್ನು ಮೋಸ ಮಾಡಿದನ್ನ ಮರ್ತು ಬಿಟ್ಟು ನಿಮ್ಮಿಂದ ಒಮ್ಮೆ ಪ್ರೀತಿಸಲ್ಪಟ್ಟವನ್ನ ಸಲಹೆಯಿಂದ ಕೇಳ್ತಾ ಇದ್ದೀನಿ. ಮಂಜುಳಾಕ ನೀವೇ ಮದುವೆ ಮಾಡ್ಕೋಬೇಕು ಸರ್. ಸರ್, ಮದುವೆ ಅರ್ಥಾತೆಲ್ಲ ಕೂಡಲೇ ಆಗ್ಬೇಕು. ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? 2 ಮಕ್ಕಳಿಗಂತೂ ವರ ನಿಶ್ಚಯವಾಯಿತು. ಮೊದಲನೇದಿಗೂ ನಿಶ್ಚಯವಾಗಿಲ್ವಲ್ಲ ರಮೇಶ್ ಅವರೇ? 3ನೇದಾಗಿ ನಿಶ್ಚಯವಾದ ಮೊದಲನೇ ಅಳಿನಾಗಿ ನನ್ನನ್ನು ನೀವು ಒಪ್ಕೋಬೇಕು. ಏನು ರಮೇಶ್ ಅವರೇ ನೀವು ಹೇಳ್ತಿರೋದು? ನಿಜವಾಗಿ? ಹೌದು ಸರ್. ಪುಷ್ಪಳಿದ್ದಕ್ಕೆ ಆ ಭಾಗ್ಯ ಬಂದಿರೋ ಸಿಗ್ತಾ ಇದೆಯಾ? ಯಾವುದಕ್ಕೂ ಮಂಜುಳಾನ ಒಂದು ಮಾತು ಕೇಳ್ಬಿಡ್ತೀನಿ. ಹೀರೋ ಸರ್, ನೀವು ಅಡ್ವಾನ್ಸ್ ಮಾಡಿ ನನಗೆ ಕ್ಷಮಿಸಬೇಕು. ನೀವು ವ್ಯಕ್ತಪಡಿಸಿದ ಅಭಿಪ್ರಾಯನ ಸ್ವೀಕರಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಮದುವೆನ ಬಾಕಿನೇ ನಮಗಿಲ್ಲ ಅನ್ಕೊಂಡಿರುವಾಗ ಒಬ್ಬ ಮಹಾಪುರುಷ ಸಂಧಿಸ್ತೆ. ಅವರೊಬ್ಬ ಇದರ ಹೆಂಡನ ಬಗ್ಗೆ ಅಪಾರವಾದ ಗೌರವ ಆತನಿಗೆ ಹೇಗೆ ರೀತಿ ಆಗ್ಬೇಕು ಅಂತ ಆಸೆಪಟ್ಟೆ. ಹಳ್ಳಿ ನನಗೆ ಸಿಕ್ಕಿದ್ದೆ ನೀನಾಸಲಿ. ಆಗ ಮತಾತ ಮನೇಲಿ ಮತ್ತಿತ್ತು ನನ್ನ
ತಗೋಣ ಅಂತ ಅವ್ರ ಮನೆಗೆ ಹೋದೆ. ಅಲ್ಲಿ ಮಗು ಪದ್ಮ ಕಾಣೆಯಾಗಿದ್ದಾಳೆ ಅನ್ನೋ ಆಘಾತ ಸ್ಥಿತಿ ನನಗೆ ಕಾದಿತ್ತು. ಅವಳು ಹೋಗೋ ಎಲ್ಲಾ ಜಾಗಗಳನ್ನು ಹುಡುಕ್ ನೋಡಿದೆ, ಪದ್ಮ ಎಲ್ಲೂ ಸಿಕ್ಕಲಿಲ್ಲ ಅಂತ ಮಾತಾಪಕ್ಕೂ ತುಂಬಾ ಕಂಗಾಲಾಗಿದ್ರು. ಮಾರನೇ ದಿನ ಮಗು ಪದ್ಮ ಸಿಕ್ಕಿರ್ಬೋದು, ಅವಳು ನೋಡ್ಬೇಕು ಅನ್ನೋ ತವಕದಲ್ಲಿ ಹೋದ ನನಗೆ ಸಿಕ್ಕಿದ್ದು ಬರೀ ನಿರಾಸೆ. ಪದ್ಮ ಅಲ್ಲ. ಕ್ಲಾಸ್ನಲ್ಲಿ ನಾನು ಗಮನ ಇಡಕ್ಕೆ ಆಗ್ಲಿಲ್ಲ. ಆ ದಿನ ಸ್ಕೂಲ್ ಬಿಟ್ಟ ಮೇಲೆ ನಾನು ಪದ್ಮ ಮೊದಲು ಭೇಟಿಯಾಗಿದ್ದ ಸ್ಥಳಕ್ಕೆ ನನ್ನ ಕಾಲುಗಳು ತಂಗಿ ಅರಗಿದಂತೆ ನನ್ನನ್ನು ಕರ್ಕೊಂಡು ಹೋದ್ವು. ಅಲ್ಲಿ ಯಾಕಮ್ಮ ಅನ್ಕೋತಿದ್ಯಾ? ನಾಳೆ ಬಂದು ನೀವು ಇಲ್ಲಿ ಬರ್ತೀರ, ಇಲ್ಲಿ ಬಂದ್ರೆ ನಿನ್ನ ನೋಡ್ಬೋದು. ಅದಕ್ಕೆ ತಗೊಂಡು ನಿರ್ತಾರಲ್ಲ ನಿಮ್ಮ ಹತ್ರ ಮನಸ್ಸು ಹೇಳ ಬಯಸಿತು, ಮಾತು ಒಳಗೆ ಕುಣಿತು, ಆ ಸುಂದರ ಸ್ವಪ್ನಗಳು ಮುಂದರಾಗದ ಸ್ವಪ್ನಗಳು, ಮನ ಪೂಜಿಸ ಸ್ವಪ್ನಗಳು, ತವರಿದರ ಬೆಳಕೆ ಸೇರಿಸದೇನು ತೂರುವುದು ತಾರು ನೀರಿನಲ್ಲಿ, ಎಲ್ಲರನ್ನು ಮೇಲೆ ಸೇರಿಸೇರಿ ಹೂವುದು ತಾರು ನೆಲದಲ್ಲಿ, ಗಮನಿಸಿ ಹರಿವರು ಉರುಮೆಯಲ್ಲಿ ಸುಂದರ ಸ್ವಪ್ನಗಳು, ಮನ ಪೂಜಿಸ ಸ್ವಪ್ನಗಳು. ಹಾರ್ಟಿ ಕಂಗ್ರಾಟ್ಸ್. ಥ್ಯಾಂಕ್ ಯು. ಪಾಯಸ ಕೊಡಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಏನ್ ಪ್ರೇಮ್, ತಾಳಿ ಕಟ್ಟೋ ಹಾಗೆ ಮಾಡ್ಬಿಟ್ಟು ನೋಡಿದ್ರೆ ನಮ್ಮ ಪುಷ್ಪ ನಾನು ಮನುಷ್ಯನಾಗ ಬದಲಾಯಿಸಿಲ್ಲ. ರಮೇಶ್, ಏನ್ ಪುಷ್ಪ ಹನಿ ನಿಮ್ಗೆ ಯಾವ್ರಿಗೆ? ಅವ್ರನ್ನೇ ಕೇಳಿ. ಹೌದು, ಯಾಕೆ ಶಾಕ್ ಆಯ್ತಾ? ಏನದು ಅಂದ್ ಪುಷ್ಪನ ಇದು? ತಾಳಿ ಕೊಡ್ಲಿಕ್ಕೆ ಬಂದ ತಕ್ಷಣ ಇದ್ರ ಮೇಲೆ ಏನೋ ಮರ್ಯಾದೆ ತಾನೇ ತಾನಾಗಿ ಬಂದಿರ್ತೀರೋ ಹೇಳ್ತೀರಿ? ಬನ್ನಿ ಬನ್ನಿ ಶಿವರಾಮಯ್ಯರೇ. ಯಾಕೆ ಸರ್ ಬನ್ನಿ ಬಿಕ್ಕೋ ಅಂತಿದೆಯಲ್ಲ? ನೀವೆಲ್ಲ ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟೋದ್ರೆ ನಾನು ಬಾಂಬೆ ಹೊರಡ್ತಾ ಇದ್ದೀನಿ. ನಾನು ಎಲ್ಲಿದ್ರು ಆ ಫೋಟೋನೇ ನನ್ನ ಕಂಪನಿ. ಸರ್, ಇವತ್ತು ಡ್ಯೂಟಿ ಜಾಯಿನ್ ಆಗ್ತಾ ಇದ್ದೀರಿ. ನೀವು ನಿಜವಾಗ್ಲೂ ತ್ಯಾಗಮೂರ್ತಿ ಹೀರೋ ಸರ್. ಹೀರೋನಾ? ದಯವಿಟ್ಟು ನನ್ನನ್ನು ಹೀರೋ ಅಂತ ಕರಿಬೇಡಿ ಸರ್. ಯಾಕೆ ಸರ್? ನೀವು 3 ಜನ ಹೆಣ್ಮಕ್ಳಲ್ಲಿ ಹೀರೋಯಿನ್ ಯಾರು? 3 ಜನ ಹೀರೋಯಿನ್ಗಳೇ. ಅವರಲ್ಲಿ ಯಾರನ್ನೂ ನಾನು ಮದುವೆ ಆಗಲಿಲ್ಲ ಅಂದಮೇಲೆ ನಾನು ಹೀರೋ ಹೇಗಾಗ್ತೀನಿ ಸರ್? ಸೂಪರ್ ಹೀರೋ ಸರ್.